ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ಮಕ್ಕಳೇ, ನಾವು ಈ ಲೆಕ್ಚರ್ ಡಿಸ್ಕಸ್ ಮಾಡೋಣ. ಸೊ ನ್ಯೂಮರಿಕಲ್ಸ್ ಆನ್ ರೇ ಆಪ್ಟಿಕ್ಸ್. ಸೊ ಮಕ್ಕಳಿಗೆ ನಿಮಗೆಲ್ಲ ಫಿಸಿಕ್ಸ್ ನ್ಯೂಮರಿಕಲ್ಸ್ ಅಂದರೆ ಟಫು, ಸೊ ಡೋಂಟ್ ವರಿ ಮಕ್ಕಳೇ. ಸೊ ನ್ಯೂಮರಿಕಲ್ಸ್ ವಿಲ್ ಬಿ ವೆರಿ ಈಸಿ. ಸೊ ನಾನು ಈ ಲೆಕ್ಚರಲ್ಲಿ ಡಿಸ್ಕಸ್ ಮಾಡ್ತೀನಿ ರೇ ಆಪ್ಟಿಕ್ಸು, ಮತ್ತು ಬೇರೆ ಯಾವ ನ್ಯೂಮರಿಕಲ್ ಆಲ್ರೆಡಿ ಫಿನಿಷ್ ಮಾಡಿನೋ ಎಲ್ಲ ನ್ಯೂಮರಿಕಲ್ಸ್ ವೀಡಿಯೋಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಿಗೆ ಕೊಟ್ಟಿರ್ತೀನಿ. ಗೋ ಆ್ಯಂಡ್ ಚೆಕ್ ಇಟ್ ಔಟ್. ಸೊ ನ್ಯೂಮರಿಕಲ್ಸ್ ಅಂತೂ ಈಸಿ ಇರುತ್ತೆ, ನೀವು ಈಸಿಯಾಗಿ ಮಾಡ್ಬೋದು, ಓಕೆನಾ. ಸೊ ಈಗ ರೀಸೆಂಟಾಗಿ ಹಾರ್ಟ್ಸ್ ಅಂತೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಈವನ್ ಇಫ್ ಯು ಸಿ ದ ಮಾಡೆಲ್ ಪೇಪರ್ಸ್ ಎಲ್ಲನೂ ಕಾನ್ಸೆಪ್ಟ್ ಬೇಸ್ ಮೇಲೆ ಬರುತ್ತೆ, ಸ್ವಲ್ಪ ಟ್ವಿಸ್ಟ್ ಮಾಡೆಲ್ಲ ಕೇಳ್ಬೋದು. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಫಸ್ಟ್ ಈಗ ಕ್ವಿಕ್ಕಾಗಿ ಎಲ್ಲ ಕಾನ್ಸೆಪ್ಟ್ಸ್ ಹೇಳ್ಕೊಡ್ತೀನಿ. ಅದಾದಮೇಲೆ ಎಲ್ಲ ಕಾನ್ಸೆಪ್ಟ್ಸ್ನ ಕೆಲವು ನ್ಯೂಮರಿಕಲ್ಸ್ ತೊಗೊಂಡು ನಿಮ್ಮ PYQs ಎಲ್ಲ ಚೆಕ್ ಮಾಡಿ ಎಲ್ಲ ನ್ಯೂಮರಿಕಲ್ಸ್ ತೊಗೊಂಡು ನಾವು ಮಾಡೋಣ, ಆಯಿತಾ. ಇಟ್ಸ್ ಅ ವೆರಿ ಈಸಿ, ನ್ಯೂಮರಿಕಲ್ಸ್ ಗೊಂಡು ವೆರಿ ಈಸಿ, ಯು ಡೋಂಟ್ ಹ್ಯಾವ್ ಟು ವರಿ ಮಕ್ಕಳೇ. ಸೊ ಫಸ್ಟು ನ್ಯೂಮರಿಕಲ್ಸ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ತಲೆಯಲ್ಲಿ ಫಾರ್ಮುಲಾಸ್ ಇರಬೇಕು, ಇದು ತುಂಬ ಇಂಪಾರ್ಟೆಂಟು. ಸೊ ಏನು ಫಾರ್ಮುಲಾಸ್ ನಾನೇ ಫಾಸ್ಟಾಗಿ ಬರ್ದಿದ್ದೀನಿ ಕ್ವಿಕ್ಕಾಗಿ. ಇದೆಲ್ಲ ಫಾರ್ಮುಲಾಸ್ ಗೊತ್ತಿರಬೇಕು ನಿಮಗೆ. ಸೊ ರಿಫ್ಲೆಕ್ಷನ್ ಅಂದರೆ ಫಸ್ಟ್ ರಿಫ್ಲೆಕ್ಷನ್ ಬೇಸಿಕ್ಸ್ ಗೊತ್ತಿರಬೇಕು ನಿಮಗೆ. ಇದಂತೂ ಬೇಸಿಕ್ ಫಾರ್ಮುಲಾ, R = 2F ಅಂತ. ಮಿರರ್ ಈಕ್ವೇಷನ್ ಮೇಲೆ 1/v = 1/v + 1/u = 1/f ಅಂತ. ಇವಂದು ಅಷ್ಟೊಂದು ನ್ಯೂಮರಿಕಲ್ಸ್ ಕೇಳೋದಿಲ್ಲ. ನಾನು ನೋಡ್ದಂಗೆ ನಿಮ್ಮ ಬೋರ್ಡ್ ಎಕ್ಸಾಮ್ಸಲ್ಲಿ PUC ಬೋರ್ಡ್ಸಲ್ಲಿ ಜಾಸ್ತಿ ಪ್ರಿಸಮು ಇಲ್ಲ ಈ ಲೆನ್ಸ್ ಮೇಕರ್ಸ್ ಫಾರ್ಮುಲಾಸ್ ಮೇಲೆ ನ್ಯೂಮರಿಕಲ್ಸ್ ಜಾಸ್ತಿ ಕೇಳ್ತಾರೆ. ನೀವೆಲ್ಲ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಚೆಕ್ ಮಾಡಿದ್ರೆ ಜಾಸ್ತಿ ಪ್ರಿಸಮ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಅದರಿಂದ ನಾವು ಜಾಸ್ತಿ ಪ್ರಿಸಮ್ ಮೇಲೆ ಫೋಕಸ್ ಮಾಡೋಣ, ಓಕೆನಾ. ಬಟ್ ಬೇರೆ ನ್ಯೂಮರಿಕಲ್ಸು ಮಾಡೋಣ. ಸೊ ಇಟ್ಸ್ ನಾಟ್ ಲೈಕ್ ದಟ್ ನಾನು ಬರೀ ಅದನ್ನೇ ಮಾಡ್ತೀನಿ ಅಂತಲ್ಲ, ಎಲ್ಲ ಅರ್ಥ ಮಾಡ್ಕೊಬೇಕು. ಅದಾದಮೇಲೆ ರಿಫ್ರಾಕ್ಷನ್ ಬಂದಾಗ ಸಿಂಪಲ್ ಮಕ್ಕಳು ನೆನ್ಪಿಟ್ಕೊಳ್ಳಿ, ಫಸ್ಟು ನಾನು ಹೇಳೋದು ನೆನ್ಪಿಟ್ಕೊಳ್ಳಿ. ಸೊ ವಾಟ್ ಈಸ್ ದಿಸ್? ಇದು ಒಂದು ಯಾವುದೋ ಒಂದು ಡೆನ್ಸರ್ ಮೀಡಿಯಾ, ಇದು ರೇರರ್ ಮೀಡಿಯಾ ಅಂತ ಹೋಗೋಣ. ಮಕ್ಕಳು ಇಲ್ಲಿ ಮಿಸ್ಟೇಕ್ ಮಾಡ್ತಾರೆ, ಅವ್ರಿಗೂ ಅರ್ಥ ಆಗೋದಿಲ್ಲ. ಡೆನ್ಸರ್ ಮೀಡಿಯಾ ಮತ್ತು ರೇರರ್ ಮೀಡಿಯಾ ಅಂದರೆ ರೇರರಿಂದ ಡೆನ್ಸರ್ಗೆ ಬಂದರೆ ಇಟ್ ಬೆಂಡ್ಸ್ ಟುವರ್ಡ್ಸ್ ನಾರ್ಮಲ್. ಯಾವತ್ತೇ ಆಗಲಿ ಇಲ್ಲೊಂದು ಲಾ ಇದೆ, ಸ್ನೆಲ್ಸ್ ಲಾ ಅಂತ. ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ 2, ನನ್ನ ಕೈ ನೋಡ್ಕೊಳ್ಳಿ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ 2 ವಿತ್ ರೆಸ್ಪೆಕ್ಟ್ ಟು 1, 2 ವಿತ್ ರೆಸ್ಪೆಕ್ಟ್ ಟು 1 is sin I by sin R. 2 with respect to 1 is sin I by sin R. So this with respect to this with respect to this, whatever the angle here, that divided by this. ಹಿಂಗೆ ನೆನ್ಪಿಟ್ಕೊಳ್ಳಿ. ಯಾಕಂದರೆ ಕೆಲವೊಂದು ಸತಿ ಡಿಫ್ರೆಂಟ್ ಆಗಿರುತ್ತೆ. ಮೇಲೆ ಯಾವುದೋ ಹೇರ್ ಇರುತ್ತೆ, ಮೇಲೆ ಹೇರ್ ಇರುತ್ತೆ. ಇಟ್ಸ್ ನೀಡ್ ನಾಟ್ ಟು ಬಿ ಆಲ್ವೇಸ್ ರೇರರ್ ಟು ಡೆನ್ಸರ್ ಓನ್ಲಿ. ಇಟ್ ಕ್ಯಾನ್ ಬಿ ಆಯಿಲು, ವಾಟರು, ಡಿಫ್ರೆಂಟ್ ಆಗಿರ್ಬೋದು. ಅಂದರೆ ರೇ ನೋಡಿ ಇಲ್ಲಿಂದ ಇಲ್ಲಿಗೆ ಬರ್ತಾ ಇದೆ. ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದಿಸ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಇಸ್ sin I by sin R. ನನ್ನ ಹ್ಯಾಂಡ್ ನೆನಪಾಯ್ತಾ? ಸೊ 2 ವಿತ್ ರೆಸ್ಪೆಕ್ಟ್ ಟು 1 is sin I by sin R. 1 ವಿತ್ ರೆಸ್ಪೆಕ್ಟ್ ಟು 2 is sin R by sin I. ಅರ್ಥ ಆಯ್ತಾ? ಇದನ್ನೇ ನಾವು ಸ್ನೆಲ್ಸ್ ಲಾ ಅಂತ ಕರಿತೀವಿ, ಅರ್ಥ. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ 2 ವಿತ್ ರೆಸ್ಪೆಕ್ಟ್ ಟು 1 is 2 divided by with 2 if you know absolute refractive indexes, n2 divided by n1. This is relative, this with respect to this. But most of the time ನಾವು ಹೇರ್ ತೊಗೊತೀವಿ, ಹೇರ್ ತೊಗೊಂಡು then we will do it actually. ಸೊ ಈ ರೀತಿ ಮಕ್ಕಳು. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಒನ್, ಯು ಶುಡ್ ಅಂಡರ್ಸ್ಟ್ಯಾಂಡ್. ಅದಾದಮೇಲೆ ನಂತರ ಏನು ರಿಫ್ರಾಕ್ಟಿವ್ ಇಂಡೆಕ್ಸ್, ಅದೇ ಡೆಫಿನೇಷನ್ ಹೇಳಿದ್ದೀನಿ. ಆ್ಯಂಡ್ ಆಲ್ಸೋ ರಿಫ್ರಾಕ್ಟಿವ್ ಇಂಡೆಕ್ಸ್ ಕ್ಯಾನ್ ಆಲ್ಸೋ ಬಿ ರಿಟರ್ನ್ ಇನ್ ಟರ್ಮ್ಸ್ ಆಫ್ ದಿಸ್ ಫಾರ್ಮುಲಾ. ಅಂದರೆ ಏನು? ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ 2 ವಿತ್ ರೆಸ್ಪೆಕ್ಟ್ ಟು 1. 2 ವಿತ್ ರೆಸ್ಪೆಕ್ಟ್ ಟು 1 is ಸ್ಪೀಡ್ ಆಫ್ ಲೈಟ್ ಇನ್ ಫಸ್ಟ್ ಮೀಡಿಯಾ ಡಿವೈಡ್ ಬೈ ಸ್ಪೀಡ್ ಆಫ್ ಲೈಟ್ ಇನ್ ಸೆಕೆಂಡ್ ಮೀಡಿಯಾ. ಮೋಸ್ಟ್ ಆಫ್ ದ ಟೈಮ್ ಫಸ್ಟ್ ಮೀಡಿಯಾ ಬಂದು ಹೇರ್ ಇಲ್ಲ ವ್ಯಾಕ್ಯೂಮ್ ತೊಗೊತೀವಿ, ಅದರಲ್ಲಿ ವಾಟರ್. ಸೊ ಅದರದ್ದು ಸ್ಪೀಡ್ ಆಫ್ ಲೈಟ್ ಬಂದು 3 × 10⁸ ಅಲ್ವಾ. ಸೊ ಅದು ಗೊತ್ತಿರುತ್ತೆ. V2 ಕೆಲವೊಂದು ಸತಿ ವಿ ಹ್ಯಾವ್ ಡನ್, ನಾನು ಕೆಲವೊಂದು ಕ್ವಶನ್ ತೊಗೊಂಡಿರ್ತಾರೆ. ವಿ ಹ್ಯಾವ್ ಟು ಫೈಂಡ್ V2 ಆಲ್ಸೋ. ಕೆಲವೊಂದು ಸತಿ ಲಾಸ್ಟ್ ಲ್ಯಾಂಬ್ಡಾ ಆಲ್ಸೋ, λ1 λ2 ಕೇಳ್ಬೋದು. ಸೊ ಇದು ಫಾರ್ಮುಲಾ ಬೇಸಿಗೆ ಇಲ್ಲಿಂದ ಬರುತ್ತೆ. ವೆಲಾಸಿಟಿ = λf ಅಂತಿದೆ. ಸೊ whenever there is a light travels from one medium to other medium, frequency doesn't change, velocity will change, wavelength will change. ಇದು ಕೂಡ ತುಂಬ ಇಂಪಾರ್ಟೆಂಟ್. ನೀವೇನು ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಾ ಇದ್ದರೆ ಅದೆಲ್ಲ ಬೇಕು. ಬಟ್ ಬೋರ್ಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಷ್ಟು ನೆನ್ಪಿಟ್ಕೊಳ್ಳಿ. 1/v + 1/u ಇದೊಂದು ಫಾರ್ಮುಲಾ, ಇದು ತುಂಬ ಇಂಪಾರ್ಟೆಂಟ್ ಫಾರ್ಮುಲಾ, ಎಲ್ಲ ಕಡೆ ಯೂಸ್ ಮಾಡ್ತೀವಿ. ತಲೆಯಲ್ಲಿ ಇರಲೇಬೇಕು ನಿಮ್ಮ ತಲೆಯಲ್ಲಿ. ಅಥವಾ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್. ಇದಾದಮೇಲೆ ನನ್ನ ನೆಕ್ಸ್ಟ್ ಟಾಪಿಕ್ ರಿಯಲ್ ಡೆಪ್ತ್ ಅಪಾರೆಂಟ್ ಡೆಪ್ತ್ ಮೇಲೆ. ಯೂಶಲಿ ಬೋರ್ಡ್ ಎಕ್ಸಾಮ್ಸ್ ಕೇಳಿಲ್ಲ, ಬಟ್ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ತುಂಬ ಕಾಮನ್ ರಿಯಲ್ ಡೆಪ್ತ್ ಅಪಾರೆಂಟ್ ಡೆಪ್ತ್ ಕ್ವಶನ್ಸು. ಐ ಹ್ಯಾವ್ ಟೇಕನ್ ಒನ್ ಕ್ವಶನ್ ಇವನ್ ಇನ್ ದಿಸ್ ಟಾಪಿಕ್ ಆಲ್ಸೋ. ಇಲ್ಲೇನಾಗುತ್ತೆ ಬೇಸಿಕಲಿ ಸಿಂಪಲ್ ಮಕ್ಕಳೇ. ಸೊ ಬಿಕಾಸ್ ವೆನೆವರ್ ಲೈಟ್ ಗೋಸ್ ಫ್ರಮ್ ಡೆನ್ಸರ್ ಟು ಮೀಡಿಯಮ್ ಟು ರೇರರ್ ಮೀಡಿಯಮ್, ಅದೇನಾಗುತ್ತೆ ಬೇಸಿಕಲಿ ಬೆಂಡ್ ಆಗುತ್ತೆ. ಸೊ ಬೆಂಡ್ ಆಗೋದ್ರೆ ಇಲ್ಲಿರೋ ಆಬ್ಜೆಕ್ಟ್ ನಿಮ್ಗೆ ಇಲ್ಲಿ ಕಾಣಿಸುತ್ತೆ. ಸೊ ಇಟ್ ಅಪಿಯರ್ಸ್ ಟು ಬಿ ರೈಸ್ಡ್. ಅದಕ್ಕೆ ನಾವು ಹೇಳೋದು, ನೀವು ಕೆರೆ ಎಲ್ಲದು ಸ್ವಿಮ್ಮಿಂಗ್ ಪೂಲ್ ಎಲ್ಲ ಹೋದಾಗ ನಿಮ್ಮ ಕಾಲಿಟ್ಟಾಗ ಹೀಗೆ ನಿಮಗೆ ತುಂಬ ಕಡಿಮೆ ಅನಿಸುತ್ತೆ. ಸೊ ತುಂಬ ಡೆಪ್ತು, ಈ ಕಾಲು ಇನ್ನು ಶಾರ್ಟ್ ಆಗಿಬಿಟ್ಟಿದೆ ಅನಿಸುತ್ತೆ. ಯಾಕಂದರೆ ದಿಸ್ ಅ ರೀಸನ್. ನಿಮ್ಮ ಕಾಲು ಶಾರ್ಟಾಗಿ ಕಾಣಿಸುತ್ತೆ ನೀವೇನು ಕೈ ಇಟ್ಟರೆ ಏನಿಟ್ರು. ಅದಕ್ಕೆ ಯಾವತ್ತೇ ಆಗಲಿ ಇವು ಯಾವುದೇ ಒಂದು ವಾಟರ್ ಬಾಡಿದು ನೋಡಿಬಿಟ್ಟು ಜಡ್ಜ್ ಮಾಡಬಾರ್ದು. ಯು ಶುಡ್ ನೆವರ್ ಜಡ್ಜ್ ದ ಡೆಪ್ತ್ ಆಫ್ ದ ವಾಟರ್ ಬಾಡಿ. ಅದು ನೋಡಿಬಿಟ್ಟು ಮೇಲೇ ಕಾಣಿಸ್ತಾ ಇದೆ ಅಂತ ನೀವು ನೆಗೆದ್ರೆ, ಅದರಲ್ಲಿ ಇಳಿದ್ರೆ ಹೋಗ್ಬಿಡ್ತೀರ ಹಂಗೆ ಆ್ಯಕ್ಚುಲಿ. ಅದರಿಂದ ಯಾವತ್ತೇ ನೆನ್ಪಿಟ್ಕೊಳ್ಳಿ, ಯಾವುದೇ ವಾಟರ್ ಬಾಡಿ, ಯಾಕಂದರೆ ಎಲ್ಲ ಕಡೆ ಇನ್ಸಿಡೆಂಟ್ಸು. ನೀವೆಲ್ಲ ಆಮೇಲೆ ಡಿಗ್ರಿಗೆಲ್ಲ ಹೋಗ್ತೀರಾ, ಫ್ರೆಂಡ್ಸ್ ಬ್ಯಾಚ್ ಹಾಕೊಳೋದು,
ಅಲ್ಲೋಗೋದು ಧುಮ್ಕೋದು, ಇಲ್ಲೋಗೋದು ಧುಮ್ಕೋದು, ಇವೆಲ್ಲ ಮಾಡ್ತೀರಾ ಆ್ಯಕ್ಚುಲಿ. ಸೊ ನೀವು ನೆನ್ಪಿಟ್ಕೊಳ್ಳಿ, ಯಾವತ್ತಾಗಲಿ ವಾಟರ್ ಬಾಡಿದು ಡೆಪ್ತ್ನ ನೀವು ಯಾವತ್ತಾಗಲಿ ನೋಡಿ ಹೇಳಬಾರ್ದು. ಯಾಕಂದರೆ ಅಪ್ಯಾರೆಂಟ್ ಡೆಪ್ತ್, ರಿಯಲ್ ಡೆಪ್ತ್, ದ ಫ್ಲೋರ್ ಅಪಿಯರ್ಸ್ ಟು ಬಿ ರೈಸ್ಡ್, ಅದು ವೆರಿ ಇಂಪಾರ್ಟೆಂಟ್. ಓಕೆ, ಇದು ರಿಯಲ್ ಡೆಪ್ತು, ಇದು ಅಪ್ಯಾರೆಂಟ್ ಡೆಪ್ತು. ಸೊ ದ ರಿಫ್ರಾಕ್ಟ್ ಇಂಡೆಕ್ಸ್ ಇಸ್ ಕಾಲ್ಡ್ ಆಲ್ವೇಸ್, ರಿಫ್ರಾಕ್ಟ್ ಇಂಡೆಕ್ಸ್ ಆಲ್ವೇಸ್ ರಿಯಲ್ ಡೆಪ್ತ್ ಬೈ ಅಪ್ಯಾರೆಂಟ್ ಡೆಪ್ತ್. It's real depth, not apparent depth. Refract index of this with respect to this means ಇದು ಯೂಶಲಿ ವಾಟರ್ ಇರುತ್ತೆ. ಸೊ ರಿಫ್ರಾಕ್ಟ್ ಇಂಡೆಕ್ಸ್ ಆಫ್ ವಾಟರ್, ಒಂದು ವಾಟರ್ ಇರ್ಬೋದು, ಆಯಿಲ್ ಇರ್ಬೋದು, ಏನೋ ಇರ್ಬೋದು. ಅದರ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ನಥಿಂಗ್ ಬಟ್ ವಿ ಕ್ಯಾನ್, ಇದು ಪ್ರೂಫ್ ಇದೆ, ಪ್ರೂಫ್ ಎಲ್ಲ ಬೇಡ. ರಿಯಲ್ ಡೆಪ್ತ್ ಡಿವೈಡ್ ಬೈ ಅಪ್ಯಾರೆಂಟ್ ಡೆಪ್ತ್ ನೆನ್ಪಿಟ್ಕೊಳ್ಳಿ. ನಿಮ್ಮ ಹೆಸರೇನಾದ್ರು ರಾಜೇಶ್, ನನ್ನ ಹೆಸರು ರಾಜೇಂದ್ರ ಅಲ್ವಾ, ಆರ್ ಎ ರಾ ಅಂತ ನೆನ್ಪಿಟ್ಕೊಳ್ಳಿ, ರಾ ಆರ್ ಎ ಆರ್ ಡಿವೈಡ್ ಬೈ ಎ ಅಂತ. ಓಕೆ, ಅದಾದಮೇಲೆ ನಂತರ ಶಿಫ್ಟ್ ಅಂದರೆ ಏನು, ಎಷ್ಟು ಮೇಲೆ ಹೋಗಿದೆ ಇದು, ಅದು ರಿಯಲ್ ಡೆಪ್ತ್ ಮೈನಸ್ ಅಪ್ಯಾರೆಂಟ್ ಡೆಪ್ತ್ ಮಾಡ್ತೀವಿ. ಆರ್ ಮೈನಸ್, ಆ್ಯಕ್ಚುಲಿ ಫಾರ್ಮುಲಾ ಬಂದು ಆರ್ ಮೈನಸ್ ಎ ಪ್ಲೇಸಲ್ಲಿ ನೀವು ಹಿಂಗೆ ಶಿಫ್ಟ್ ಮಾಡಿ ಆರ್ ಬೈ ಮ್ಯೂ ಅಂದರೆ ಇಲ್ಲಿ ಆರ್ ಬೈ ಮ್ಯೂ ಆಗ್ತದೆ, ಆರ್ ಕಾಮನ್ ತೊಗೊಂಡ್ರೆ ಇಲ್ಲಿ ಒನ್ ಡಿವೈಡ್ ಬೈ ಒನ್ ಬೈ ರಿಫ್ರಾಕ್ಟ್ ಇಂಡೆಕ್ಸ್ ಬರುತ್ತೆ. ಮ್ಯೂ ಆರ್ ಎನ್ ಅಂತ ಹೇಳಿದ್ರು ಹೇಳ್ಬೋದು. ಕೆಲವೊಂದ್ಸರಿ ರಿಫ್ರಾಕ್ಟ್ ಇಂಡೆಕ್ಸ್ ಮ್ಯೂ ಅಂತ ಹೇಳ್ತೀವಿ, ಕೆಲವೊಂದ್ಸರಿ ಮ್ಯೂ ಈ ಥರ ಹೇಳ್ತೀವಿ, ಕೆಲವೊಂದು ಬುಕ್ಕಲ್ಲಿ ಎನ್ ಅಂತ ಇರುತ್ತೆ. ಎನ್ ಸಿ ಆರ್ ಟಿಲಿ ಎನ್ ಇದೆ, ವಿಲ್ ಟೇಕ್ ಎವ್ರಿವೇರ್ ಎನ್. ಅರ್ಥ ಆಯ್ತಾ? ಸೊ ಇದ್ರ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಈ ಫಾರ್ಮುಲಾ ತುಂಬ ಇಂಪಾರ್ಟೆಂಟು, ಸ್ಪೆಷಲ್ ನೀವೇನು ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಾ ಇದೆ ತುಂಬ ಇಂಪಾರ್ಟೆಂಟು. ಬೋರ್ಡ್ ಎಕ್ಸಾಮ್ ಬಂದಿಲ್ಲ, ಬಟ್ ಹೇಳೋಕೆ ಆಗೋದಿಲ್ಲ, ಬಿಕಾಸ್ ಆರ್ಟ್ಸ್ ಎಲ್ಲ ಇರೋದ್ರಿಂದ ಅವ್ರು ಏನು ಬೇಕಾದ್ರೂ ಕೇಳ್ಬೋದು. ಓಕೆ, ಅದಾದಮೇಲೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ಸ್ ಅಂದರೆ ಏನು, ಇದು ಗೊತ್ತಿರಬೇಕು ನಿಮಗೆ. ಸೊ ತುಂಬ ಇಂಪಾರ್ಟೆಂಟ್. ಆಪ್ಟಿಕಲ್ ಫೈಬರ್, ಸೊ ಆಪ್ಟಿಕಲ್ ಫೈಬರ್ ಅನ್ನೋದು ಇದ್ರ ಬೇಸ್ ಮೇಲೆ ವರ್ಕ್ ಆಗುತ್ತೆ. ನಾನು ರೀಸೆಂಟ್ಲಿ ಆ್ಯಕ್ಚುಲಿ ವೀಡಿಯೋ ಮಾಡೋಕ್ಕಿಂತ ಮುಂಚೆ ಐ ವಾಸ್ ರೀಡಿಂಗ್, ನಾನು ಯಾರೋ ಒಬ್ಬರು ಆ್ಯಕ್ಚುಲಿ ನಮ್ಮ ಟೆಲಿಕಾಮ್ ಮಿನಿಸ್ಟರ್ ವೀಡಿಯೋ ನೋಡ್ತಾ ಇದ್ದೆ ಆ್ಯಕ್ಚುಲಿ ನಾನು. ಸೊ ಆಪ್ಟಿಕಲ್ ಫೈಬರ್ ಹೇಗೆ ಲಕ್ಷದೀಪ್ಗೆ ಹೋಗ್ತಾ ಇದೆ, ಆಪ್ಟಿಕಲ್ ಫೈಬರು ಎಷ್ಟು ಫಾಸ್ಟಾಗಿ ಇಂಟರ್ನೆಟ್ ಹೋಗುತ್ತೆ, ಸಮಥಿಂಗ್ 1200 GB per second ಎಲ್ಲ ಬರುತ್ತೆ. ಅದೆಲ್ಲ ಪಾಸಿಬಲ್ ಆಗೋದು ಈ ಬೇಸಿಕ್ ಪ್ರಿನ್ಸಿಪಲಿಂದ, ಆಪ್ಟಿಕಲ್ ಫೈಬರ್ ವರ್ಕ್ ಆಗೋದು. ಇನ್ನು ಸಿಂಪಲಾಗಿ ಹೇಳಬೇಕಂತ ಹೇಳಿದ್ರೆ ನಿಮ್ಗೆ ಆಲ್ರೆಡಿ ಡಯಾಗ್ರಾಮಲ್ಲಿ ಇದೆ ಮಕ್ಕಳೇ. ಸೊ ರೇ ಹೋಗ್ತಾ ಇರ್ತದೆ ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟ್, ಇದು ಕಂಡೀಷನ್ ಏನು, ಡೆನ್ಸರ್ ಮೀಡಿಯಮಿಂದ ರೇರರ್ ಮೀಡಿಯಮ್ಗೆ ಲೈಟ್ ಹೋಗಬೇಕು. ಅದಾದಮೇಲೆ ಈ ಥರ ಹೋಗ್ಬೇಕಾದ್ರೆ ಇಟ್ ಬೆಂಡ್ಸ್ ಅವೇ, ಅದು ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಇಟ್ ವಿಲ್ ಎಕ್ಸಾಕ್ಟ್ಲಿ ಬಿಕಮ್ 90 degrees. ದ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಬಿಕಮ್ಸ್ 90 degrees ಫಾರ್ ಪರ್ಟಿಕ್ಯುಲರ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. ದ್ಯಾಟ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಕಾಲ್ಡ್ ಇಸ್ ಕ್ರಿಟಿಕಲ್ ಆ್ಯಂಗಲ್. ಆ್ಯಂಡ್ ದೆನ್ ಅದಾದಮೇಲೆ if the angle is more than critical angle, then the TIR takes place, total inter-reflection. ಇದೆಲ್ಲ ನೀವು ಬೋರ್ಡ್ ಕಾನ್ಸೆಪ್ಟ್ಸ್ ಎಲ್ಲ ಥಿಯರಿಯಲ್ಲೆಲ್ಲ ಹೇಳ್ಕೊಡ್ತೀನಿ. ಸೊ ಇಲ್ಲಿ ಏನಂತ ಬೇಸಿಕಲಿ ಅದೇ ರೀತಿ ರಿಫ್ರಾಕ್ಟ್ ಇಂಡೆಕ್ಸ್ ನೋಡಿ, ಇಲ್ಲಿ ಕೈ ನೆನ್ಪಿಟ್ಕೊಳ್ಳಿ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ 2 with respect to 1, 2 with respect to 1 is nothing but sin I by sin R. 2 with respect to 1 is sin I by sin R. ಸೊ ಸೈನ್ ಏನಿದೆ, ಸೈನ್ 90 ಬರುತ್ತೆ ನಿಮಗೆ. ಸೈನ್ 90 ಬಂದು 1 ಇರುತ್ತೆ. ಇಲ್ಲೇನಿದೆ ಬೇಸಿಕಲಿ ಐ ಸಿ ಇದೆ, ಸೊ ಸೈನ್ ನಿಮಗೆ ಐ ಸಿ ಬರುತ್ತೆ. ರಿಫ್ರಾಕ್ಟ್ ಇಂಡೆಕ್ಸ್ ಆಫ್ ದಿಸ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಈಸ್ ನಥಿಂಗ್ ಬಟ್ ಆ್ಯಂಗಲ್ ಇನ್ ದಿಸ್ ಡಿವೈಡ್ ಬೈ ಆ್ಯಂಗಲ್ ಇನ್ ದಿಸ್. ಸೈನ್ 90 ಡಿವೈಡ್ ಬೈ ಸೈನ್ ಐ ಸಿ ಬರುತ್ತೆ. ಸೊ ದೇರ್ಫೋರ್ ದ ಫಾರ್ಮುಲಾ ಇಸ್ 1 ಬೈ ಸೈನ್ ಐ ಸಿ. ನೆನ್ಪಿಟ್ಕೊಳ್ಳಿ, ಇದು ಕೂಡ ಇಂಪಾರ್ಟೆಂಟು. ಒನ್ ಆಫ್ ದ ಕ್ವಶನಲ್ಲಿ ಬೋರ್ಡ್ ಎಕ್ಸಾಮಲ್ಲೇ ಕೇಳಿದ್ದಾರೆ, 2 ಕ್ವಶನ್ ಮಿಕ್ಸ್ ಮಾಡಿ ಕೇಳಿದ್ದಾರೆ. ಕ್ರಿಟಿಕಲ್ ಆ್ಯಂಗಲ್, ಪ್ರಿಸಮ್ ಎರಡೂ ಮಿಕ್ಸ್ ಮಾಡಿ ಕೇಳಿದ್ದಾರೆ. ಐ ಶೋ ಯು ದ ಕ್ವಶನ್ಸ್. ಅದಾದಮೇಲೆ ನಂತರ ಲೆನ್ಸ್ ಮೇಕರ್ಸ್ ಫಾರ್ಮುಲಾ, ಇದು ಫಾರ್ಮುಲಾ ಗೊತ್ತಿರಬೇಕು ಮಕ್ಕಳೇ ನಿಮಗೆ, ತುಂಬ ಇಂಪಾರ್ಟೆಂಟು. ಅದಾದಮೇಲೆ ದಿಸ್ ಲೆನ್ಸ್ ಮೇಕರ್ಸ್ ಫಾರ್ಮುಲಾ, ಇದ್ರದ್ದು ಮೀಡಿಯಮ್ N2 ಇರುತ್ತೆ. ಯಾವುದು ಲೆನ್ಸ್ ಇರುತ್ತಲ್ವ ಅದರದ್ದು ರಿಫ್ರಾಕ್ಟ್ ಇಂಡೆಕ್ಸ್ N2 ತೊಗೋಣ. ಅದಾದ ಔಟ್ಸೈಡ್ N1 ಇರುತ್ತೆ, ಇಲ್ಲಿ R1 ಇರುತ್ತೆ, ಇಲ್ಲಿ R2 ಇರುತ್ತೆ. ಸೊ 1 v - 1 is equal to ಫಾರ್ಮುಲಾ ಬಂದು ಇದು ಇಸ್ ದ ಫಾರ್ಮುಲಾ ಯು ಹ್ಯಾವ್. ಅಫ್ಕೋರ್ಸ್ ಇಲ್ಲಿ ಒಂದು ವೇಳೆ ನೀವೇನಾದರೂ ಇದು ಕಾನ್ವೆಕ್ಸ್ ಲೆನ್ಸ್ ಇದ್ದರೆ ಬೇಸಿಕಲಿ ಆಬ್ವಿಯಸ್ಲಿ R2 ಬಂದು ನೆಗೆಟಿವ್ ಇರುತ್ತೆ, ಮೈನಸ್ ಪ್ಲಸ್ ಆಗುತ್ತೆ. ಕೆಲವೊಂದು ಬುಕ್ಕಲ್ಲಿ 1/R1 + 1/R2 ಕೊಟ್ಟಿರ್ತಾರೆ, ಬಿಕಾಸ್ ಬೈ ಕನ್ಸೆಂಟ್ ದಿಸ್ ಆಸ್ ನೆಗೆಟಿವ್. ಸೊ ಯು ಡೋಂಟ್ ಹ್ಯಾವ್ ಟು ವರಿ ಆನ್ ದ, ಜಸ್ಟ್ ಫಾರ್ಮುಲಾ ನೆನ್ಪಿಟ್ಕೊಳ್ತಾರೆ. 1/R1 - 1/R2. You have to take the sign for R1 and R2. You have to put the sign for R1 and R2. This is the formula, lens makers formula. 1/f is equal to, ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ ಮಕ್ಕಳೇ. 1/f is equal to refract index of 2 with respect to 1 minus 1 into 1/R1 - 1/R2. ಒಂದು ವೇಳೆ ಇದೇ ಜಾಗದಲ್ಲಿ ಬೇಕಾದ್ರೆ ನಾನು N2 ಡಿವೈಡ್ ಬೈ N1 ಅಂತ ಕೂಡ ಬರಿಬೋದು ಅಲ್ವಾ. N2 ಅಂದರೆ N2 ಡಿವೈಡ್ ಬೈ N1, refract index of medium 2 ಡಿವೈಡ್ ಬೈ medium 1 ಅಂತ. ಅದಾದಮೇಲೆ 1/f is equal to, ದಿಸ್ ಅ ಫಾರ್ಮುಲಾ ಶುಡ್ ರಿಮೆಂಬರ್ ಫಾರ್ ಥಿನ್ ಲೆನ್ಸಸ್. ಅದು ಸ್ಪೆಷಲ್ ಕೇಸ್ ಇರುತ್ತೆ. ಇದರಲ್ಲಿ ಎಷ್ಟೊಂದು ಕೇಸಸ್ ಇದೆ ಮಕ್ಕಳೇ. ಸೊ 2 ಪ್ಲೇನೋ ಕಾನ್ಕೇವ್, ಡಬಲ್ ಕಾನ್ಕೇವ್, ಅರ್ಧ ಕಟ್ ಮಾಡಿದ್ರೆ ಏನಾಗುತ್ತೆ ಅದೆಲ್ಲ ನೀವೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಾ ಗೊತ್ತಿರಬೇಕು ನಿಮಗೆ. ಸೊ ಇದನ್ನು ಹಾಫ್ ಕಟ್ ಮಾಡಿದ್ರೆ ಏನಾಗುತ್ತೆ, ಹಾಫ್ನ ಒಂದು ಕಡೆ ಬರೀ ನೀವು ಇದನ್ನು ಏನೋ ಸಿಲ್ವರ್ಡ್ ಸರ್ಫೇಸ್ ಇದ್ದರೆ ಏನಾಗುತ್ತೆ, ಈ ಥರ ಏನೇನೋ ಕ್ವಶನ್ಸ್ ಇರುತ್ತೆ ಇದರಲ್ಲಿ. ಸೊ ಡಬಲ್ ಕಾನ್ವೆಕ್ಸ್, ಪ್ಲೇನೋ ಕಾನ್ಕೇವ್, ಕಾನ್ವೆಕ್ಸ್, ಸಮಥಿಂಗ್ ಲೈಕ್ ದ್ಯಾಟ್. ಒಂದು ಕಡೆ ಪ್ಲೇನು, ಒಂದು ಕಡೆ ಕಾನ್ಕೇವ್, ಇನ್ನೊಂದು ಕಡೆ ಪ್ಲೇನ್, ಇನ್ನೊಂದು ಕಡೆ ಕಾನ್ವೆಕ್ಸ್. ಎರಡು ಕಡೆ ಪ್ಲೇನ್ ಆಗೋದಿಲ್ಲ. ಈ ಥರ ಎಷ್ಟೊಂದು ಏನೋ ಮೆಥಡ್ಸ್ ಇರುತ್ತೆ. ಈಗ ಒಂದು ಕಟ್ ಮಾಡಿದ್ರೆ ಏನಾಗುತ್ತೆ ಫೋಕಲ್ ಲೆಂತು.
ಕಟ್ ಮಾಡಿ ಮತ್ತೆ ಟರ್ನ್ ಮಾಡಿಟ್ರೆ ಏನಾಗುತ್ತೆ, ಈ ಥರ ಎಲ್ಲ ಕ್ವಶನ್ಸ್ ಇರುತ್ತೆ. ಅದು ಯೂಶಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೇಳ್ತಾರೆ, ಬಟ್ ನಮ್ಮ ಬೋರ್ಡ್ ಎಕ್ಸಾಮಲ್ಲಿ ಬರೀ ಇಷ್ಟು ಗೊತ್ತಿದ್ರೆ ಸಾಕು. ಇಫ್ ಯು ನೋ 1/f ಇಸ್ ಈಕ್ವಲ್ ಟು n/1 - 1 × 1/1 - 1/r2, ಈ ಫಾರ್ಮ್ನ ಗೊತ್ತಿರಬೇಕು ನಿಮಗೆ. ಅದಾದಮೇಲೆ ಪವರ್ ಅಂದರೆ ಏನು, ಇಟ್ಸ್ P = 1/f, ದ ಯೂನಿಟ್ ಇಸ್ ಡಯಾಪ್ಟರ್, ಡಿ ಅಂತ ಹೇಳ್ತೀವಿ, ನೆನ್ಪಿಟ್ಕೊಳ್ಳಿ. ಇದು P = 1/f. ಅದಾದಮೇಲೆ ನಂತರ ಸೇಮ್ ಇದು ಒಂದು ವೇಳೆ ಕಾಂಬಿನೇಷನ್ ಆಫ್ ಲೆನ್ಸ್ 2-3 ಇದ್ದರೆ ಹಾಗೇನಾಗುತ್ತೆ 1/f - 1/f1 + 1/f2, P = P1 + P2. ಅಫ್ಕೋರ್ಸ್ ಇದರಲ್ಲಿ ಮತ್ತೆ ಇದನ್ನು ಎರಡನ್ನು ಸಪ್ರೇಟ್ ಮಾಡಿ ಕೆಳಗಡೆ ಲಿಕ್ವಿಡ್ ಹಾಕಿ ಸೆಂಟ್ರಲ್ಲಿ ಇದೆಲ್ಲ ಕ್ವಶನ್ಸ್ ಕೇಳ್ಬೋದು. ಸೊ ದೇ ಕ್ಯಾನ್ ಆಲ್ವೇಸ್ ಪ್ಲೇ ವಿತ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್, ಡಿಫ್ರೆಂಟ್ ಮೆಟೀರಿಯಲ್ಸ್. ಇದನ್ನು ತೊಗೊಂಡೋಗಿ ಯಾವುದೋ ಒಂದು ಇದರಲ್ಲಿ ಇಮ್ಮರ್ಸ್ ಮಾಡಿದ್ರೆ ಫೋಕಲ್ ಅಂತ ಏನಾಗುತ್ತೆ, ಐ ಥಿಂಕ್ ಬೋರ್ಡಲ್ಲಿ ಕೂಡ ಅದರ ಒಂದು 2-3 ಕ್ವಶನ್ ಕೇಳಿದ್ದಾರೆ. ಐ ಥಿಂಕ್ ಒನ್ ಕ್ವಶನ್ ಏನೋ ಇಮ್ಮರ್ಸ್ ಮಾಡಿದ್ರೆ ಏನಾಗುತ್ತೆ, ತೊಗೊಂಡೋಗಿ ಬೇರೆ ಕಡೆ ಹಾಕಿದ್ರೆ ಏನಾಗುತ್ತೆ. ಸೊ ಈ ಥರ ತುಂಬ ಒಳ್ಳೊಳ್ಳೆ ಕ್ವಶನ್ಸ್ ಕೇಳ್ತಾರೆ ಈ ಚಾಪ್ಟ್ರಲ್ಲಿ, ಆಯಿತಾ. ಸೊ ಈ ಥರ, ಸೊ ಇದು ಬೇಸಿಕ್ ಫಾರ್ಮ್ಲೆಸ್ ಗೊತ್ತಿರಬೇಕು. ಅದಾದಮೇಲೆ ನಂತರ ಏನು, ಸೊ ಇದು ಅಂತೂ ಗೊತ್ತಿರಲೇಬೇಕು. ನಾನು ನೋಡ್ದಂಗೆ ನಿಮ್ಮೆಲ್ಲ ಪ್ರೀವಿಯಸ್ ಕ್ವಶನ್ ಚೆಕ್ ಮಾಡಿದಾಗ ತುಂಬ ಕ್ವಶನ್ಸು, ಮೆಜಾರಿಟಿ ಆಫ್ ದ ಕ್ವಶನ್ಸು ಇದ್ರ ಬೇಸಿಸ್ ಮೇಲೆ ಕೇಳ್ತಾ ಇದ್ದಾರೆ. ಬಟ್ ಇದರಲ್ಲೇ ಬೇಕಾದರೆ ದೇ ಕ್ಯಾನ್ ಯೂಸ್ ಕ್ರಿಟಿಕಲ್ ಆ್ಯಂಗಲ್ ಕಾನ್ಸೆಪ್ಟ್ ಆಲ್ಸೋ. ಇದರಲ್ಲೇ ಬೇಕಾದರೆ ಇದನ್ನು ತೊಗೊಂಡೋಗಿ ಪ್ರಿಸಮ್ ತೊಗೊಂಡೋಗಿ ಇನ್ಯಾವುದೋ ಬೇರೆ ಮೆಟೀರಿಯಲ್ ಇಟ್ಟರೆ ಆಗ ಡಿವಿಯೇಷನ್ ಏನಾಗುತ್ತೆ, ಹಾಗೂ ಕೇಳಿದ್ದಾರೆ ಕ್ವಶನ್. ಅಂದರೆ ಏನು, ನೀವೇನು ಪ್ರೀವಿಯಸ್ ಕಾನ್ಸೆಪ್ಟ್ ಕಲ್ತಿದ್ದೀರೋ ಅದ್ರ ಬೇಸಿಸ್ ಮೇಲೆ ಇದರಲ್ಲಿ ಮಿಕ್ಸ್ ಮಾಡಿ ಕೇಳ್ಬೋದು. ಅದು ಸಿಂಪಲ್, ನೀವು ತಲೆ ಕೆಡ್ಸ್ಕೊಂಬೇಡಿ, ಓಕೆ, ಇದು ಈಸಿ ಇರುತ್ತೆ. ಸೊ ಇದೇನಂದರೆ ಬೇಸಿಕಲಿ ಇದು ಗೊತ್ತಿರಬೇಕು ನಿಮಗೆ, ರಿಫ್ರಾಕ್ಷನ್ ಥ್ರೂ ಪ್ರಿಸಮ್. ಸೊ ಪ್ರಿಸಮಲ್ಲಿ ರಿಫ್ರಾಕ್ಷನ್ ಹೋಗಬೇಕಾದ್ರೆ ಈ ಥರ ರೇ ಒಂದು ಹೋದಾಗ ಈ ಥರ ಹೋಗಿ ಈ ಥರ ಬರುತ್ತೆ. ಅದಾದಮೇಲೆ ಸೊ ಡಿವಿಯೇಷನ್ ಅಂದರೆ ಏನು, ಒಂದು ವೇಳೆ ಪ್ರಿಸಮ್ ಇಲ್ಲ ಅಂತ ಹೇಳಿದರೆ ರೇ ಹಿಂಗೆ ಸ್ಟ್ರೈಟ್ ಹೋಗಬೇಕಾಗಿತ್ತು. ಬಿಕಾಸ್ ಆಫ್ ದ ಪ್ರಿಸಮ್ಸ್ ರೇ ಹಸ್ ಕಮ್ ಲೈಕ್ ದಿಸ್. ಸೊ ದೇರ್ ಈಸ್ ಸಮ್ ಕೈಂಡ್ ಆಫ್ ಡಿವಿಯೇಷನ್ ದಟ್ ಹ್ಯಾಪನ್, ದಟ್ಸ್ ಕಾಲ್ಡ್ ಡಿವಿಯೇಷನ್. ಅದೊಂದು ಗ್ರಾಫ್ ಕೂಡ ಡಿ ಮಿನಿಮಮ್ ಅಂತ ಒಂದು ಗ್ರಾಫ್ ಫೈಂಡ್ ಮಾಡೋಕ್ಕೆ ನೀವು ನಿಮ್ಮ ಪ್ರಾಕ್ಟಿಕಲ್ಸಲ್ಲೂ ಇದೆ ಅದು. ಸೊ ಡಿವಿಯೇಷನು ಇದು ಆ್ಯಂಗಲ್ ಆಫ್ ಇನ್ಸಿಡೆಂಟ್, ಇದು ಆ್ಯಂಗಲ್ ಆಫ್ ಎಮರ್ಜೆಂಟ್ ಅಂತ ಹೇಳ್ತೀವಿ. ಕೆಲವೊಂದು ಬುಕ್ಕಲ್ಲಿ ಇದನ್ನ I1 ಆ್ಯಂಡ್ I2 ಅಂತ ಹೇಳ್ತಾರೆ. ಇದು R1 ಆ್ಯಂಡ್ R2, ಇದು ಆ್ಯಂಗಲ್ ಆಫ್ ಪ್ರಿಸಮ್ ಎ ಇರುತ್ತೆ. ಮೋಸ್ಟ್ ಆಫ್ ದ ಕ್ವಶನ್ಸಲ್ಲಿ ನಿಮಗೆ ಈಕ್ವಿಲ್ಯಾಟ್ರಲ್ ಪ್ರಿಸಮ್ ಇರುತ್ತೆ. ಅವ್ರು ಎ ಕೊಟ್ಟಿಲ್ಲ ಅಂತ ಹೇಳಿದ್ರು ಎ ಇಸ್ 60 ಡಿಗ್ರೀಸ್, ಬಿಕಾಸ್ ಇಟ್ಸ್ ಈಕ್ವಿಲ್ಯಾಟ್ರಲ್ ಪ್ರಿಸಮ್ ಅಂತ ಮೆನ್ಷನ್ ಮಾಡಿ 60 ಡಿಗ್ರೀಸ್ ಅಷ್ಟೇ ಮಕ್ಕಳೇ. ಅದಾದಮೇಲೆ ನೋಡಿ, ಈ ರಿಲೇಷನ್ಸ್ ಗೊತ್ತಿರಬೇಕು ನಿಮಗೆ. ಎ ಇಸ್ ಈಕ್ವಲ್ ಟು R1 + R2, ನಾವು ಅದನ್ನ ಪ್ರೂವ್ ಮಾಡ್ಬೋದು. ಟ್ರಯಾಂಗಲ್ ತೊಗೊಂಡು, ಕ್ವಾಡ್ರಿಲ್ಯಾಟ್ರಲ್ ತೊಗೊಂಡು, ನಿಮ್ಮ 9th ಕ್ಲಾಸ್ ಇದೆಯಲ್ವಾ, ಸೊ ಈ ದಿಸ್ ಆ್ಯಂಗಲ್ ಮಸ್ಟ್ ಈಕ್ವಲ್ ದಟ್ ಆ್ಯಂಗಲ್ ಅಂತ ಪ್ರೂವ್ ಮಾಡೋದು, ಆ ಥರ ಪ್ರೂವ್ ಮಾಡ್ಬೋದು. ಎ ಇಸ್ ಈಕ್ವಲ್ R1 + R2 ಅಂತ. ಆ್ಯಂಡ್ ಡೆಲ್ಟಾ ಇಸ್ ಈಕ್ವಲ್ ಟು I + E - A, ದಿಸ್ ಇಸ್ ಅ ಫಾರ್ಮುಲಾ ಯು ಶುಡ್ ನೋ. ಡೆಲ್ಟಾ ಅಂದರೆ ಡಿವಿಯೇಷನ್ ಇಸ್ ಈಕ್ವಲ್ ಟು I + E - A. ಒಂದು ವೇಳೆ ಮಿನಿಮಮ್ ಡಿವಿಯೇಷನ್, ಇಫ್ the deviation is minimum, then this is the condition. First of all, this will be parallel to this, ಇದು ಇದಕ್ಕೆ ಪ್ಯಾರಲಲ್ ಆಗಿರುತ್ತೆ. ಅದಾದಮೇಲೆ ಸೊ ಪ್ಯಾರಲಲ್ ಆಗಿರೋದ್ರಿಂದ ಬೈ ಸಿಮೆಂಟ್ರಿ I will be equal to E, R1 is equal to R2 is equal to R ಇರುತ್ತೆ. ಸೊ ನಾವೇನಾಗುತ್ತೆ, ಇದೇ ಫಾರ್ಮುಲಾದಲ್ಲಿ ಸಿನ್ಸ್ ಡಿ ಮಿನಿಮಮ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ I and E both are equal, so I can say I only. I + I is 2I - A. ಸೊ ಆನ್ಸರ್ ಬಂದು 2I - A ಬರುತ್ತೆ. ಈ ಫಾರ್ಮುಲಾ ತುಂಬಾ ಇಂಪಾರ್ಟೆಂಟು, ಬಿಕಾಸ್ ಮೋಸ್ಟ್ ಎಲ್ಲ ಪ್ರಿಸಮ್ ಕ್ವಶನ್ಸಲ್ಲೂ ಈ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಸೊ ರಿಫ್ರಾಕ್ಟ್ ಇಂಡೆಕ್ಸ್ ಇಸ್ ನಥಿಂಗ್ ಬಟ್ ರಿಫ್ರಾಕ್ಟ್ ಇಂಡೆಕ್ಸ್ ಆಫ್ ದ ಪ್ರಿಸಮ್ ವಿತ್ ರೆಸ್ಪೆಕ್ಟ್ ಟು ದ ಔಟ್ಸೈಡ್ ಮೆಟೀರಿಯಲ್, ದಟ್ ಈಸ್ ಮೇ ಬಿ ಹೇರ್ ಇರ್ಬೋದು, ಇಲ್ಲ ಬೇರೆದೇನೋ ಇರ್ಬೋದು. 2 with respect to 1, ದ ಮೀಡಿಯಮ್ 2 with respect to 1 is nothing but again sin I by sin R ಇರುತ್ತೆ. I ಪ್ಲೇಸಲ್ಲಿ A + ΔM/2, R ಪ್ಲೇಸಲ್ಲಿ A/2. ಅದು ಎಂತಕ್ಕೆ ಅಂದರೆ ಇಲ್ಲಿಂದ ನೋಡಿ, ಆ ಫಾರ್ಮುಲಾ ಇಲ್ಲಿಂದನೇ ಬರುತ್ತೆ ನೋಡಿ. I ಬೇಕಾ ನಿಮಗೆ, A ತೊಗೊಂಡೋಗಿ ಈ ಕಡೆ ಡಿ ಮಿನಿಮಮ್ + A ಆಯಿತಾ, /2 ಬರುತ್ತೆ ಆಯಿತಾ. ಅದೇ ರೀತಿ ಇನ್ನೊಂದು sin A/2 ಬರುತ್ತೆ. ಇವು ಡಿ ಮಿನಿಮಮ್ ಅಂತಲ್ಲ, ಯು ಕ್ಯಾನ್ ಜಸ್ಟ್ ಪುಟ್ ಈವನ್ ಜಸ್ಟ್ ಡಿವಿಯೇಷನ್ ಆಲ್ಸೋ. ಈ ಫಾರ್ಮುಲಾ ಡಿ ಮಿನಿಮಮ್ ಹಾಕ್ಬೇಕು, ಬಿಕಾಸ್ 2I ಬರುತ್ತಬೇಕಲ್ವಾ. ಎನಿವೆ, ಸೊ ಇಷ್ಟು ಮಕ್ಕಳೇ ಅರ್ಥ ಇದೆ ಕ್ಲಿಯರಾಗಿ. ಸೊ ಇದು ಎಲ್ಲ ನಿಮ್ಗೆ ಗೊತ್ತಿರಬೇಕು. ಆ್ಯಕ್ಚುಲಿ ನಾನು ಈ ಲೆಕ್ಚರ್ಗೆ ಒನ್ ಶಾರ್ಟ್ ವೀಡಿಯೋ ಅಂತ ಹೇಳಬೇಕು ಆ್ಯಕ್ಚುಲಿ, ಬಿಕಾಸ್ ಎಲ್ಲ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಡಿರೈವೇಷನ್ ಮಾಡಿಸ್ತಾ ಇಲ್ಲ, ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಿ ನ್ಯೂಮರಿಕಲ್ ಮಾಡ್ತಾಯಿದ್ದೀನಿ. ನಾನು ಒನ್ ಶಾರ್ಟ್ ಅಂತ ಹೇಳಬೇಕು ಆ್ಯಕ್ಚುಲಿ ಇರಬೇಕಂದ್ರೆ. ಇಟ್ಸ್ ಓಕೆ. ಸೊ ಏನು ಗೊತ್ತಾ, ಎಲ್ಲ ಫಾರ್ಮುಲಾಸ್ನಿಗೆ ನಿಮ್ಮ ತಲೆಯಲ್ಲಿ ಇರಬೇಕು, ಎಲ್ಲ ಫಾರ್ಮುಲಾಸು. ನಾನು ಏನು ಫಸ್ಟ್ ಹೇಳ್ಕೊಟ್ಟಿದ್ದೀನೋ ಇವೆಲ್ಲ ನೋಟ್ಬುಕ್ಕಲ್ಲಿ ಬರ್ಕೊಳ್ಳಿ. ಸೊ ಯಾವುದೋ ಒಂದು ಸಪ್ರೇಟಾಗಿ ನ್ಯೂಮರಿಕಲ್ಸ್ಗೆ ನೋಟ್ಬುಕ್ ಇಟ್ಕೊಂಡು ನೀವು ಯು ಕೀಪ್ ಡೂಯಿಂಗ್ ಆಲ್ ದ ನ್ಯೂಮರಿಕಲ್ಸ್. ನಮ್ಮ ಯೂಟ್ಯೂಬಲ್ಲಿ ಏನು ಬರ್ತೋ ನ್ಯೂಮರಿಕಲ್ಸ್ ಅದನ್ನು ಸಾಲ್ವ್ ಮಾಡ್ಕೊಂಡು ಹೋಗಿ ಸಾಕು. ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ ನೀವು ಆರಾಮಾಗಿ ನ್ಯೂಮರಿಕಲ್ಸ್ ಒಳ್ಳೆ ಮಾರ್ಕ್ಸ್ ತೊಗೊತೀರಾ ಆಯಿತಾ. ಸೊ ಇಲ್ಲೇನಾಗುತ್ತೆ, ಎಲ್ಲ ಫಾರ್ಮುಲಾಸ್ನ ಈಗ ನೀವು ಏನು ಹೇಳ್ಕೊಟ್ನೋ, ಒಂದು ವೇಳೆ ಯಾವುದಾದ್ರು ಕಾನ್ಸೆಪ್ಟ್ ಅರ್ಥ ಆಗಲ್ಲ ಅಂತ ತಲೆ ಕೆಡ್ಸ್ಕೊಬೇಡಿ, ಬಿಕಾಸ್ ಥಿಯರಿ ಅಲ್ಲ ಇದು, ಬರೀ ನ್ಯೂಮರಿಕಲ್ಸ್ ಇರುತ್ತೆ. ನಿಮ್ಗೆ ಯಾವುದಾದ್ರು ಡೌಟ್ ಇದ್ದರೆ ನಾನು ಥಿಯರಿ ಲೆಕ್ಚರ್ಸು ಮಾಡ್ತೀನಿ, ಅದ್ರ ಬಗ್ಗೆ ಯು ಡೋಂಟ್ ಹ್ಯಾವ್ ಟು ವರಿ. ಜಸ್ಟ್ ರೈಟ್ ಇದ್ರ ಬಗ್ಗೆ ಎಲ್ಲ ಫಾರ್ಮುಲಾಸ್ನ ಬರ್ಕೊಂಡು ಕ್ಲೀನಾಗಿ. ಈಗ ಎಲ್ಲ ಫಾರ್ಮುಲಾಸು ತಲೆಯಲ್ಲಿ ಇದೆಯಾ? ಫಸ್ಟು ಬಿಫೋರ್ ಸಾಲ್ವಿಂಗ್ ಕ್ವಶನ್ಸ್ ಎಲ್ಲ ಫಾರ್ಮುಲಾಸ್ ತಲೆಯಲ್ಲಿರಬೇಕು. ಸ್ಪೆಷಲಿ ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಅಂದರೆ ಏನು, ಸ್ನೆಲ್ಸ್ ಲಾ ಅಂದರೆ ಏನು, ಅದು ಫಾರ್ಮುಲಾ ಏನು, ಅದಾದಮೇಲೆ ಪ್ರಿಸಮ್ ಫಾರ್ಮುಲಾಸು, ಇವೆಲ್ಲ ಫಾರ್ಮುಲಾಸು ತಲೆಯಲ್ಲಿ ಇದೆ ಸರ್ ನನಗೆ ಅಂತ ಹೇಳಿದ್ರೆ
ನೌ ವಿ ಕ್ಯಾನ್ ಸ್ಟಾರ್ಟ್ ದ ಕ್ವಶನ್ಸ್. ಇದು ಇರಲೇಬೇಕು ತಲೆಯಲ್ಲಿ. ಓಕೆ, ಫಸ್ಟ್ ಏನು ಕ್ವಶನ್ ಇದು? an object of 3 centimeters placed at 14 centimeters in front of a concave lens. ಈ ಥರ ಕ್ವಶನ್ಸ್ ಯೂಶಲಿ ಇದು ಆ್ಯಕ್ಚುಲಿ ಪ್ರೀವಿಯಸ್ ಇಯರ್ಸ್ ಕ್ವಶನ್. ಎಷ್ಟೊಂದು ಕ್ವಶನ್ ಪಿ ವೈ ಕ್ಯೂಸ್ ತೊಗೊಂಡಿದ್ದೀನಿ. ಸೊ ಏನಾಗುತ್ತೆ ಬೇಸಿಕಲಿ ಈ ಥರ ಕ್ವಶನ್ಸ್ ಯೂಶಲಿ ನಿಮ್ಗೆ ಲೋವರ್ ಕ್ಲಾಸಲ್ಲಿ 10ನೇ ಕ್ಲಾಸಲ್ಲಿ ಕೇಳ್ತಾ ಇದ್ರು. ಈಗ 12th ಕೇಳೋ ಡೌಟು, ಬಟ್ ಕೆಲವೊಂದು ಸ್ಟಿಲ್ ಕೇಳ್ಬೋದು ಎಕ್ಸಾಮಲ್ಲಿ, ಹೇಳೋಕ್ಕಾಗಲ್ಲ. ಇಫ್ ಯು ಅಂಡರ್ಸ್ಟ್ಯಾಂಡ್ ಒನ್ ಕ್ವಶನ್ ಪ್ರಾಪರ್ಲಿ ಎಲ್ಲ ಈಸಿ ಇರುತ್ತೆ ಮಕ್ಕಳೇ. ಏನಾಗಿದೆ ಬೇಸಿಕಲಿ ಆಬ್ಜೆಕ್ಟ್ ಇಸ್ 3 centimeters ಪ್ಲೇಸ್ at 14 centimeters in front of a concave. ಒಂದು ಕಾನ್ಕೇವ್ ಮಿರರ್ ಮುಂದೆ 14 ಸೆಂಟಿಮೀಟರ್ ದೂರದಲ್ಲಿ ಇಟ್ಟಿದ್ದೀವಿ. ಓಕೆ, ಅದರದ್ದು ಕಾನ್ಕೇವ್ ಮಿರರ್ದು ಫೋಕಲ್ ಲೆಂತ್ ಬಂದು 21 ಸೆಂಟಿಮೀಟರ್, ಅಂದರೆ ಫೋಕಲ್ ಲೆಂತ್ ತುಂಬ ದೊಡ್ಡದಿದೆ. ಸೊ ಅಂದರೆ ನಾನು ಒಂದು ಡಯಾಗ್ರಾಮ್, ಓಕೆ, ನಾನು ಡಯಾಗ್ರಾಮ್ ಆಯಿತಾ. ಸೊ ಎಲ್ಲಿದೆ ಅದು? ಸೊ ಒಂದು 14 ಸೆಂಟಿಮೀಟ್ರಲ್ಲಿ ಇದೆ ಅಂತ ಹೇಳಿದ್ರೆ ಎಲ್ಲೋ 21 ಸೆಂಟಿಮೀಟರ್ ಅದ್ರ ಫೋಕಸ್ ಬಂದು 21 ಸೆಂಟಿಮೀಟರ್, ಬಟ್ ಆಬ್ಜೆಕ್ಟ್ ಇಸ್ ಕೆಪ್ಟ್ ಸಮ್ವೇರ್ ಹಿಯರ್. ಅದಾದಮೇಲೆ ನಂತರ ಏನು ಹೇಳ್ತಾ ಇದ್ದಾರೆ ಅವರು? ಫೈಂಡ್ ದ ಪೊಸಿಷನ್ ನೇಚರ್ ಅಂಡ್ ಸೈಜ್ ಆಫ್ ದ ಇಮೇಜ್. ನೀವೇ ನೆನ್ಪಿಟ್ಕೊಳ್ಳಿ ಯಾವ ರೀತಿ ಬರ್ತಾರೆ ಇಮೇಜಸ್. ಇದಕ್ಕೆ ರೇ ಡಯಾಗ್ರಾಮ್ಸು, ನಿಮ್ಗೆ ರೇ ಡಯಾಗ್ರಾಮ್ ಗೊತ್ತಿದ್ರೆ ಒಳ್ಳೆಯದು. ಸೊ ರೇ ಹಿಂಗೆ ಹೋಗುತ್ತಾ ಬೇಸಿಕಲಿ ಈ ಥರ ಒಂದು ಯಾವುದೋ ಒಂದು ಡೈವರ್ಟ್ ಆಗುತ್ತಾ, ಬಿಕಾಸ್ ಇದು ಡೈವರ್ಜಿಂಗ್ ಲೆನ್ಸಿಟೀಸ್. ಓಕೆ, ಅದನ್ನು ಹಿಂದೆ ಪ್ರೊಡ್ಯೂಸ್ ಮಾಡಿದ್ರೆ ಹಿಂದೆ ಬರುತ್ತಾ, ಇಲ್ಲಿಂದ ರೇ ಹಿಂಗೆ ಹೋಗೋದೆ ಸೆಂಟ್ರಲ್ ಹೋಗೋದು ವಿತೌಟ್ ಡಿವಿಯೇಷನ್ ಹೋಗುತ್ತಾ. ಸೊ ಆಲ್ವೇಸ್ ದ ಇಮೇಜ್ ಇಸ್ ಫಾರ್ಮ್ ಲೈಕ್ ದಿಸ್ ಇನ್ ಕೇಸ್ ಆಫ್ ಕಾನ್ಕೇವ್ ಲೆನ್ಸ್. ಇದು ನೀವು 10ನೇ ಕ್ಲಾಸಲ್ಲೇ ಕಲ್ತಿರ್ತೀರಾ. ಅರ್ಥ ಆಯ್ತಾ? ಕಾನ್ಕೇವ್ ನೋಡಿ, ಕಾನ್ವೆಕ್ಸ್ ಲೆನ್ಸ್ಗೆ ಎಷ್ಟೊಂದು ರೇ ಡಯಾಗ್ರಾಮ್ಸ್ ಇರುತ್ತೆ. ಬಿಯಾಂಡ್ 2F, at 2F, ಬಿಟ್ವೀನ್ 2 and F, at F, ಬಿಟ್ವೀನ್ F and P ಅಂತ. ಬಟ್ ಇದಕ್ಕೆ ಒಂದೇ ಒಂದು ಡಯಾಗ್ರಾಮೇ. ಒಂದು ಅಟ್ ಎಫ್, ಇನ್ನೊಂದು ಬಿಟ್ವೀನ್ ದಟ್ ಪೋಲ್ ಆ್ಯಂಡ್ ಎಫ್, ಒಂದೇ ಡಯಾಗ್ರಾಮ್. ಐ ಮೀನ್ ನೀವು ಎಲ್ಲೇ ಇಟ್ಟರು ನೋಡಿ ಬೇಸಿಕಲಿ ಹಿಂಗೆ ಹೋಗಿ ಹಿಂಗೆ ಹೋಗುತ್ತೆ. ದಿಸ್ ವಿಲ್ ಕಮ್ ಲೈಕ್ ದಿಸ್ ವಿಲ್ ಕಮ್. ನನಗೇನು ಅನಿಸ್ತಾ ಇದೆ ಈಗ ನೋಡಿ, ಡಯಾಗ್ರಾಮ್ ನಿಮ್ಮ ತಲೆಯಲ್ಲಿ ಬಂದುಬಿಟ್ರೆ ಫಸ್ಟ್ ನೀವು ಹೇಳ್ಬೋದು ಡೆಫಿನೆಟ್ಲಿ ಇಮೇಜ್ ಅನ್ನೋದು ಆಬ್ಜೆಕ್ಟ್ ಮತ್ತು ಲೆನ್ಸ್ ಮಧ್ಯದಲ್ಲಿ ಫಾರ್ಮ್ ಆಗ್ತಾ ಇದೆ. ಸೊ ನಿಮ್ಮ ಆನ್ಸರ್ ಬಂದು ಲೆಸ್ ದ್ಯಾನ್ 14 ಇರಬೇಕು. ಸೊ ನಿಮ್ಗೆ ಯಾವ್ದು MCQs ಕೊಟ್ಟಿದ್ರೆ ಯಾವುದಾದ್ರು ಆಪ್ಷನ್ ಮೋರ್ ದ್ಯಾನ್ 14 ಇದ್ದರೆ ಇಲ್ಲ, ಅದು ಆನ್ಸರ್ ಆಗೋಕ್ಕೆ ಸಾಧ್ಯ ಇಲ್ಲ. ಲೆಸ್ ದ್ಯಾನ್ 14 ಇರಬೇಕು. ಮ್ಯಾಗ್ನಿಫಿಕೇಷನ್ ಏನಾಗುತ್ತೆ, ನೇಚರು ಇದಕ್ಕಿಂತ ಕಡಿಮೆ ಇರಬೇಕಿದು. ಮತ್ತು ಮ್ಯಾಗ್ನಿಫಿಕೇಷನ್ ಪಾಸಿಟಿವ್ ಬರುತ್ತೋ ನೆಗೆಟಿವ್ ಬರುತ್ತೋ? ಪಾಸಿಟಿವ್ ಬರುತ್ತೆ. ಏನಕ್ಕೆ? ಇಮೇಜ್ ಎರೆಕ್ಟ್ ಇದೆ. ಇಮೇಜ್ ಇನ್ವರ್ಟೆಡ್ ಆಗಿದ್ದರೆ ನೆಗೆಟಿವ್ ಮ್ಯಾಗ್ನಿಫಿಕೇಷನ್ ಬರುತ್ತೆ, ಮೇಲೆ ಇದ್ದರೆ ಪಾಸಿಟಿವ್ ಮ್ಯಾಗ್ನಿಫಿಕೇಷನ್ ಬರುತ್ತೆ. ಮ್ಯಾಗ್ನಿಫಿಕೇಷನ್ ಆಲ್ಸೋ ಶುಡ್ ಬಿ ಲೆಸ್ ದ್ಯಾನ್ 1, ಮೀನ್ಸ್ ಕಡಿಮೆ ಬರಬೇಕು, ಬಿಕಾಸ್ ಇಮೇಜ್ ಸೈಜು ಕಡಿಮೆ ಇದೆ. ಸೊ ನಮ್ಗೆ ಆಲ್ಮೋಸ್ಟ್ ನೋಡಿದ ತಕ್ಷಣ ಗೊತ್ತಾಯ್ತಾ, ಜಸ್ಟ್ ವ್ಯಾಲ್ಯೂಸ್ ಫೈಂಡ್ ಮಾಡೋಕ್ಕೆ ಅಷ್ಟೇ, ಏನೂ ಇಲ್ಲ. ಸೊ ಲೆನ್ಸ್ ಫಾರ್ಮುಲಾ ಏನು? ಬೇಸಿಕಲಿ 1/v - 1/u = 1/f ಫಾರ್ಮುಲಾ ಬಂದು. ಸೊ ನೀವು ಫಿಸಿಕ್ಸ್ ಬರೀಬೇಕಾದ್ರೆ ನೀವು ಡಯಾಗ್ರಾಮ್ ಬರೆದು ನೀವು ಎಲ್ಲದನ್ನು ಮೆನ್ಷನ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಗಿವನ್ ಅಂತ ಬರೀಬೇಕು. ಯಾವತ್ತೇ ನೆನಪಿಗಳು ಎಕ್ಸಾಮಲ್ಲಿ ಗಿವನ್ ಬರೋದು ಆಲ್ವೇಸ್ ಉತ್ತಮ. ಸೊ ಬೇಸಿಕಲಿ ಆಬ್ಜೆಕ್ಟ್ ಸೈಜು, ಹೈಟ್ ಆಫ್ ದ ಆಬ್ಜೆಕ್ಟ್ ಕೊಟ್ಟಿದ್ದಾರೆ, ದಟ್ ಈಸ್ 3 centimeters. ಇನ್ನೇನು ಕೊಟ್ಟಿದ್ದಾರೆ? ಪ್ಲೇಸ್ಡ್ ಇಮೇಜ್ ಡಿಸ್ಟೆನ್ಸ್, ಸೊ ಆಬ್ಜೆಕ್ಟ್ ಡಿಸ್ಟೆನ್ಸ್ ಬಂದು -14 centimeters. ಇಮೇಜ್ ಎಷ್ಟಿದೆ? ಫೋಕಲ್ ಲೆಂತ್ ಎಫ್ ಬಂದು -21 centimeters. ಅದಾದಮೇಲೆ ಅಷ್ಟೇ, ಇನ್ನೇನು ಕೊಟ್ಟಿಲ್ಲ. ಓಕೆ, ಈಗ ನಾವೇನು ಮಾಡಬೇಕು? ಇಮೇಜ್ ಸೈನ್ ಫೈನ್ ಮಾಡಬೇಕು. ಯಾಕೆ ಸರ್ ನೀವು ಮೈನಸ್ ತೊಗೊತಾ ಇದ್ದೀರಾ ಅಂತ ಹೇಳ್ಬೋದಲ್ವಾ? ಸೈನ್ ಕನ್ವೆನ್ಷನ್ ಯಾವತ್ತೇ ನೆನ್ಪಿಟ್ಕೊಳ್ಳಿ. ಸೊ ನೀವೀಗ ರೇ ಹಿಂಗೆ ಹೋಗ್ತಾ ಇದೆಯಲ್ಲಪ್ಪ, ರೇ ಈ ಥರ ಹೋಗ್ತಾ ಇದೆ. ಇಫ್ ಯು ಡೂ ಎನಿ ಮೆಷರ್ಮೆಂಟ್ಸ್ ಅಗೇನ್ಸ್ಟ್ ದ ರೇ, ನಾನೀಗ ಇದನ್ನು ವೇರ್ ಇಸ್ ಆಬ್ಜೆಕ್ಟ್ ಇಸ್ ಪ್ಲೇಸ್ಡ್, ಐ ಹ್ಯಾವ್ ಟು ಮೆಷರ್ ಇನ್ ದಿಸ್ ಡೈರೆಕ್ಷನ್ನು. ನಮ್ದು ಮೆಷರ್ಮೆಂಟ್ಸು ಅಗೇನಿಸ್ಟ್ ರೇ ಇದ್ದರೆ ನೆಗೆಟಿವ್, ಇನ್ ದ ಡೈರೆಕ್ಷನ್ ಆಫ್ ರೇ ಇದ್ದರೆ ಪಾಸಿಟಿವ್. ಈಗ ನೀವು ಕಾನ್ವೆಕ್ಸ್ ಲೆನ್ಸ್ ತೊಗೊಂಡ್ರೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಬಂದು ನೆಗೆಟಿವ್ ಇರುತ್ತೆ, ಇಮೇಜ್ ಡಿಸ್ಟೆನ್ಸ್ ಪಾಸಿಟಿವ್ ಇರುತ್ತೆ, ಇಮೇಜ್ ಡಿಸ್ಟೆನ್ಸ್ ಈ ಕಡೆ ಬರುತ್ತೆ. ಅರ್ಥ ಆಯ್ತಾ? ಸೊ ಈ ರೀತಿ, ಸೊ ಯು ಹ್ಯಾವ್ ಟು ಟೇಕ್ ದ ಸೈನ್ ಕನ್ವೆನ್ಷನ್. ಅದಾದಮೇಲೆ ಸೊ ಮೆಷರಿಂಗ್ ಎವ್ರಿಥಿಂಗ್ ಅಗೇನ್ಸ್ಟ್ ದ ರೇ ಇಟ್ಸ್ ನೆಗೆಟಿವ್. ಸೊ ಎಫ್ = -21 centimeters. ಎಫ್ ಯೂಶಲಿ ಯಾವ ಕಡೆ ಆಬ್ಜೆಕ್ಟ್ ಇರುತ್ತೋ ಅದ್ರ ಸೈನೇ ಬರುತ್ತೆ. ಆ್ಯಂಡ್ ಯು -14 centimeter, ಎಫ್ = -21 ಕೊಟ್ಟಿದ್ದಾರೆ. ಇನ್ನೇನು ಕೊಟ್ಟಿದ್ದಾರೆ ಅಷ್ಟೇ ಅಲ್ವಾ? ಸೊ ವಾಟ್ ವಿ ಹ್ಯಾವ್ ಟು ಫೈಂಡ್ ನಾವು, ನೀವೇ ಮಾಡಿ ಈಗ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ ಗೆಟ್ ದ ಆನ್ಸರ್, ದಟ್ಸ್ ಇಟ್. ಸೊ ಫಾರ್ಮುಲಾ ಏನಿದೆ? 1/v - 1/u = 1/f. ಸೊ 1/v ಅಂತ ಹೇಳಿದ್ರೆ ಇಮೇಜ್ ಡಿಸ್ಟೆನ್ಸ್ ಕೊಟ್ಟಿಲ್ಲ, ನಾವು ಫೈಂಡ್ ಮಾಡಬೇಕು. -14 ದಟ್ ಈಸ್ = -1/21. ಬೇಸಿಕಲಿ ನೆಗೆಟಿವ್ ಇರುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತಾ ಇದು? ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ವಿಲ್ ಗೆಟ್ 1/y + 1/14. ಜಸ್ಟ್ ಕ್ಯಾಲ್ಕುಲೇಷನ್ಸ್ ಅಷ್ಟೇ, ಇನ್ನೇನು ಇಲ್ಲ. ಇದು ಆ ಕಡೆ ಶಿಫ್ಟ್ ಮಾಡೋಣ ಈಗ. ಸೊ 1/y = -1/21 - 1/14 ಬರುತ್ತೆ. ಸೊ 1/v ನಾನು ತೊಗೊಳ್ಬೇಕಾದ್ರೆ ವಾಟ್ ಯು ಕ್ಯಾನ್ ಟೇಕ್ ಕಾಮನ್? 7 7 14 7 3 21. 7 is a common. So I can take 1/7 as a common. So I'll get -1/3. 3 is the -1/2. So answer now basically -2 - 3 1/7.
ಸೊ -2 -3 ಬಂದು ನಿಮಗೆ -5 ಬರುತ್ತೆ. 3 × 2 6 ಬರುತ್ತೆ. ದಿಸ್ ಇಸ್ LCM. ಆರ್ ಯು ಕ್ಯಾನ್ ಟೇಕ್ ನೆಗೆಟಿವ್ ಕಾಮನ್. ನೀವು ನೆಗೆಟಿವ್ ಆಚೆ ಕಾಮನ್ ತೊಗೊಂಡ್ಬಿಟ್ರೆ ನಿಮಗೆ 1/7 1/3 + 1/2 ಬರುತ್ತೆ. ಆಚೆ ಮೈನಸ್ ಇರುತ್ತೆ, ಹಂಗೂ ಮಾಡ್ಬೋದು. ಓಕೆ, ಸೊ ಈಗೇನಾಗುತ್ತೆ ಬೇಸಿಕಲಿ, ಸೊ 7 ದಿಸ್ ಇಸ್ 1/v. 1/v ಬಂದು ಇಷ್ಟಿದೆ. ಸೊ ವಿ ಅಂದಷ್ಟು -5 / 7 6 42 ಬರುತ್ತೆ. ವಿ ಅಂದರೆ ಏನು, 42 / 5. ಸೊ ಎಷ್ಟು ಬರುತ್ತೆ ಆನ್ಸರ್ ಈಗ? 42 / 5 40, 5 4 8 40 8.4. ಸೊ 42 / 5. ಸೊ ಬೇಸಿಕಲಿ ನಿಮಗೆ 8.4 ಬರುತ್ತೆ. -8.4 ಏನು ಯೂನಿಟ್ಸ್ ಏನೆಲ್ಲ ಸೆಂಟಿಮೀಟರ್ಸ್. ಸೊ ಇಟ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ ಸೆಂಟಿಮೀಟರ್ಸ್. ಅರ್ಥ ಆಯ್ತಾ? ನಾವೀಗ ಇಮೇಜ್ ಫೈಂಡ್ ಮಾಡಿದ್ರೆ ಆಮೇಲೆ ಏನು ಫೈಂಡ್ ಮಾಡೋಕೆ, ಈಗ ವಿ ಗಾಟ್ ದ ಪೊಸಿಷನ್, ವೇರ್ ಇಟ್ ಇಸ್ ದೇರ್, ವೇರ್ ಇಸ್ ದ ಪೊಸಿಷನ್, ದ ಇಮೇಜ್ ಇಸ್ ಫಾರ್ಮ್ಡ್ ಅಟ್ ಎ ಡಿಸ್ಟೆನ್ಸ್ ಆಫ್ 8.4 centimeters ಇನ್ ಫ್ರಂಟ್ ಆಫ್ ದ ಲೆನ್ಸ್. ಅರ್ಥ ಆಯ್ತಾ? ಅದಾದಮೇಲೆ ಆಮೇಲೆ ಏನು ಕೇಳ್ತಾ ಇದ್ದಾರೆ, ನೇಚರ್ಗೆ ಫೈಂಡ್ ಮಾಡೋಕ್ಕಂದ್ರೆ ವಾಟ್ ಕೈಂಡ್ ಆಫ್ ಯು ನೀಡ್ ಟು ಫೈಂಡ್ ಮ್ಯಾಗ್ನಿಫಿಕೇಶನ್ ಫಾರ್ಮುಲಾ ಬಂದು ನಾನು ಇಲ್ಲಿ ಬರಿತೀನಿ. ಸೊ ಮ್ಯಾಗ್ನಿಫಿಕೇಶನ್ ಫಾರ್ಮುಲಾ ಬಂದು height of the image divided by height of the object. That's also nothing but v divided by u for lenses minus v divided by u for mirrors. Right? So magnification, height of the image. Okay, I'm getting what we know: image distance, object distance. Image distance is to the -8.4 is the object distance is to the 14 centimeters minus 14. So 8.4 ಅಂತ ಹೇಳಿದ್ರೆ 8.4 ನಿಮಗೂ ಕ್ಯಾಲ್ಕುಲೇಟರ್ಸ್ ಅಲೋ ಇದೆ, ಸೊ ಯು ಡೋಂಟ್ ಹ್ಯಾವ್ ಟು ವರಿ. ನಮಗೆ ಆನ್ಸರ್ 0.6 ಬರ್ತಾ ಇದೆ. ಸೊ ಮ್ಯಾಗ್ನಿಫಿಕೇಶನ್ ಇಸ್ ಪಾಸಿಟಿವ್, ದಟ್ ಮೀನ್ಸ್ ದ ಇಮೇಜ್ ಇಸ್ ಅಪ್ರೈಟ್. ಈ ಥರ ಮೇಲೆ ಅಪ್ರೈಟ್ ಇರುತ್ತೆ. ಅದಾದಮೇಲೆ ವಾಟ್ ಈಸ್ ದ ದೇ ಆಸ್ಕಿಂಗ್ ಸೈಜ್ ಆಫ್ ದ ಇಮೇಜ್. ಹೌ ಡು ಫೈಂಡ್ ಸೈಜ್ ಆಫ್ ದ ಇಮೇಜ್? ದಟ್ ಮೀನ್ಸ್ ಯು ಟು ಫೈಂಡ್ ಹೈಟ್ ಆಫ್ ದ ಇಮೇಜ್. ಹೈಟ್ ಆಫ್ ದ ಇಮೇಜ್ ನಥಿಂಗ್ ಬಟ್ ವಾಟ್? ಹೈಟ್ ಆಫ್ ದ ಇಮೇಜ್ ನಥಿಂಗ್ ಬಟ್ ಮ್ಯಾಗ್ನಿಫಿಕೇಶನ್ ಇಂಟು ಹೈಟ್ ಆಫ್ ದ ಆಬ್ಜೆಕ್ಟ್. ಹೈಟ್ ಆಫ್ ದ ಇಮೇಜ್ ಏನಾಗುತ್ತೆ ಈಗ? ಮ್ಯಾಗ್ನಿಫಿಕೇಶನ್ 0.6 ಇರುತ್ತೆ. ಹೈಟ್ ಆಫ್ ದ ಆಬ್ಜೆಕ್ಟ್ ಎಷ್ಟಿರುತ್ತೆ? 1.3 ಅಲ್ವಾ? ಸಾರಿ 3 18. ಸೊ 1.8 centimeters. ಇಲ್ಲಿಗೆ ಕ್ವಶನ್ ಕಂಪ್ಲೀಟ್ ಆಯಿತು. ಅರ್ಥ ಇದೆ ಕ್ಲಿಯರ್ ಆಗಿ? ಸೊ ನಾವೇನು ಮಾಡಿದ್ರೆ ಬೇಸಿಕಲಿ ಯಾವುದೇ ಕ್ವಶನ್ಸ್ ಈ ಥರ ಕೊಟ್ಟರೆ, ನನ್ನ ಪ್ರಕಾರ ಮೋಸ್ಟ್ಲಿ ಲೆನ್ಸಸ್ ಮೇಲೆ ಜಾಸ್ತಿ ಕೇಳ್ತಾರೆ ನಿಮಗೆ. ಯಾಕಂದರೆ ಮಿರರ್ಸ್ ಮೇಲೆ ಆಲ್ರೆಡಿ 10ನೇ ಕ್ಲಾಸಲ್ಲಿ ಯು ಆರ್ ಲರ್ನ್ಡ್ ಆಲ್ರೆಡಿ. ಅದಕ್ಕೋಸ್ಕರ ಸೊ ಲೆನ್ಸಸಲ್ಲಿ ಕೇಳಿದಾಗ ಲೆನ್ಸ್ ಫಾರ್ಮುಲಾಸ್ ಗೊತ್ತಿರಬೇಕು, ಸೈನ್ ಕನ್ವೆನ್ಷನ್ ಗೊತ್ತಿರಬೇಕು. ಸಬ್ಸ್ಟಿಟ್ಯೂಟ್ ಮಾಡಾದ್ಮೇಲೆ ಯಾವುದೋ ಒಂದು ವಿ ಮತ್ತು ಯೂನ್ ಕೇಳ್ತಾರೆ ಯೂಶುವಲ್ ಮೋಸ್ಟ್ ಆಫ್ ಕ್ವಶನ್ಸಲ್ಲಿ. ಮ್ಯಾಗ್ನಿಫಿಕೇಶನ್ ಫೈಂಡ್ ಮಾಡಿ, ಮ್ಯಾಗ್ನಿಫಿಕೇಶನ್ ಲೆಸ್ ದ್ಯಾನ್ 1 ಮೀನ್ಸ್ ದ ಇಮೇಜ್ ಇಸ್ ಸ್ಮಾಲ್. ದ ಇಮೇಜ್ ಫಾರ್ಮ್ಡ್ ಇಸ್ ಸ್ಮಾಲರ್ ದ್ಯಾನ್ ದ ಆಬ್ಜೆಕ್ಟ್. ಆ್ಯಂಡ್ ಎಕ್ಸಾಕ್ಟ್ಲಿ ಎಷ್ಟು ಸ್ಮಾಲರು ಅಂದರೆ ಮ್ಯಾಗ್ನಿಫಿಕೇಶನ್ ಇಂಟು ಹೈಟ್ ಆಫ್ ದ ಆಬ್ಜೆಕ್ಟ್ ಮಾಡಿದ್ರೆ ನಿಮಗೆ ಎಕ್ಸಾಕ್ಟ್ಲಿ ಆನ್ಸರ್ ಬರುತ್ತೆ. ಅರ್ಥ ಆಯ್ತಾ? ಈ ಥರ ಯಾವುದೇ ಕ್ವಶನ್ ಕೊಟ್ಟರು ಇದೇ ರೀತಿ ಮಾಡಬೇಕು ಅಷ್ಟೇ, ಇನ್ನೇನಿಲ್ಲ. ಇದರಲ್ಲಿ ಏನು ಕಾಂಪ್ಲಿಕೇಟೆಡ್ ಇರೋದಿಲ್ಲ. ಕಾಂಪ್ಲಿಕೇಟೆಡ್ ಅಷ್ಟೊಂದು ಕ್ವಶನ್ಸ್ ಕೇಳೋದು ಈ ಟೈಪಲ್ಲಿ ಈಸಿ ಕ್ವಶನ್ಸ ಕೇಳ್ತಾರೆ. ಅದಾದಮೇಲೆ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ನ. 2 lenses of focal length 0.2 meters 0.3 meters are kept. ನೀವು ಏನು ಮಾಡ್ತೀರಿ ಗೊತ್ತಾ? ಇಲ್ಲಿ ವಿಡಿಯೋ ಪಾಸ್ ಮಾಡಿ ನೀವೇ ಮಾಡಬೇಕು. ಯಾಕೆ ನೀವೇ ಮಾಡಬೇಕು? ಇಟ್ಸ್ ವೆರಿ ಈಸಿ ಅಲ್ವಾ? 1/f = 1/f1 + 1/f2. ಪವರ್ = p1 + p2. ಇಲ್ಲ ಅದೇನು ಕಾಂಬಿನೇಷನ್ ಬರುತ್ತೋ ಒಂದು ರೆಸಿಪ್ರಿಕಲ್ ಮಾಡಿದ್ರೆ ಪವರ್ ಸಿಗುತ್ತೆ ನಿಮಗೆ. ಸೊ ವಿಡಿಯೋ ಪಾಸ್ ಮಾಡಿ ನೀವೇ ಟ್ರೈ ಮಾಡಬೇಕು, ಆಯಿತಾ? ಐ ಹೋಪ್ ನೀವು ಟ್ರೈ ಮಾಡಿದ್ದೀರ ಅಂದ್ಕೊಂಡಿದ್ದೀನಿ. ಈಗ ಫೋಕಲ್ ಲೆಂತ್ ನಿಮಗೆ F1 ಕೊಟ್ಟಿದ್ದಾರೆ. ಫೋಕಲ್ ಲೆಂತ್ ಇದು ತುಂಬ ಈಸಿ ಮಕ್ಕಳೇ. ಸೊ F1 ಬಂದು ಇದು ಪ್ರೀವಿಯಸ್ ಎಕ್ಸಾಮ್ಸ್ ಕೇಳಿದ್ದಾರೆ. F2 ಬಂದು ಏನಿದೆ 0.3 meters ಕ್ವಶನ್ ಕೇಳಿದ್ದಾರೆ. ಫೈಂಡ್ ದ ಫೋಕಲ್ ಲೆಂತ್ ಆಫ್ ದ ಕಾಂಬಿನೇಷನ್. ನಮ್ಗೆ ಆಲ್ರೆಡಿ ಗೊತ್ತಿದೆ ಫಾರ್ಮುಲಾ 1/f = 1/f1 + 1/f2. ಇಟ್ಸ್ ವೆರಿ ಸಿಂಪಲ್. ಸೊ ಇಟ್ಸ್ 1/0.2 + 1/0.3. ಸೊ 0.3 + 0.2 ಡಿವೈಡೆಡ್ ಬೈ 0.06 ಬರುತ್ತಲ್ವಾ? 0.06. ದಟ್ ಇಸ್ ಬೇಸಿಕಲಿ 1/f. ಸೊ ಎಷ್ಟು ಬರುತ್ತೆ ಆನ್ಸರ್ ನಿಮಗೆ? 0.5 ಡಿವೈಡೆಡ್ ಬೈ 0.06 ಬರುತ್ತೆ. ಅದು 1/f. ಸೊ ಡೆಸಿಮಲ್ ಶಿಫ್ಟ್ ಮಾಡಿದಾಗ ನಿಮಗೆ 2 ಡೆಸಿಮಲ್. ಸೊ 50 ಡಿವೈಡೆಡ್ ಬೈ 6 ಬರುತ್ತೆ. ದಟ್ ಈಸ್ 1/f. ಸೊ f = ಏನಾಗುತ್ತೆ? 6 ಡಿವೈಡೆಡ್ ಬೈ 50. ಸೊ 6 ಡಿವೈಡೆಡ್ ಬೈ 50. ಸೊ 50 and 1/2 12 is 0.12. 50. ನಿಮಗೆ ಆನ್ಸರ್ ಬಂದು 0.12 meters ಬರುತ್ತೆ, ಆರ್ 12 centimeters. Since everything is in meters, I'm going to keep this also in meters. It's very simple. ಆಮೇಲೆ ಏನು ಕೇಳ್ತಿದ್ದಾರೆ ಅವರು? ವಾಟ್ ಈಸ್ ದ ಪವರ್? ಕ್ಯಾಲ್ಕುಲೇಟ್ ದ ಪವರ್ ಆಫ್ 2 lenses. ಆ್ಯಂಡ್ ಅವರು ಇಂಡಿವಿಜುವಲಿ ಕೇಳ್ತಾ ಇದ್ದಾರೆ 2 lenses. ನಮ್ಗೆ ಇಲ್ಲೇ ಆನ್ಸರ್ ಬರುತ್ತೆ.
ಕಾಂಬಿನೇಷನ್ ಏನಾಗುತ್ತೆ 1/0.12 ಸೇಮ್ ಥಿಂಗ್ ಇದೆ 50/6 ಬರುತ್ತೆ. ಸೊ 50/6 ಮಾಡಿದಾಗ 8.33 8.33. ಸೊ ನಿಮ್ಗೆ 8.33 ಇಲ್ಲಿ ಬಂತು ಆನ್ಸರ್ ಆಲ್ರೆಡಿ ನಿಮಗೆ. ಅವ್ರು ಕೇಳ್ತಿದ್ರೆ ಇಂಡಿವಿಜುವಲಿ ಕ್ಯಾಲ್ಕುಲೇಟ್ ಮಾಡಿ, ಯಾಕಂದರೆ 5 ಮಾರ್ಕ್ಸ್ ಕ್ವಶನ್ ಅಲ್ವಾ. ಪವರ್ ಆಫ್ ಟೂ ಲೆನ್ಸಸ್ ಇಂಡಿವಿಜುವಲಿ ಕ್ಯಾಲ್ಕುಲೇಟ್ ಮಾಡಿ. ಸೊ ಇದು P1 ಅಂದರೆ ಏನು 1/f1. ಸೊ ನೀವು P1 ಅಂದರೆ 1/f1 ಕ್ಯಾಲ್ಕುಲೇಟ್ ಮಾಡಿ. P2 ಅಂದರೆ ಏನು 1/f2 ನೀವು ಕ್ಯಾಲ್ಕುಲೇಟ್ ಮಾಡಿ. ಅದಾದಮೇಲೆ P = P1 + P2 ಎರಡಕ್ಕೂ ಮ್ಯಾಚ್ ಆಗಬೇಕು. ನೀವೇನು ಫೈನಲ್ ಆನ್ಸರ್ ಫೈನ್ ಮಾಡ್ತೀರೋ ಅದಕ್ಕೆ ಆಬ್ವಿಯಸ್ಲಿ ಮ್ಯಾಚ್ ಆಗೇ ಆಗುತ್ತೆ ಮಕ್ಕಳೇ. 1/0.2 ನಿಮಗೆ 5 ಬರುತ್ತೆ ಆನ್ಸರ್ ಇದು. ಅದಾದಮೇಲೆ 1/0.3 ಓಕೆ, ನಿಮಗೆ 3.33 ಬರುತ್ತೆ. ಈ ಎರಡನ್ನೂ ಆ್ಯಡ್ ಮಾಡಿದ್ರೆ ಆಬ್ವಿಯಸ್ಲಿ ನಿಮಗೆ 5 ಸಿನ್ಸ್ ಕ್ವಶನ್ ಇಸ್ ಆಸ್ಕ್ಡ್ ಲೈಕ್ ದಿಸ್, ಕ್ಯಾಲ್ಕುಲೇಟ್ ದ ಪವರ್ಸ್ ಆಫ್ ಟೂ ಲೆನ್ಸಸ್ ಆ್ಯಂಡ್ ದೆನ್ ಫೈಂಡ್ ದ ಟೋಟಲ್ ಪವರ್. ಅದಕ್ಕೋಸ್ಕರ ಈ ಥರ ಮಾಡ್ತಾ ಇದ್ದೀವಿ. ಬರೀ ಟೋಟಲ್ ಪವರ್ ಆಫ್ ದ ಕಾಂಬಿನೇಷನ್ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಫೈನಲ್ ದ ಎಫೆಕ್ಟಿವ್ ಫೋಕಲ್ ಲೆಂತ್ ಫೈಂಡ್ ಮಾಡಿ ಅದರದ್ದು ಪವರ್ ಫೈಂಡ್ ಮಾಡಿದ್ರೆ ಆನ್ಸರ್ ಬರುತ್ತೆ ಅಲ್ವಾ. ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ಕ್ವಶನ್ ಓಕೆ. ನೆಕ್ಸ್ಟ್ ಕ್ವಶನ್ಗೆ ನಾನು ಮೂವ್ ಮಾಡೋಕ್ಕಲ್ವಾ. ಓಕೆ, so the radii of curvatures of two surfaces of convex lenses 0.2 ಏನು ಕೊಟ್ಟಿದ್ದಾರೆ ಇಲ್ಲಿ? ಎರಡು R1 ಕೊಟ್ಟಿದ್ದಾರೆ, R1 R2 ಕೊಟ್ಟಿದ್ದಾರೆ. ಸೊ ಇದು ಕಾನ್ವೆಕ್ಸ್ ಲೆನ್ಸು -R2 ತೊಗೊಬೇಕು ನಾವು. ಫೈಂಡ್ ದ ಫೋಕಲ್ ಲೆಂತ್ ಆಫ್ ದ ಲೆನ್ಸ್ ಇಫ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮೆಟೀರಿಯಲ್ ಆಫ್ ದ ಲೆನ್ಸಸ್. ರಿಫ್ರಾಕ್ಟಿವ್ ಇಂಡೆಕ್ಸ್ ಕೊಟ್ಟಿದ್ದಾರೆ ಆಲ್ರೆಡಿ 1.5 ಅಂತ. ಆಲ್ಸೋ ಫೈಂಡ್ ದ ಚೇಂಜ್ ಇನ್ ಫೋಕಲ್ ಲೆಂತ್ ಇಫ್ ಇಮರ್ಸ್ ಇನ್ ವಾಟರ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ 1.33. ಅವ್ರು ಏನು ಕ್ವಶನ್ ಕೇಳ್ತಾ ಇದ್ದಾರೆ ಅಂದರೆ, ಒಂದು ಕಾನ್ವೆಕ್ಸ್ ಲೆನ್ಸ್ ಇದೆ ಆಯಿತಾ. ಈ ಕಾನ್ವೆಕ್ಸ್ ಲೆನ್ಸ್ನ R1 ಮತ್ತು R2 ಕೊಟ್ಟಿದ್ದಾರೆ. ನಾವು F ಫೈಂಡ್ ಮಾಡಬೇಕು. ಅದು ರಿಫ್ರಾಕ್ಟಿವ್ ಇಂಡೆಕ್ಸ್ ಕೊಟ್ಟಿದ್ದಾರೆ. ಸೊ ಇಟ್ಸ್ ವೆರಿ ಸಿಂಪಲ್. 1/f = N2 ರಿಫ್ರಾಕ್ಟಿವ್ ಇಂಡೆಕ್ಸ್ -1 × 1/R1 - 1/R2. R2 ಬಂದು -0.2 ತೊಗೊಬೇಕು ನೀವು ಅಷ್ಟೇ. ಇದು ವೆರಿ ಸಿಂಪಲ್, ನೀವು ಫೈಂಡ್ ಮಾಡ್ಬೋದು F. ಇದನ್ನು ತೊಗೊಂಡು ಏನು ಹೇಳ್ತಾ ಇದ್ದಾರೆ ಅವರು, ಆಲ್ಸೋ ಫೈಂಡ್ ದ ಚೇಂಜ್ ಇನ್ ಫೋಕಲ್ ಲೆಂತ್ ವೆನ್ ಇಟ್ಸ್ ಇಮರ್ಸ್ಡ್ ಇನ್ ದ ವಾಟರ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ 1.33. ಇದನ್ನು ತೊಗೊಂಡೋಗಿ ನಾವೇನು ಮಾಡ್ತೀವಿ, ವಾಟ್ರಲ್ಲಿ ಇಟ್ಟಾಗ ಅಲ್ಲಿ ಏನು ಫೋಕಲ್ ಲೆಂತ್ ಬರುತ್ತೆ, ಎಷ್ಟು ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ನಾನು ನಿಮ್ಗೊಂದು ಕಾಮನ್ ಸೆನ್ಸ್ ಕ್ವಶನ್ ಕೇಳ್ತೇನೆ ಈಗ. ಕಾಮನ್ ಸೆನ್ಸ್ ಕ್ವಶನ್, ಸೊ ವಾಟ್ರಲ್ಲಿ ಇಟ್ಟಾಗ ಫೋಕಲ್ ಲೆಂತು ಕಡಿಮೆ ಆಗುತ್ತೋ ಜಾಸ್ತಿ ಆಗುತ್ತೋ? ಸೊ ಏನಾಗುತ್ತೆ ಇದೆಲ್ಲ ಗೊತ್ತಿರಬೇಕು. ಇದು ಗೊತ್ತಿದ್ರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಆಪ್ಷನ್ ಎಲಿಮಿನೇಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ನಾವೇನು ಮಾಡ್ತೀವಿ, ನಾನೀಗ ಇದು ಲೆನ್ಸ್ನ ಹೇರಲ್ಲಿಟ್ಟಾಗ ಇದನ್ನೇ ತೊಗೊಂಡೋಗಿ ವಾಟ್ರಲ್ಲಿಟ್ಟಾಗ, ನೀರಲ್ಲಿಟ್ಟಾಗ ಸೇಮ್ ಲೆನ್ಸ್ ಎರಡೂ, ನೀರಲ್ಲಿಟ್ಟಾಗ ವಾಟ್ರಲ್ಲಿಟ್ಟಾಗ ಎರಡರಲ್ಲಿ ಯಾವುದರಲ್ಲಿ ಜಾಸ್ತಿ ಫೋಕಲ್ ಲೆಂತ್ ಇರುತ್ತೆ, ಯಾವುದರಲ್ಲಿ ಕಡಿಮೆ ಇರುತ್ತೆ ಅಂತ ಕೇಳ್ತಾ ಇದ್ದೀನಿ. ನಾವು ಯಾವುದೋ ಒಂದು ವಿ ನೋ ದ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ ನಮ್ಗೆ ಆನ್ಸರ್ ಬರುತ್ತೆ ಫಸ್ಟ್ ಮೆಥಡು. ಸೆಕೆಂಡಲ್ಲಿ ಇಟ್ಟಾಗ ನಮ್ಗೆ ಗೊತ್ತಿರಬೇಕಲ್ವಾ, ನಂಗೆ ಜಾಸ್ತಿ ಬರ್ತಾ ಇದೆಯೋ ಕಡಿಮೆ ಬರ್ತಾ ಇದೆಯೋ, ನೀವು ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಮಾಡಿಬಿಟ್ರೆ ಮೇ ಬಿ ವಿಲ್ ಗೆಟ್ ಡಿಫ್ರೆಂಟ್ ಆನ್ಸರ್. ಸೊ ನಾವು ಯಾವತ್ತೇ ನೆನ್ಪಿಟ್ಕೊಳ್ಳಿ, ಒಂದು ಕ್ವಶನ್ ಕೊಟ್ಟಾಗ ಆ ಕ್ವಶನ್ನ ಗೆಸ್ ಮಾಡೋ ಎಬಿಲಿಟಿ ಇರಬೇಕು. ಅಂದರೆ ನನಗೆ ಆನ್ಸರು ಜಾಸ್ತಿ ಬರಬೇಕಾ, ಕಡಿಮೆ ಬರಬೇಕಾ, ಲೆಸ್ ದ್ಯಾನ್ 1 ಇರಬೇಕಾ, ಮೋರ್ ದ್ಯಾನ್ 1 ಇರಬೇಕಾ, ಈ ಥರ ಗೆಸ್ ಮಾಡೋ ಕೆಪಾಸಿಟಿ ನಿಮ್ಗೆ ಬರಬೇಕು ನ್ಯೂಮರಿಕಲ್ ನೋಡಿದ ತಕ್ಷಣ. ಸೊ ನಿಮಗೆ ಮೋಸ್ಟ್ಲಿ ಇದಕ್ಕೆ ಆನ್ಸರ್ ಸಿಕ್ಕಿದ್ರೆ ದಟ್ಸ್ ರಿಯಲಿ ಗುಡ್. ಸೊ ಇಲ್ಲ ಅಂತ ಹೇಳಿದ್ರೆ ನಾನು ಹೇಳ್ತೀನಿ. ಸೊ ಆಬ್ವಿಯಸ್ಲಿ ನಾವು ವಾಟ್ರಲ್ಲಿ ಇಟ್ಟಾಗ ಫೋಕಲ್ ಲೆಂತು ಜಾಸ್ತಿ ಇರುತ್ತೆ. ನಿಮ್ಗೆ ಇಲ್ಲಿ ಏನು ಆನ್ಸರ್, ಫಸ್ಟು ಆಪ್ಷನ್ದಲ್ಲಿ ಏನು ಆನ್ಸರ್ ಬರುತ್ತೋ ನನಗೆ ಗೊತ್ತಿಲ್ಲ ಏನು ಆನ್ಸರ್ ಬರುತ್ತೆ ಅಂದ್ಬಿಟ್ಟು. ಇಫ್ ಐ ಗೆಟ್ F1 ಆಸ್ ಅ ಫೋಕಲ್ ಲೆಂತ್, ಇಫ್ ಐ ಗೆಟ್ F2 ಆಸ್ ಅ ಫೋಕಲ್ ಲೆಂತ್, ಆಬ್ವಿಯಸ್ಲಿ ದ F2 ಶುಡ್ ಬಿ ಮೋರ್ ದ್ಯಾನ್ F1. ವಾಟ್ರಲ್ಲಿಟ್ಟಾಗ ಫೋಕಲ್ ಲೆಂತು ಜಾಸ್ತಿ ಬರುತ್ತೆ. ಯಾಕೆ ಸರ್ ಜಾಸ್ತಿ ಬರುತ್ತೆ ನೋಡಿ, ವೆರಿ ಸಿಂಪಲ್ಲ. ಆಚೆ ಹೇರಿದೆಯಾ, ಅದ್ರದ್ದು 1 ಅಂತ ತಗೋಣ. ಇದು ಮೀಡಿಯಮ್ ಬಂದು 1.5 ಇದೆಯಾ. ಇಲ್ಲಿ ಆಚೆ ಏನಿದೆ, ವಾಟ್ರ್ ಇದೆಯಾ, ವಾಟ್ರ್ 1.33ನ, ಮೀಡಿಯಮ್ ಬಂದು 1.5 ಇದೆಯಾ. ನೋಡಿ, ನಾವು ಯಾವತ್ತೇ ರಿಲೇಟಿವ್ ವಿ ಶುಡ್ ಆಲ್ವೇಸ್ ಟೇಕ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್. ನೋಡಿ, ಇಲ್ಲಿಂದ ಇಲ್ಲಿ ಬಂದಾಗ 1ಇಂದ 1.5 ಬಂದಾಗ ಡ್ರಾಸ್ಟಿಕ್ ಚೇಂಜ್ ಅಲ್ವಾ, ಡ್ರಾಸ್ಟಿಕ್ ಚೇಂಜ್. ದೇರ್ ಇಸ್ ಅ ಲಾಟ್ ಆಫ್ ಚೇಂಜ್ ಇನ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಸೊ ದೇರ್ ಇಸ್ ಅ ಮೋರ್ ಬೆಂಡಿಂಗ್. ಸೊ ಜಾಸ್ತಿ ಬೆಂಡ್ ಆಗೋದ್ರಿಂದ ಬೇಗ ಬೆಂಡ್ ಆಗುತ್ತೆ. ಇಲ್ಲೇನಾಗುತ್ತೆ 1.33ರಿಂದ 1.5 ಅಷ್ಟೊಂದು ಡಿಫ್ರೆನ್ಸ್, ಸ್ವಲ್ಪ ಕಡಿಮೆ ಡಿಫ್ರೆನ್ಸ್ ಇದೆ. ಸೊ ಒಂದು ವೇಳೆ ಎರಡೂ ರಿಫ್ರಾಕ್ಟಿವ್ ಇಂಡೆಕ್ಸ್ ಸೇಮ್ ಇದ್ದರೆ ದ ರೇ ವಿಲ್ ಗೋ undeviated. Focal length is infinity. If it's 1.5, it's 1.5. ಅರ್ಥ. ಕೆಲವೊಂದ್ಸತಿ ಈ ಥರ ಕ್ವಶನ್ ಕೇಳಿದೆ ಎಕ್ಸಾಮಲ್ಲಿ. ಕೆಲವೊಂದ್ಸತಿ ನೀವೇನಾದರೂ ನೀರಲ್ಲಿ ಕೆಲವೊಂದು ವಾಟರ್ ಎಲ್ಲ ಕೆಲವೊಂದ್ಸತಿ ಈ ಲೆನ್ಸಸ್ ಎಲ್ಲ ಬಿಸಾಕ್ತಾರೆ. ಇಫ್ ಯು ಪುಟ್ ಇನ್ ವಾಟರ್ನು ಯು ಕಾಂಟ್ ಸಿ ಓನ್ಲಿ ಇಟ್ ಇಸ್ ದೇರ್ ಅಲ್ವಾ. ಕೆಲವೊಂದ್ಸತಿ ಏನೋ ನೀರಲ್ಲಿ ಹಾಕಿದ್ರೆ ಅದೇನೋ ಎಕ್ಸ್ಪ್ಯಾಂಡ್ ಆಗುತ್ತಲ್ವಾ,
ನಮ್ಮ ಸಿಲಿಕಾ ಅದೆಲ್ಲ ಇರುತ್ತಲ್ಲ, ಅದು ನೀರಲ್ಲಿ ಹಾಕಿದ್ರೆ ನಮ್ಗೆ ಕಾಣಿಸೋದೇ ಇಲ್ಲ, ಯಾಕಂದರೆ ಎರಡು ರಿಫ್ರಾಕ್ಟ್ ಇಂಡೆಕ್ಸ್ ಸೇಮ್ ಇರುತ್ತೆ. ಇಫ್ ಯು ಪುಟ್ ಅ ಡೆನ್ಸರ್ ಮೆಟೀರಿಯಲ್, ಇಫ್ ಯು ಪುಟ್ ಆಯಿಲ್, ಯು ಕ್ಯಾನ್ ಸಿ ಬಿಕಾಸ್ ಆಯಿಲ್ ರಿಫ್ರಾಕ್ಟ್ ಇಂಡೆಕ್ಸ್ ಇಸ್ ಡಿಫರೆಂಟ್ ದೆನ್ ವಾಟರ್. ಸಿನ್ಸ್ ದ ಚೇಂಜ್ ಇಸ್ ಲೆಸ್, ನೋಡಿ 1.5 1.33, ಅದರಿಂದ ಸ್ವಲ್ಪ ಬೆಂಡ್ ಆಗೋ ಟೈಮ್ ತೊಗೊಳುತ್ತೆ, ಸ್ವಲ್ಪ ಲೇಟಾಗಿ ಬೆಂಡ್ ಆಗುತ್ತೆ, ದೂರ ಹೋಗಿ ಬೆಂಡ್ ಆಗುತ್ತೆ. ಅದರಿಂದ ಏನಾಗುತ್ತೆ, ಇದ್ರ ಫೋಕಲ್ ಲೆಂತು ಇದಕ್ಕಿಂತ ಜಾಸ್ತಿ ಇರುತ್ತೆ. ಸರ್ ಏನಕ್ಕೆ ಇವೆಲ್ಲ ಟೀಚ್ ಮಾಡಿದ್ರೆ, ಇವೆಲ್ಲ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಹೆಲ್ಪ್ ಆಗುತ್ತೆ. ನಾನು ಯಾವತ್ತೇ ನ್ಯೂಮರಿಕಲ್ನ ಅನಲೈಸ್ ಮಾಡ್ಬೇಕು ನಾವು. ಸೊ ಈ ಕ್ವಶನ್ ಕೊಟ್ಟ ತಕ್ಷಣ ಆನ್ಸರ್ ಹೇಳ್ಬೋದು. ಕೆಲವೊಂದ್ಸರಿ ಆಪ್ಷನ್ ಕೊಟ್ಬಿಡ್ತಾನೆ ಅವನೇ, ಇದರಲ್ಲಿ ಇಲ್ಲಿ ಈ ಥರ ಇಟ್ಟಾಗ ಫೋಕಲ್ ಲೆಂತು ಇಷ್ಟಿದೆ ಅಂದ್ಬಿಟ್ಟು, ಒಬ್ಬರು ಅದನ್ನ ವಾಟರ್ ಇಟ್ಟಾಗ ಫೋಕಲ್ ಲೆಂತ್ ಎಷ್ಟು ಅಂತ ಕೇಳ್ತಾರೆ. ನಾವು 4-5 ಆಪ್ಷನ್ಸ್ ಇರುತ್ತೆ, ಅದು ಎಲಿಮಿನೇಟ್ ಮಾಡೋ ನಿಮಗೆ ಆಪ್ಷನ್ ಬರಬೇಕು. ಆ್ಯಂಡ್ ಜಸ್ಟ್ ಅರ್ಥ ಮಾಡ್ಕೊಳ್ಳಿ, ನೋಡೋಣ, ಫೈನ್ ಮಾಡಿ ಚೆಕ್ ಮಾಡೋಣ ವೆದರ್ ಯು ಗೆಟ್ ಸೇಮ್ ಥಿಂಗ್ ಆರ್ ನಾಟ್ ಅಂತ. ಇದು ಈಗ ಏನಾಗುತ್ತೆ, ಫಸ್ಟು ವೆರಿ ಸಿಂಪಲ್, ನೀವು ಆಲ್ರೆಡಿ ಹೇಳಿದ್ದೀನಿ ನಾನು ಏನು ಮಾಡೋಕ್ಕಂತ. ಐ ವಾಂಟ್ ಯು ಟು ಕ್ಯಾಲ್ಕುಲೇಟ್ ಬೈ ಯುವರ್ ಸೆಲ್ಫ್. ಎಲ್ಲ ಫಸ್ಟ್ ಏನು ಮಾಡಬೇಕು, ಯು ಹ್ಯಾವ್ ಟು ರೈಟ್ ದ ಗಿವನ್ ವ್ಯಾಲ್ಯೂಸ್. ಸೊ ಯಾವುದೇ ಬೋರ್ಡ್ ಎಕ್ಸಾಮಲ್ಲಿ ಫಸ್ಟ್ ಗಿವನ್ ವ್ಯಾಲ್ಯೂಸ್ ಬರೀಬೇಕು. R1 ಬಂದು 0.2 ಇದೆ, ಸೊ ನಿಮಗೆ R2 ಬಂದು -0.22. ಅದಾದಮೇಲೆ ನಂತರ ಫೋಕಲ್ ಲೆಂತ್ ಆಫ್ ದ ಲೆನ್ಸಸ್, ಯಾವತ್ತೇ ಆಗಲಿ ಕಾನ್ವೆಕ್ಸ್ ಲೆನ್ಸ್ಗೆ -0.22 ಆರ್ಡರ್ ತೊಗೊಬೇಕು, ಅಂದರೆ ಕಾನ್ಕೇವ್ ಇದ್ದರೆ ಪ್ಲಸ್ಸೇ ತೊಗೊಬೇಕು. ಓಕೆ, ಪ್ಲಸ್ ತೊಗೊಬೇಕು. ಫೈನ್ ದ ಫೋಕಲ್ ಲೆಂತ್ ಆಫ್ ದ ಲೆನ್ಸ್ ಇಫ್ ದ ರಿಫ್ರಾಕ್ಟ್ ಇಂಡೆಕ್ಸಸ್. ಓಕೆ, ರಿಫ್ರಾಕ್ಟ್ ಇಂಡೆಕ್ಸ್ ಆಲ್ರೆಡಿ ಕೊಟ್ಟಿದ್ದಾರೆ ಅವರು, ದಟ್ ಈಸ್ 1.5 ಅಂತ ಹೇಳಿದ್ದಾರೆ. ರಿಫ್ರಾಕ್ಟ್ ಇಂಡೆಕ್ಸ್ ಆಫ್ ದ ಗ್ಲಾಸ್ ನಾನು 8 ಅಂತ ತೊಗೋಣ. ಈಗೇನಾಗುತ್ತೆ ಬೇಸಿಕಲಿ, ಸೊ ನೀವೇ ಫೈಂಡ್ ಮಾಡಬೇಕು, ನೀವು ಶುಡ್ ಫೈಂಡ್ ಬೈ ಯುವರ್ ಸೆಲ್ಫ್. ವಾಟ್ ಇಸ್ ದ ಫಾರ್ಮುಲಾ? 1/f is equal to the refractive index minus, actually with respect to here, ಆಚೆ ಹೇರ್ ಇದೆ, n1 into 1/r1 minus 1/r2. So just substitute the values. 1/f ನನಗೆ ಗೊತ್ತಿಲ್ಲ, 1.21 minus this one 0.5. ನೀವು ಎಕ್ಸಾಮಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಒಂದು ಸ್ಟೆಪ್ಪು, ಮತ್ತೆ ಕ್ಯಾಲ್ಕುಲೇಷನ್ ಒಂದು ಸ್ಟೆಪ್ ಬರೀರಿ. ಮತ್ತು 1/r1 ಅಂದರೆ 1/0.2, ಇಲ್ಲಿ ಮೈನಸ್ ಇರುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಸೊ 1/0.22 ನನಗೆ ಬರುತ್ತೆ. ಸೊ ಆನ್ಸರ್ ಬಂದು ಸೊ 0.5. ಸೊ LCM ಹಿಂಗೆ ಈ ಥರ ತೊಗೊಂಡಾಗ ಸೊ 0.22 ಪ್ಲಸ್ 0.2 ಡಿವೈಡ್ ಬೈ 0.22 ಇಂಟು 2 0.44 ಬರುತ್ತೆ. ಎಷ್ಟು ಡೆಸಿಮಲ್, ಎಷ್ಟು 0 1 2 3 ಆಫ್ಟರ್ 3 ಯು ಶುಡ್ ಗಿವ್. ಸೊ 0.4 ಅರ್ಥ ಆಯ್ತಾ? ಇದು ನಾರ್ಮಲ್ 0.2 ಇಂಟು 0.22 ಮಾಡಿದ್ರೆ ಇಷ್ಟು ಆನ್ಸರ್ ಬರುತ್ತೆ ನಮಗೆ. ಸೊ ಇದು 1/f. ಅದಾದಮೇಲೆ ಎಫ್ ಎಲ್ ವ್ಯಾಲ್ಯೂ ಏನಾಗುತ್ತೆ, ಸೊ the 1/f must be equal to, so ನಾನೇನು ಮಾಡೋಣ ಈಗ, ಶಿಫ್ಟ್ ಮಾಡೋಣ. ಸೊ 0.5 ಇಂಟು, ಸೊ ಶಿಫ್ಟ್ ಮಾಡಿದಾಗ 0.42, ನನಗೆ ನ್ಯೂಮರೇಟರ್ 0.42 ಬರ್ತಾ ಇದೆ, ಡಿನೋಮಿನೇಟರಲ್ಲಿ 0.044 ಬರ್ತಾ ಇದೆ. ಸೊ ಶಿಫ್ಟ್ ಅಗೇನ್ ಯು ಕ್ಯಾನ್ ಗೆಟ್ ದ 1/f. ಸೊ ಇಟ್ಸ್ 0.5 ಇಂಟು, ಇಟ್ಸ್ ಬೇಸಿಕಲಿ 42 ಡಿವೈಡೆಡ್ ಬೈ 4.4, ಅಪ್ರಾಕ್ಸಿಮೇಟ್ಲಿ 99 ಸಮಥಿಂಗ್ ಏನೋ ಬರುತ್ತೆ. for 4.49 something 9.54. ನಿಮ್ಗೆ ಏನು ಬರುತ್ತೆ ಆನ್ಸರು, ನಿಮಗೆ 0.5 ಇಂಟು 9.54 ಈ ಥರ ಕ್ವಶನ್ ಬಂದರೆ ವಿ ಶುಡ್ ಡೂ. ನಂಗೆ ನೆನಪಿದೆ, ದೇರ್ ಇಸ್ ಎ ಫ್ರ್ಯಾಕ್ಷನ್ಸ್, ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಎಸ್ ಟರ್ಮಿನೇಟಿಂಗ್ ಫ್ರ್ಯಾಕ್ಷನ್, ನಾನ್ ಟರ್ಮಿನೇಟಿಂಗ್, ರೆಕರಿಂಗ್ ಅಂತ ಏನೋ ಮ್ಯಾಥ್ಸಲ್ಲಿ ಒಂದು ಕಾನ್ಸೆಪ್ಟ್ ಇದೆ. ಸೊ 54 ಹೋಗ್ತಾರೆ, 54 ಓಕೆ, 5 ಸಾಕಬೇಡಿ. ಓಕೆ, ಸೊ 9.545 ಇಂಟು 0.5, ಸೊ ನಿಮಗೆ ಆನ್ಸರ್ 4.77 ಏನೋ ಬರುತ್ತೆ. ಸೊ 4.7727 ಬರ್ತದೆ, 73 ಹಾಕ್ಕೊಂಡ್ರೆ ದಿಸ್ ಇಸ್ 1/f. ಸೊ ವಾಟ್ ಈಸ್ ಮೈ ಎಫ್ ವಿಲ್ ಬಿ ರೆಸಿಪ್ರೋಕಲ್ ಆಫ್ ದಿಸ್, ದಟ್ ಈಸ್ 1/4.773, 1/4 0.2 ಸಮಥಿಂಗ್ ಬರುತ್ತೆ. 1 ಡಿವೈಡ್ ಬೈ 4.773, 0.2095, ನಿಮಗೆ 0.2095. ಸೊ ಇದ್ರದ್ದು 0.2095 ಮೀಟರ್ಸ್, ಇದು ಎಲ್ಲ ML ಇದೆ, ಇದ್ರದ್ದು 0.2 ಇದ್ದರೆ ಸೆಕೆಂಡ್ ಕೇಸ್ ಇದೆಯಲ್ವಾ, ಅದ್ರ ವ್ಯಾಲ್ಯೂ ಮೋರ್ ದೆನ್ 0.2 ಇರಬೇಕು, ಡೆಫಿನೆಟ್ಲಿ ಮೋರ್ ದೆನ್ 0.2. ನೋಡೋಣ ಈಗ. ಸೊ ವಾಟ್ ಇಸ್ ದ ಸೆಕೆಂಡ್ ಕ್ವಶನ್, ಇಷ್ಟು ಅರ್ಥ ಆಯ್ತಾ ಕ್ಲಿಯರಾಗಿ? ಇಟ್ ಈಸ್ ಇಮ್ಮರ್ಸ್ಡ್ ಇನ್ ದ ವಾಟರ್. ಸೊ ಈಗೇನದು ಫೋಕಲ್ ಲೆಂತು, ಸೊ 1/f is equal to, we should always take refractive index of 2/1 minus 1 into 1/r1 minus 1/r2. ಸೊ ಇಲ್ಲಾಕೆ ನೀವು ತೊಗೊಂಡಿಲ್ಲ ಅಂತಿಲ್ಲ, ಹೇರ್ ಅಲ್ವಾ, ಹೇರ್ ಅಂದರೆ ಏನು, n2 ಡಿವೈಡ್ ಬೈ n1. ಸೊ n1 ಬಂದು ಹೇರ್ 1 ಇರುತ್ತೆ, ಏರರ್ ವ್ಯಾಕ್ಯೂಮ್. n2 ಬಂದು ಅವ್ರು ಡೈರೆಕ್ಟಾಗಿ ಹೇಳಿದ್ದಾರೆ
ಯಾವುದು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಲೆನ್ಸ್ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ 1.5/1 1.5 ಇರುತ್ತೆ, ಅದಕ್ಕೆ ಡೈರೆಕ್ಟಾಗಿ ತೊಗೊಂಡ್ರಿ. ಬಟ್ ಇಲ್ಲಿ ಹಾಗಲ್ವಲ್ಲ, ಯು ಟೇಕಿಂಗ್ ಎ ಲೆನ್ಸ್ ಆ್ಯಂಡ್ ಕೀಪಿಂಗ್ ದ ಅದರ್ ಮೀಡಿಯಾ. ಸೊ ಔಟ್ಸೈಡ್ ಮೀಡಿಯಾ ಈಸ್ ನಾವು ಡಿಫ್ರೆಂಟ್. ಔಟ್ಸೈಡ್ ಮೀಡಿಯಾದಲ್ಲಿ ಏನಾಗುತ್ತೆ, ಈಗ ವಾಟರ್ ಇರುತ್ತೆ, ಯು ಹ್ಯಾವ್ ವಾಟರ್ ನಾವು. ಸೊ 1/f ಅದು ಬಂದು N2 ಮತ್ತು 1.5 ಯು ಹ್ಯಾವ್ ಡಿವೈಡ್ ಬೈ 1.33 minus 1 to same thing 0.2 plus 1/0.22. ನಾನು ಇದನ್ನು ಕ್ಯಾಲ್ಕುಲೇಟ್ ಮಾಡೋದಿಲ್ಲ, ನೀವೇ ಮಾಡಬೇಕು. ಸೊ ಸೇಮ್ ಅದೇ ಬರುತ್ತೆ, 9 ಪಾಯಿಂಟ್ ಸಮಥಿಂಗ್ ಅಲ್ವಾ. ಸೊ 1.5 ಡಿವೈಡೆಡ್ ಬೈ 1.33 ಅಂತ ಹೇಳಿದ್ರೆ ಎಷ್ಟು, 1.21 ಏನೋ ಬರುತ್ತೆ. ಗೆಟ್ 1.1278 minus 1. ಸೊ ದ್ಯಾಟ್ ಇಂಟು ವಾಟ್ ಎವರ್ ದಿಸ್ ವಿ ಗೆಟ್ ಎಷ್ಟು ಬರುತ್ತೆ ಆನ್ಸರ್, ಇದು ಸೇಮ್ 9.54 ಅಷ್ಟೇ ಬರುತ್ತೆ, 9.545. ಸೊ ಅದನ್ನು ಮಲ್ಟಿಪ್ಲೈ ಮಾಡಿದೆ ನಾನು. ಇಲ್ಲಿ -1 ರಿಮೂವ್ ಮಾಡಿ. ಸೊ -1 ರಿಮೂವ್ ಮಾಡಿದ್ರೆ ನಿಮಗೆ ಪಾಯಿಂಟ್ ಅದೇ 1 ಹೋಯ್ತಲ್ವ, ಈಸಿ 1 ಹೋಯ್ತಲ್ವ, 1278 ಇಂಟು 9.545. ಸೊ ದಿಸ್ ಇಂಟು 9.545 ನಿಮ್ಗೆ ಅಪ್ರಾಕ್ಸಿಮೇಟ್ಲಿ ನಿಮಗೆ 1.22 ಏನೋ ಬರುತ್ತೆ ಆನ್ಸರು. ದಿಸ್ ಇಸ್ 1/f. ನೋಡಿ 1/f ಇಸ್ ದಿಸ್ ಮಚ್. ಅದಾದಮೇಲೆ ಎಫ್ ಏನಾಗುತ್ತೆ ಬೇಸಿಕಲಿ 1 divided by 1.22. 1 divided by 1.22 ಅಂದರೆ ಎಷ್ಟಾಗುತ್ತೆ, 1 divided by 1.22. ನೋಡಿ ನಿಮಗೆ ಆನ್ಸರ್ ಬಂದು 0.8196. ಅಷ್ಟೊಂದು ಬೇಡ, 0.82 ಅಂತ ಬರೀಬೋದು. ಓಕೆ, ದಿಸ್ ಮೆನಿ ಮೀಟರ್ಸ್. ಇದು 0.21, ಅದು 0.82. ಇದಕ್ಕಿಂತ ಜಾಸ್ತಿ ಇದೆಯಾ ಫೋಕಲ್ ಲೆಂತು? ಇನ್ನೂ ಒಂದು ನೆನ್ಪಿಟ್ಕೊಳ್ಳಿ, ಪವರ್ ಏನಾಗಿದೆ, ಇದು ಪವರೇ. 1/f ಅಂದರೆ ಪವರೇ ಅಲ್ವಾ, 1/f ಅಂದರೆ ಪವರ್. ಇಲ್ಲಿ 4.77 ಇದೆ, ಇಲ್ಲಿ ನೋಡಿ ಪವರ್ ಬಂದು ಕಡಿಮೆ ಆಗಿದೆ. ಅಂದರೆ ಏನು, ಪವರ್ ಕಡಿಮೆ ಇದ್ದಷ್ಟೂ ಫೋಕಲ್ ಲೆಂತ್ ಜಾಸ್ತಿ ಇರುತ್ತೆ. ಬಿಕಾಸ್ ಪವರ್ ಆ್ಯಂಡ್ ಫೋಕಲ್ ಲೆಂತ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಯಾಕೆ ಫೋಕಲ್ ಲೆಂತ್ ಜಾಸ್ತಿ ಇರುತ್ತೆ? ಫೋಕಲ್ ಲೆಂತ್ ಅಂದರೆ ಪವರ್ ಅಂದರೆ ಏನು, ಎಬಿಲಿಟಿ ಟು ಕನ್ವರ್ಜ್. ಜಾಸ್ತಿ ಕನ್ವರ್ಜ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಫೋಕಲ್ ಲೆಂತ್ ಕಡಿಮೆ ಇರುತ್ತೆ, ಪವರ್ ಜಾಸ್ತಿ. ಅದಕ್ಕೆ ನೀವು ಎಷ್ಟು ಕನ್ವರ್ಜ್ ಮಾಡ್ತೀರೋ ಅಷ್ಟು ಪವರ್ಫುಲ್ ಅಲ್ವಾ ನೀವು. ಕನ್ವರ್ಜ್ ಮಾಡೋಕ್ಕೆ ರೇಯಿಂಗ್ ಬರ್ತಾ, ಸ್ಟ್ರೈಟ್ ರೇ ಬರ್ತಾ ಇದೆ, ಅದನ್ನು ಎಷ್ಟು ಕನ್ವರ್ಜ್ ಮಾಡ್ತೀವೋ ಅಷ್ಟು ಪವರ್ಫುಲ್. ಸೊ ಪವರ್ ಜಾಸ್ತಿ ಇದ್ದಷ್ಟು ಫೋಕಲ್ ಲೆಂತ್ ಕಡಿಮೆ ಆಗುತ್ತೆ, ಬೇಗ ಕನ್ವರ್ಜ್ ಆಗಿಬಿಡುತ್ತೆ. ಅರ್ಥ ಆಯ್ತಾ? ನೆನ್ಪಿಟ್ಕೊಳ್ಳಿ, ಇದೆಲ್ಲ ದಿಸ್ ಆಲ್ ವೆರಿ ಇಂಪಾರ್ಟೆಂಟ್. ಓಕೆ, ಅದಾದಮೇಲೆ ಟ್ಯಾಂಕ್ ಈಸ್ ಫಿಲ್ಡ್ ವಿತ್ ವಾಟರ್ ಟು ಎ ಹೈಟ್ ಆಫ್ 1. ಕ್ವಶನ್ ಓದಿ ನೀವು, ಕ್ವಶನ್ ಓದಿ ನೀವೇ ಟ್ರೈ ಮಾಡಿ. ಇಟ್ಸ್ ವೆರಿ ಈಸಿ ಕ್ವಶನ್, ಇದು NCERT ಕ್ವಶನ್ ಆ್ಯಕ್ಚುಲಿ. PYQs ಅಲ್ಲಿ ಬಂದಿಲ್ಲ, does not come in the PYQs, but NCERT ಅಲ್ಲಿ ಬಂದಿದೆ ಒಂದು ಕಾನ್ಸೆಪ್ಟ್. ಇದು NCERT exercise questions. A tank is filled with water to a height of 12.4 meters. The apparent depth of a needle lying in the bottom of a tank is measured to be by a microscope 9.5. ಅಂದರೆ ಏನು? ಸೊ ಒಂದು ಟ್ಯಾಂಕ್ ಇದೆ, ಈ ಟ್ಯಾಂಕ್ ಬಾಟಮಲ್ಲಿ ನೀಡಲ್ ಇದೆ, ನೀಡಲ್ ಬಿದ್ದಿದೆ ಕೆಳಗಡೆ ಬಾಟಮಲ್ಲಿ. ನೀಡಲ್ ಅಂದರೆ ಹಿಂಗಿರುತ್ತಲ್ವ, ನೀಡಲ್ ಇದೆ. ಇದನ್ನು ಮೈಕ್ರೋಸ್ಕೋಪಿಂದ ನೋಡ್ತಾ, ಇದು ಟ್ಯಾಂಕ್ ಎಷ್ಟಿದೆ, ವಾಟರ್ ಎಷ್ಟು ಫಿಲ್ ಆಗಿದೆ, ವಾಟರ್ ಬಂದು ನಿಮಗೆ 12.5 meters ಫಿಲ್ ಆಗಿದೆ. ಇಲ್ಲಿಂದ ಒಂದು ಮೈಕ್ರೋಸ್ಕೋಪಲ್ಲಿ ನೋಡ್ತಾ ಇದ್ದೀರ, ಅಂದರೆ ಅಪ್ರಾಕ್ಸಿಮೇಟ್ಲಿ ಸ್ವಲ್ಪ ಹೈಟಿಂದ. ಸೊ ನಿಮ್ಗೆ ಇದ್ರದ್ದು, ಸೊ ನೀವು ನೋಡೋದು ಏನು ಅನ್ಸುತ್ತೆ ನಿಮಗೆ, ಮೈಕ್ರೋಸ್ಕೋಪ್ ಒಂದು ಸಿನ್ಸ್ ನೀಡಲ್ ವಿ ಆರ್ ಸೀಯಿಂಗ್ ಬೈ ಮೈಕ್ರೋಸ್ಕೋಪ್. ಸೊ ಇದು ಸ್ವಲ್ಪ ಹೈಟ್ ಸ್ವಲ್ಪ ಮೇಲೆ ಕಾಣಿಸುತ್ತೆ. ಸೊ ಇದು ಬಂದು ರಿಯಲ್ ಡೆಪ್ತ್ ಬಂದು 12.5. ಎಷ್ಟು ಮೇಲೆ ಕಾಣಿಸ್ತಾ ಇದೆ ಇದು? ಟ್ಯಾಂಕ್ ಇಸ್ ಮೆಜರ್ಡ್ ಬೈ ಮೈಕ್ರೋಸ್ಕೋಪ್ ಟು ಬಿ 9.4 centimeters. ಮೈಕ್ರೋಸ್ಕೋಪ್ಗೆ 9.4 centimeters ಕಾಣಿಸ್ತಾ ಇದೆ. The depth of the needle lying at the bottom of a tank is, depth from the bottom it is measured as, so 9.4 ಅಂತ ಹೇಳಿದ್ರೆ the depth, apparent depth, at what depth you can see, that is 9.4 centimeters. Real depth ಕೊಟ್ಟಿದ್ದಾರೆ, apparent depth ಕೊಟ್ಟಿದ್ದಾರೆ ಡೈರೆಕ್ಟ್ ಆಗಿ. So they are asking what is the it's very simple. So what is refractive index? Is nothing but real depth divided by apparent depth. Real depth is 12.5 divided by 9.4. We'll get directly the answer. So 12.5 divided by 9.4 ಅಂತ ಹೇಳಿದ್ರೆ ನಿಮಗೆ ಆನ್ಸರ್ 1.329, 1.33. ಇಟ್ಸ್ ಆಲ್ಮೋಸ್ಟ್ 1.323 ಏನೋ ಬರುತ್ತೆ, 329. ಸೊ 33 we can take it as 1.33. This is a refractive index of the refractiveness of water. ನೀವು ಆಲ್ರೆಡಿ ಗೊತ್ತಲ್ಲ refractiveness of water 1.33 ಅಂತ. ಆಬ್ವಿಯಸ್ಲಿ 1.33 ಬರಬೇಕು ಆನ್ಸರು. ವಾಟರ್ ಈಸ್ ರಿಪ್ಲೇಸ್ ಬೈ ಲಿಕ್ವಿಡ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ 1. ನಾವೇನು ಮಾಡ್ತೀವಿ ಈಗ, ಈ ಎಲ್ಲ ವಾಟರನ್ನು ತೆಗೆದುಬಿಟ್ಟು ವಿಲ್ ರಿಪ್ಲೇಸ್
This with one more liquid whose refractive index is 1.63 up to the same height. By what distance would the microscope should have moved to focus the needle again? ಈಗ ನೀವು ಟ್ಯಾಂಕಲ್ಲಿ ನೀರು ತೆಗೆದುಬಿಟ್ಟು ಯು ಪುಟ್ಟಿಂಗ್ ದ ಆಯಿಲ್, ಅದರ ರಿಫ್ರಾಕ್ಟ್ ಇಂಡೆಕ್ಸ್ ಜಾಸ್ತಿ ಇದೆ. ಅದರ ರಿಫ್ರಾಕ್ಟ್ ಇಂಡೆಕ್ಸ್ ಜಾಸ್ತಿ ಇದ್ದರೆ ಏನಾಗುತ್ತೆ, ಜಾಸ್ತಿ ರಿಫ್ರಾಕ್ಟ್ ಇಂಡೆಕ್ಸ್ ಅಂದರೆ ಜಾಸ್ತಿ ಬೆಂಡ್ ಆಗುತ್ತೆ. ಜಾಸ್ತಿ ಬೆಂಡ್ ಅಂದರೆ ಜಾಸ್ತಿ ಹೈಟ್ ಕಾಣಿಸುತ್ತೆ, ಇನ್ನು ಸ್ವಲ್ಪ ಹೈಟ್ ಕಾಣಿಸುತ್ತೆ. ಸೊ ನಿಮ್ಗೆ ಇನ್ನು ಸ್ವಲ್ಪ ಜಾಸ್ತಿ ಹೈಟ್ ಕಾಣಿಸಿದೆ ಅಂತ ಹೇಳಿದ್ರೆ ಅದು ಡೆಪ್ತ್ ಕಡಿಮೆ ಆಗುತ್ತೆ. ಅರ್ಥ ಆಯ್ತಾ? ಅರ್ಥ ಆಗಿಲ್ವಾ? ಜಾಸ್ತಿ ಹೇಳ್ಬಿಟ್ರಿ ಸರ್, ವೆರಿ ಸಿಂಪಲ್ ಆಯಿತಾ. ಈಗ ನಾವು ವಾಟರ್ ಇದೆಯಾ, ವಾಟರ್ನ ಇಫ್ ರಿಪ್ರೆಸೆಂಟ್ ದ ಆಯಿಲ್ ಆರ್ ಮೇ ಬಿ ದಿಸ್ ವಾಟರ್ ಲಿಕ್ವಿಡ್ ಇಸ್ ದ ಗಿವನ್, ಸೊ 1.63 ಅಲ್ವಾ. ಸೊ ಸಿನ್ಸ್ ರಿಫ್ರಾಕ್ಟ್ ಇಂಡೆಕ್ಸ್ ಇಸ್ ಮೋರ್, ದಟ್ ಮೀನ್ಸ್ ಬೆಂಡಿಂಗ್ ಇಸ್ ಮೋರ್. ಸೊ ಫಸ್ಟ್ ರೇ ಬಂದು ಇಮ್ಯಾಜಿನ್ ದ ಫಸ್ಟ್ ರೇ ಇಸ್ ಟು ಗೋ ಲೈಕ್ ದಿಸ್ ಅಂಡ್ ಇಸ್ ಟು ಬೆಂಡ್ ಅಂಡ್ ದ ರೇ ಇಸ್ ಟು ಕಮ್ ಹಿಯರ್. ನಿಮ್ಗೆ ಡಯಾಗ್ರಾಮ್ ನೆನಪಿದ್ರೆ ನೋಡಿ. ಸೊ ರೇ ಬಂದು ಯು ನೋ ಬಾಟಮ್ ಆಫ್ ದ ಟ್ಯಾಂಕ್. ಸೊ ಇಫ್ ಐ ಕ್ಯಾನ್ ಶೋ ಇಟ್ ಡಯಾಗ್ರಾಮ್. ಸೊ ಇದು ಡಯಾಗ್ರಾಮ್ ಇದು ಇಲ್ಲಿ ಏನಾಗುತ್ತೆ ಬೇಸಿಕಲಿ, ಈಗ ಜಾಸ್ತಿ ಒಂದಲ್ಲಿ ಜಾಸ್ತಿ ರಿಫ್ರಾಕ್ಟ್ ಇಂಡೆಕ್ಸ್ ಇದ್ದರೆ ಇದು ಜಾಸ್ತಿ ಬೆಂಡ್ ಆಗುತ್ತೆ. ಜಾಸ್ತಿ ಬೆಂಡ್ ಆದರೆ ಇದು ಸ್ವಲ್ಪ ಮೇಲೆ ಇಲ್ಲಿ ಬಂದುಬಿಡುತ್ತೆ. ಸೊ ಡೆಪ್ತ್ ಬಂದು ಕಡಿಮೆ ಆಗುತ್ತೆ. ಅರ್ಥ ಇದೆ ಕ್ಲಿಯರ್ ಆಗಿ? ಸೊ ಇಟ್ ಅಪಿಯರ್ಸ್ ಟು ಬಿ ಮೋರ್ ಹೈಟ್. ಅಂದರೆ ಏನು, ಒಂದು ವೇಳೆ ಮೀಡಿಯಮ್ ರಿಫ್ರಾಕ್ಟ್ ಇಂಡೆಕ್ಸ್ ಜಾಸ್ತಿ ಇದ್ದರೆ ನಿಮ್ಗೆ ಇನ್ನೂ ಶಾರ್ಟಾಗಿ ಇನ್ನೂ ಮೇಲೆ ಕಾಣಿಸುತ್ತೆ, ಮೇಲೇ ಅನಿಸುತ್ತೆ ನಿಮಗೆ. ಅರ್ಥ ಆಯ್ತಾ? ಸೊ ಅಂದರೆ ಆನ್ಸರ್ ಏನಾಗಿರುತ್ತೆ, ಆನ್ಸರ್ ಬಂದು 9.4ಗಿಂತ ಕಡಿಮೆ ಬರಬೇಕು. 9.4 ಈ ವಾಟ್ರಲ್ಲಿದ್ದರೆ 1.33 1.63 ಹಾಕಿದಾಗ ಅದ್ರದ್ದು ವ್ಯಾಲ್ಯೂ ಬಂದು ಕಡಿಮೆ ಬರುತ್ತೆ. ಬೇಕಾದ್ರೆ ನಾವು ಕ್ಯಾಲ್ಕುಲೇಟ್ ಮಾಡಿ ಚೆಕ್ ಮಾಡ್ಬೋದು. ಈಗ ಸೊ ವಾಟ್ ಈಸ್ ಆನ್ಸರ್ ನಾವು ಇನ್ ದಿಸ್ ಕೇಸ್? ಸೊ ದೇ ಆಸ್ಕಿಂಗ್ ಸೆಕೆಂಡ್ ಕೇಸಸ್ ದೇ ಗಿವನ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್, ಸಾರಿ ಮ್ಯೂ ಕೊಟ್ಟಿದ್ದಾರೆ. ಮ್ಯೂ ಇಸ್ ಈಕ್ವಲ್ ಟು ಅಗೇನ್ ಆರ್ ಬೈ ಮ್ಯೂ ಆರ್ ಎನ್ ಅಂತ ತೊಗೊಬೋದು ನೀವು. ಸಮ್ಟೈಮ್ ಐ ಗೆಟ್ ಕನ್ಫ್ಯೂಸ್ ಮ್ಯೂ ಆ್ಯಂಡ್ ಎನ್, ಎರಡು ರಿಫ್ರಾಕ್ಟ್ ಇಂಡೆಕ್ಸೇ. ಸೊ 1.63 ಅಂತ ಕೊಟ್ಟಿದ್ದಾರೆ. ರಿಯಲ್ ಡೆಪ್ತ್ ಎಷ್ಟಿದೆ? ರಿಯಲ್ ಡೆಪ್ತ್ ಚೇಂಜ್ ಆಗೋದಿಲ್ಲ. ಸೊ ಸೇಮ್ ಹೈಟ್ ಅಗೇನ್ ದೇರ್ ಫಿಲ್ಲಿಂಗ್, ದೇ ನಾಟ್ ಚೇಂಜಿಂಗ್ ದ ಹೈಟ್, ಸೇಮ್ ಹೈಟ್. ಅಪ್ಯಾರೆಂಟ್ ಡೆಪ್ತ್ ಎಷ್ಟಿದೆ? ಕೊಟ್ಟಿಲ್ಲ ಅಪ್ಯಾರೆಂಟ್ ಡೆಪ್ತ್, ಸೆಕೆಂಡ್ ಟೈಮ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಎ ಈಸ್ ಈಕ್ವಲ್ ಟು 12.5 ಡಿವೈಡ್ ಬೈ 1.63. ಸೊ ದ ಆನ್ಸರ್ ಈಸ್, ಸೊ ನೋಡಿ ಕಡಿಮೆ ಆಗುತ್ತೆ ಬಿಕಾಸ್ ದೇರ್ ಇಟ್ ಇಸ್ 9.4, ಇಟ್ ಇಸ್ 1.63. ಸೊ 12.5 ಡಿವೈಡ್ ಬೈ 1.63, ಸೊ 7.66. ನೋಡಿ ಆನ್ಸರ್ ಬಂದು 7.67 ಬರುತ್ತೆ. ಅಂದರೆ ಇದು ಅಪ್ಯಾರೆಂಟ್ ಡೆಪ್ತ್ನ ಸೆಕೆಂಡ್ ಕೇಸ್. ಸೊ ಈಗ ಇಲ್ಲಿರೋದು, ಈಗ ಇಲ್ಲಿ ಕರೆಕ್ಟಾಗಿ ಫೋಕಸ್ ಮಾಡಿದರೆ ಯೂಸಿಂಗ್ ಮೈಕ್ರೋಸ್ಕೋಪ್ ಯು ಫೋಕಸ್ಡ್ ಇಟ್. ನಾವು ನೀವೇನು ಮಾಡೋಕ್ಕೆ, ಈಗ ಸ್ವಲ್ಪ ಇನ್ನು ಸ್ವಲ್ಪ ಮೇಲೆ ಹೋಗುತ್ತೆ, ಈಗ ಇನ್ನು ಸ್ವಲ್ಪ ಮೇಲೆ ಹೋಗುತ್ತೆ. ಹಾಗೇನಾಗುತ್ತೆ, ಯು ಹ್ಯಾವ್ ಟು ಅದೆಷ್ಟು ಮೇಲೆ ಹೋಯ್ತೋ ನೀವು ಮತ್ತೆ ಫೋಕಸ್ ಮಾಡೋಕ್ಕಂದ್ರೆ ಮೈಕ್ರೋಸ್ಕೋಪ್ನ ಅಷ್ಟೇ ಮೂವ್ ಮಾಡೋಕ್ಕಲ್ವಾ, ಅಷ್ಟೇ ಮೂವ್ ಮಾಡಬೇಕು. ಅಂದರೆ ಎಷ್ಟು ಮೂವ್ ಮಾಡೋಕ್ಕೆ ಬೇಸಿಕಲಿ? ಸೊ ದ ಡಿಫ್ರೆನ್ಸ್ ಹೌ ಮಚ್ ಲಿಕ್ವಿಡ್ ವಾಟ್ ಡಿಸ್ಟೆನ್ಸ್ ವುಡ್ ಮೈಕ್ರೋಸ್ಕೋಪ್ ಹ್ಯಾವ್ ಮೂವ್ಡ್ ಫೋಕಸ್. ಸೊ ಅದನ್ನು ಮತ್ತೆ ಫೋಕಸ್ ಮಾಡೋಕ್ಕಂದ್ರೆ ನೀವು ಅಷ್ಟು ಡಿಸ್ಟೆನ್ಸ್ ಮತ್ತೆ ಫಸ್ಟ್ ಆಲ್ರೆಡಿ ಫೋಕಸ್ ಆಗಿದೆ ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ. ಈಗ ಆ ಪಾಯಿಂಟ್ ಮೇಲೆ ಬಂತಾ, ಸೊ ಮೈಕ್ರೋಸ್ಕೋಪ್ನ ಅಷ್ಟೇ ಡಿಸ್ಟೆನ್ಸ್ ಮೂವ್ ಮಾಡಿ ಆಟೋಮೆಟಿಕ್ ಫೋಕಸ್ ಆಗುತ್ತಲ್ವಾ? ಎಸ್ ಸರ್ ನೋ. ಈಗ ಸೊ ಇದು ಡಿಫ್ರೆನ್ಸ್ ಎಷ್ಟಿದೆ, ಅದು ದಟ್ಸ್ ಆನ್ಸರ್. ಡಿಫ್ರೆನ್ಸ್ ಎಷ್ಟೀಗ ಬೇಸಿಕಲಿ ಇನಿಷಿಯಲಿ 9.4 ಇತ್ತು, ಮೈನಸ್ 7.67 ತೊಗೊಂಡ್ರೆ ಅದೇನು ಆನ್ಸರ್ ಬರುತ್ತೋ ಅದೇ ಆನ್ಸರ್. 9.4 ಮೈನಸ್ 7.67, ಸೊ ಅಪ್ರಾಕ್ಸಿಮೇಟ್ಲಿ ಇಟ್ ಇಸ್ 1.73. ಇಷ್ಟು ಸೆಂಟಿಮೀಟರ್ಸ್ನ ನಾವು ಮೂವ್ ಮಾಡಬೇಕು ಮೈಕ್ರೋಸ್ಕೋಪ್ನ. ಈಗ ಹೇಳೋ ಅದೇ ಇನ್ಸ್ಟೆಡ್ ಆಫ್ ಆಸ್ಕಿಂಗ್ ಡೈರೆಕ್ಟ್ಲಿ ಫೈಂಡ್ ಈ ಥರ ಇನ್ನೊಂದು ಥರ ಕ್ವಶನ್ ಕೇಳ್ತಾರೆ. ಈ ಥರ ಇದು ಸ್ಪೆಷಲಿ ರಿಯಲ್ ಡೆಪ್ತ್ ಅಪ್ಯಾರೆಂಟ್ ಡೆಪ್ತಲ್ಲಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಒಳ್ಳೊಳ್ಳೆ ಕ್ವಶನ್ ಬರುತ್ತೆ. ಬಲ್ಬ್ ಈಸ್ ಪ್ಲೇಸ್ ಇನ್ ದ ವಾಟರ್, ಹೌ ಮಚ್ ಲೈಟ್ ಗೋನ್ ಟು ಕಮ್ ಔಟ್, ಫಿಶ್ ಇರುತ್ತೆ, ಏನು ಕಾಣಿಸುತ್ತೆ ಅದಕ್ಕೆ, ಈ ಥರ ಯಾವುದೋ ಬರ್ಡ್ ಮೇಲೆ ಇರುತ್ತೆ, ಫ್ಲೈ ಆಗ್ತಾ ಇರುತ್ತೆ, ಇಟ್ ಕ್ಯಾನ್ ಸಿ ದ ಫಿಶ್. ಆ ಥರ ಏನೇನೋ ಕ್ವಶನ್ಸ್ ಕೇಳ್ತಾರೆ. ವೆರಿ ನೈಸ್ ಕ್ವಶನ್ ಇಲ್ಲ ಆಸ್ಕ್, ಬಟ್ ಕಾನ್ಸೆಪ್ಟ್ ಇದೆ ಮಕ್ಕಳಿದ್ದಲ್ಲಿ. ಓಕೆನಾ? ಬೋರ್ಡ್ ಎಕ್ಸಾಮ್ ಅಂದ್ಬಿಟ್ಟು ನಾನು ಸ್ವಲ್ಪ ಐ ಹ್ಯಾವ್ ಟೇಕನ್ ಈಸಿ ಕ್ವಶನ್. ದ ಪ್ರಿಸಮ್ ಆಫ್ ಆ್ಯಂಗಲ್ 60 ಡಿಗ್ರೀಸ್. ನೆಕ್ಸ್ಟ್ ನೋಡಿ, ಪ್ರಿಸಮ್ ಕ್ವಶನ್ಸು ತುಂಬಾ ಇಂಪಾರ್ಟೆಂಟ್. ಕ್ವಶನ್ ಫಸ್ಟ್ ನಂಬರ್, ಪ್ರಿಸಮ್ ಆಫ್ ಆ್ಯಂಗಲ್ 60 ಡಿಗ್ರಿ ಪ್ರೊಡ್ಯೂಸಸ್ ಆ್ಯಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಕೊಟ್ಟಿದ್ದಾರೆ. ಆ್ಯಂಗಲ್ ಕೊಟ್ಟಿದ್ದಾರೆ ಎ 60 ಡಿಗ್ರೀಸ್, ಡಿವಿಯೇಷನ್ 40 ಡಿಗ್ರಿ. ವಾಟ್ ಇಸ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್? ವೆರಿ ಸಿಂಪಲ್, ನಮ್ಗೆ ಆಲ್ರೆಡಿ ಫಾರ್ಮುಲಾ ಗೊತ್ತಿದೆ. ಕ್ಯಾಲ್ಕುಲೇಟ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. ರಿಫ್ರಾಕ್ಟಿವ್ ಇಂಡೆಕ್ಸ್ ಫೈನ್ ಮಾಡಿದ್ರೆ ಮ್ಯೂ ಇಸ್ ಈಕ್ವಲ್ ಟು ಸೈನ್ ಆಫ್ ಎ ಪ್ಲಸ್ ಡಿ ಡಿವೈಡ್ ಬೈ 2 ಡಿವೈಡ್ ಬೈ ಎ ಬೈ 2. ಎಲ್ಲ ಕೊಟ್ಟಿದ್ದಾರೆ, ಡಿ ಮಿನಿಮಮ್ ಕೊಟ್ಟಿದ್ದಾರೆ, ಸಬ್ಸ್ಟಿಟ್ಯೂಟ್ ಮಾಡಿ ಫೈನ್ ಮಾಡಿ. ಅದಾದ್ಮೇಲೆ ಏನು ಮಾಡೋಕ್ಕೋ, ಆ್ಯಂಗಲ್ ಆಫ್ ಇನ್ಸಿಡೆಂಟ್ ಎಷ್ಟು ಅಂತ ಕೇಳಿದ್ದಾರೆ. ಆಲ್ರೆಡಿ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಡಿ ಈಸ್ ಈಕ್ವಲ್ ಟು 2i ಬೈ ಎ ಇರುತ್ತೆ. ಸೊ ಡಿ ಕೊಟ್ಟಿದ್ದಾರೆ ನಿಮಗೆ, ಡಿ ಮಿನಿಮಮ್ ಕೊಟ್ಟಿದ್ದಾರೆ, ಎ ಕೊಟ್ಟಿದ್ದಾರೆ, ಹೈ ಫೈನ್ ಮಾಡೋಕ್ಕೆ. ವೆರಿ ಸಿಂಪಲ್, ಫಾರ್ಮುಲಾ ಬೇಸ್ಡ್ ನೀವೇ ಮಾಡಬೇಕು. ನೀವು ಮಾಡಿ ಕ್ರಾಸ್ ಚೆಕ್ ಮಾಡಬೇಕು ನೀವೀಗ. ಓಕೆ, ಫಸ್ಟ್ ಏನು ರಿಫ್ರಾಕ್ಟಿವ್ ಇಂಡೆಕ್ಸ್ ಅಗೇನ್ ಯು ಟು ಆಲ್ವೇಸ್ ರೈಟ್ ದ ಫಾರ್ಮುಲಾ. ಮಕ್ಕಳು ಗಿವನ್ ಬರೀಬೇಕು. ಗಿವನ್ ನೀವು ಬರೀರಿ ಕ್ಲೀನಾಗಿ. ಆಲ್ರೆಡಿ ಯು ಟ್ರೈ ದ ಗಿವನ್, ದೆನ್ ಯು ಟ್ರೈ ದ ಫಾರ್ಮುಲಾ. ಯಾವತ್ತೇ ನೆನ್ಪಿಟ್ಕೊಳ್ಳಿ, ನ್ಯೂಮರಿಕಲ್ಸ್ ಬೋರ್ಡ್ ಎಕ್ಸಾಮ್ಸಲ್ಲಿ ಗಿವನ್ ಫಾರ್ಮುಲಾ ಆನ್ಸರ್ ಯೂನಿಟ್ಸ್ ಇಷ್ಟು ಚೆಕ್ ಮಾಡಬೇಕು ನ್ಯೂಮರಿಕಲ್ಸ್ಗೆ. ಏನಿದೆ ಫಾರ್ಮುಲಾ ಇದೀಗ?
So we have right given all everything. So refractive index is given by sine of a plus dm divided by sine of a divided by 2 ಅಂತ ಫಾರ್ಮುಲಾ ಎಲ್ಲ ಕೊಟ್ಟಿದ್ದಾರೆ ವ್ಯಾಲ್ಯೂಸ್. ರಿಫ್ರಾಕ್ಟ್ನೆಸ್ ಫೈನ್ ಮಾಡೋಕ್ಕೂ a ಪ್ಲಸ್ ಡಿ ಎಮ್ 60 ಪ್ಲಸ್ 40 ಡಿವೈಡ್ ಬೈ 2, ಸೊ ಸೈನ್ 50. ನಾನು ಒಂದೇ ಸ್ಟೆಪ್ಪಲ್ಲಿ ಬರೀತಾ ಇದ್ದೀನಿ, ನೀವು 2 ಸ್ಟೆಪ್ಪಲ್ಲಿ ಬರೀರಿ. ಸೈನ್ ಆಫ್ 50 ಡಿವೈಡ್ ಬೈ 2 a ಡಿವೈಡ್ ಬೈ ದಟ್ ಇಸ್ ಸೈನ್ 30. ನೀವು ಒಂದು ಫಾರ್ಮುಲಾ ಬರೆದು ಮತ್ತೆ ಸಬ್ಸ್ಟಿಟ್ಯೂಟ್ ಮಾಡಿ ಮತ್ತೆ ಬರೀಬೇಕು ನೀವು, ಎ ಡಿ ಎಮ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ. ನಾನು ಡೈರೆಕ್ಟಾಗಿ ಬರೀತಾ ಇದ್ದೀನಿ 60 ಪ್ಲಸ್ 40 is 100, 100 by 2 ಅಂತ. ಸೈನ್ 30 ವ್ಯಾಲ್ಯೂ ಎಷ್ಟು? ಹಾಫ್ ಅಲ್ವಾ? ಎನ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ. ಸೊ ಇಟ್ಸ್ ವೆರಿ ಸಿಂಪಲ್ ಮಕ್ಕಳು. ಸೈನ್ 30 is ಹಾಫ್. ಸೊ ಹಾಫ್ ಅಂತ ಹೇಳಿದ್ರೆ ಮೇಲೆ ಹೋಗುತ್ತೆ. ಇಟ್ ಜಸ್ಟ್ ಬಿಕಮ್ಸ್ 2 times ಆಫ್ ಸೈನ್ 50 ಆನ್ಸರ್ ಬರುತ್ತೆ. ಸೈನ್ 50 2 times ಎಷ್ಟು ಬರುತ್ತೆ? ಆ್ಯಂಡ್ ಸೈನ್ 50 ವ್ಯಾಲ್ಯೂ ಸೈನ್ 50 ಬಂದು 0.766 ಬರುತ್ತೆ ಇಂಟು 2. ಐ ಥಿಂಕ್ ಎಕ್ಸಾಮಲ್ಲಿ ನಿಮಗೆ ದೇ ವುಡ್ ಗಿವನ್ ಲಾಗ್ ಟೇಬಲ್ಸ್ ಆ್ಯಂಡ್ ಆಲ್. ಲಾಗ್ ಗೊತ್ತಿಲ್ಲ ಅಂದರೆ ಐ ಥಿಂಕ್ ಒಂದು ವೀಡಿಯೋ ಮಾಡ್ತೀನಿ ಲಾಗ್ಸ್ ಬಗ್ಗೆ ಸಪ್ರೇಟಾಗಿ. ನಾನು ಕಮೆಂಟ್ ಮಾಡಿ ಹೇಳಿ. 1.532, this is the answer. So this is the refractive index of the material, 1.532, 7 to the 14 something. ಆಯಿತಾ? ಅದಾದ್ಮೇಲೆ ನೆಕ್ಸ್ಟ್ ಮಾಡ್ಕೊ ಕ್ಯಾಲ್ಕುಲೇಟ್ ಆಂಗಲ್ ಆಫ್ ಇನ್ಸಿಡೆನ್ಸ್. ಆಂಗಲ್ ಆಫ್ ಇನ್ಸಿಡೆನ್ಸ್ ಇದೇ ಆಂಗಲ್ ಆಫ್ ಇನ್ಸಿಡೆನ್ಸ್ a plus delta m by 2, because what is that? Answer is 50 only for that. I don't know why they given separately, because because the formula dm is equal to, you'll get 2i minus a alva d minimum. So actually formula ಬಂದು sin i by sin r ಮಿನಿಮಮ್ಗೆ. ಸೊ ಐ ಪ್ಲೇಸಲ್ಲಿ ಡಿ ಎಮ್ ಪ್ಲಸ್ ಎ ಡಿವೈಡ್ ಬೈ 2. ಅದೇ ದಿಸ್ ಇಸ್ ಓನ್ಲಿ ಆನ್ಸರ್ 50 ಓನ್ಲಿ. ಸಿಂಪ್ಲಿ ಸುಮ್ಮ ಕೊಟ್ಟಿದ್ದಾರೆ ಸುಮ್ಮನೆ ಮತ್ತೆ ಮಾಡಿ ಅಂದ್ಬಿಟ್ಟು. ಓಕೆ, ಸೊ ಡಿ ಎಮ್ ಇಸ್ ಈಕ್ವಲ್ 2i ಮೈನಸ್ ಎನಾ. ಸೊ ಸಬ್ಸ್ಟಿಟ್ಯೂಟ್ ಮಾಡಿ. ಈಗ ಡಿ ಎಮ್ ಅಂದರೆ ಏನು? ಓಕೆ, ವಾಟ್ ಈಸ್ ಡಿ ಎಮ್? ಎಲ್ಲಿ ಡಿ ಎಮ್ ಅಂದರೆ 40 ಈಸ್ ಈಕ್ವಲ್ ಟು 2 ಇಂಟು ಐ, ದಟ್ ಈಸ್ ಐ ಗೊತ್ತಿಲ್ಲ, ಮೈನಸ್ 60. ಸೇಮ್ ಆನ್ಸರ್ ಬರುತ್ತೆ. ಸ್ಟೆಪ್ಸ್ಗೋಸ್ಕರ ಬರೀರಿ. ದಿಸ್ ಕ್ವಶನ್ ಲಾಸ್ಟ್ ಯಾವುದೋ ಒಂದು ಪ್ರೀವಿಯಸ್ ಇಯರ್ ಪೇಪರ್ ಕೇಳಿದ್ದಾರೆ ಇದನ್ನ. 2i is equal to 100 ಬರುತ್ತೆ. ಸೊ i is equal to 50. It's a very very easy question. ಅರ್ಥ ಆಯ್ತಾ? ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್, at what angle should a ray of light incident on the face of equilateral prism so that just suffers a total interreflection at the other surface? Very good question. It's very good question. ಚೆನ್ನಾಗಿದೆ ಕ್ವಶನ್ ಆ್ಯಕ್ಚುಲಿ. ಅಂದರೆ ಏನು ಹೇಳ್ತಾ ಇದ್ದಾರೆ, ಒಂದು ಪ್ರಿಸಮ್ ಇದೆ. ಅಗೇನ್ ಗಿವನ್ ನೀವು ಬರೀಬೇಕು ಫಾರ್ಮುಲಾ ಯಾವತ್ತಾಗಲಿ. ಒಂದು ಪ್ರಿಸಮಲ್ಲಿ ಏನು ಹೇಳ್ತಾ ಇದ್ದಾರೆ ಅವರು, ಒಂದು ರೇ ಇದೆ. ವಾಟ್ ಆ್ಯಂಗಲ್ ರೇ ಆಫ್ ಲೈಟ್ ಬಿ ಇನ್ಸಿಡೆಂಟ್ ಆನ್ ದ ಫೇಸ್ ಆಫ್ ಎನ್ equilateral prism, so that it just suffers total internal reflection. It suffers TIR at the other face. ಅಂದರೆ ಯಾವುದೋ ಒಂದು ಆ್ಯಂಗಲ್ ಆಫ್ ಇನ್ಸಿಡೆಂಟಲ್ಲಿ ರೇ ಹಿಂಗೆ ಹೋಗ್ಬೇಕಿಲ್ಲ, ಹೋಗುತ್ತೆ. ಆ ರೇ ಹೊರಡೆ ಹೋಗ್ಬಿಟ್ಟು ಇಲ್ಲೇನಾಗುತ್ತೆ ರೇ, ಅದು ಇಟ್ ಈಸ್ ಅಂಡರ್ ಗೋಯಿಂಗ್ TIR ಇಯರ್. ದಟ್ ಮೀನ್ಸ್ ವಾಟ್? ಇಟ್ ಜಸ್ಟ್ ಗೋಸ್ ಆನ್ ದ ಸರ್ಫೇಸ್, ಜಸ್ಟ್ ಅಂಡರ್ ಗೋಸ್. ದಟ್ ಮೀನ್ಸ್ ಕ್ರಿಟಿಕಲ್ ಆ್ಯಂಗಲ್ ಹಿಯರ್. ಅಂದರೆ ಏನು, ನಾವು ಈ ಆ್ಯಂಗಲ್ ಫೈನ್ ಮಾಡಿದಾಗ ಈ ಆ್ಯಂಗಲ್ 90 ಡಿಗ್ರಿ ಇದೆ. ಅವ್ರು ಕೇಳ್ತಾರೆ ವಾಟ್ ಈಸ್ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಫಾರ್ ವಿಚ್ ದ ರೇ ಹ್ಯಾಸ್ ಟು ಬಿ ಸೆಂಟ್ ಆನ್ ಒನ್ ಸರ್ಫೇಸ್, ಸೊ ದಟ್ ಆನ್ ಅದರ್ ಸರ್ಫೇಸ್ ಇಟ್ ಬಿಕಮ್ಸ್, ಅದರ್ ಸರ್ಫೇಸ್ ಏನಾಗುತ್ತೆ, ಇಟ್ ವಿಲ್ ಆಲ್ವೇಸ್ ಫಾರ್ಮ್, ಇಟ್ ಜಸ್ಟ್ ಅಂಡರ್ಗೋಸ್ TIR, ಜಸ್ಟ್ ಅಂಡರ್ಗೋಸ್ ಅಂತ ಹೇಳಿದ್ರೆ IC ಅಂತ. ಆಯಿತಾ? ಸೊ ಈ ಥರ 90 ಇರುತ್ತೆ. ಅವ್ರು ಕೇಳ್ತಿದ್ರೆ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಐ ಅಂತ. ಅಗೇನ್ ಹೌ ಟು ಫೈಂಡ್ ದಿಸ್ ಮಕ್ಕಳೇ? ಸೊ ನೋಡಿ, ಇದು ಐ ಅಂತ ಹೇಳಿದ್ರೆ ಇದು R1 ಅಂತ ಹೇಳ್ತೀವಿ, ಇದನ್ನು R2 ಅಂತ ಹೇಳ್ತೀವಿ. ಆಯಿತಾ? ಸೊ ಈಗ ನಾವು ಹಿಂಗೆ ಫೈಂಡ್ ಮಾಡೋಕ್ಕೆ ಬೇಸಿಕಲಿ ಈಗ, ಸೊ ವಿ ಕ್ಯಾನ್ ಯೂಸಿಂಗ್ ದಿಸ್ ಕ್ರಿಟಿಕಲ್ ಆ್ಯಂಗಲ್. ನೋಡಿ ಹೇಳ್ತೀನಿ ಫಸ್ಟ್ ಏನು ಮಾಡೋಕ್ಕಂತ. ನನಗೆ ಈ ಆ್ಯಂಗಲ್ ಗೊತ್ತಿದೆಯಾ? ಸೊ ಐ ಕ್ಯಾನ್ ಯೂಸ್ ಕ್ರಿಟಿಕಲ್ ಆ್ಯಂಗಲ್ ಫಾರ್ಮುಲಾ. μ is equal to 1 by sin IC, n is equal to 1 by sin IC. ಕ್ರಿಟಿಕಲ್ ಆ್ಯಂಗಲ್ ಅಂದರೆ 1 by sin IC. IC is the angle of incidence for which it becomes 90. ಇಲ್ಲಿ as per the diagram of the prism we take it as R2, but as per the ನಮ್ಮ TIR ಪ್ರಕಾರ, what is the angle of incidence in the denser media? What is the angle in this denser media for which refraction is 90 degrees? So this is your IC. This is a critical angle. R2 is nothing but critical angle. This is the angle of incidence in denser media for which outside is coming as 90. ಅರ್ಥ ಆಯ್ತಾ? ಸೊ ನಾವು ಅದನ್ನು ಯೂಸ್ ಮಾಡಿ ಫಾರ್ಮುಲಾ, ಬಿಕಾಸ್ ಮ್ಯೂ ಕೊಟ್ಟಿದ್ದಾರಲ್ವ ಅವರು, ಮ್ಯೂ ಕೊಟ್ಟಿದ್ದಾರೆ. ಸೊ ಮ್ಯೂ ಯೂಸ್ ಮಾಡಿಕೊಂಡು ಮ್ಯೂ ಫಾರ್ಮುಲಾ μ is equal to 1 by sin IC sin IC ಅಂತ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ದ IC, ದಟ್ಸ್ R2 ಇನ್ ದಿಸ್ ಕೇಸ್. R2 ಫೈಂಡ್ ಆದಮೇಲೆ ಹೆಂಗೆ R1 ಹೆಂಗೆ ಫೈಂಡ್ ಮಾಡ್ತೀರಾ? ಅಗೇನ್ ಒಂದು ಫಾರ್ಮುಲಾ, A is equal to R1 plus R2 ಅಂತ. ಸೊ ಒನ್ಸ್ ಯು ನೋ A 60 ಇದೆಯಲ್ವಾ, R2 ಫೈಂಡ್ ಆದಮೇಲೆ R1 ಫೈಂಡ್ ಮಾಡಬೇಕು. R1 ಫೈಂಡ್ ಮಾಡಾದ್ಮೇಲೆ ಏನು ಹೆಂಗೆ ಫೈಂಡ್ ಮಾಡ್ತೀರಾ? ಮತ್ತೆ ಇಲ್ಲಿ ಸ್ನೆಲ್ಸ್ ಲಾ ಯೂಸ್ ಮಾಡ್ತೀರಾ.
ವೆರಿ ನೈಸ್. ಯು ಫಸ್ಟ್ ಫೈಂಡ್ ದಿಸ್ ಆ್ಯಂಗಲ್ ಫ್ರಮ್ ಯೂಸಿಂಗ್ ಕ್ರಿಟಿಕಲ್ ಆ್ಯಂಗಲ್ ಫಾರ್ಮುಲಾ, ಫೈಂಡ್ ದಿಸ್ ಆ್ಯಂಗಲ್. ಯೂಸಿಂಗ್ ಪ್ರಿಸಮ್ ಫಾರ್ಮುಲಾ A is equal to R1 plus R2, ಫೈಂಡ್ ದಿಸ್ ಆ್ಯಂಗಲ್. ಯೂಸಿಂಗ್ ಸ್ನೆಲ್ಸ್ ಫಾರ್ಮುಲಾ, ಫೈಂಡ್ ದಿಸ್ ಆ್ಯಂಗಲ್. ಈ ಕ್ವಶನ್ನು ಬೋರ್ಡ್ ಎಕ್ಸಾಮ್ ಕೂಡ ಕೇಳಿದ್ದಾರೆ, ಅರ್ಥ ಆಯ್ತಾ? ಸೊ ಇದೇ ಥರ ಕ್ವಶನ್ಸ್ನ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಅನ್ನೋದು. ಅಂದರೆ ನೀವು ಜಾಸ್ತಿ ಯೋಚನೆ ಮಾಡಬೇಕು, ಡೈರೆಕ್ಟಾಗಿ ಕ್ವಶನ್ಸ್ ಇಲ್ಲ. ಎಷ್ಟೊಂದು ಕೆಲವೊಂದು ಕ್ವಶನ್ಸಲ್ಲಿ ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ಬರೋಕ್ಕಲ್ವಾ, ದೇ ಆರ್ ನಾಟ್ ಕಾಲ್ಡ್ ಹಾರ್ಟ್ಸ್. ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಅಂತ ಹೇಳಿದ್ರೆ ನೀವು ಕ್ವಶನ್ನಿಂದ ಒಂದರಿಂದ ಇನ್ನೊಂದು ಫೈಂಡ್ ಮಾಡಬೇಕು, ಮತ್ತು ಕಾನ್ಸೆಪ್ಟ್ ಮಿಕ್ಸ್ ಮಾಡ್ತಾರೆ, ಅರ್ಥ ಆಯ್ತಾ? ಈಗ ನಾನು ಹೇಳಿದ್ದೀನಿ, ಯಾರಾದರೂ ಟ್ರೈ ಮಾಡೋಂಗಿದ್ರೆ ವೀಡಿಯೋ ಪಾಸ್ ಮಾಡಿ ಟ್ರೈ ಮಾಡಿ ನಾನು ಹೇಳಿದ್ದೇನಲ್ವಾ, ಅದಾದಮೇಲೆ ಸೊಲ್ಯೂಷನ್ ಚೆಕ್ ಮಾಡಿ. ಸೊ ಯಾವತ್ತೂ ಹೇಳಿ ಗಿವನ್ ಬರೀಬೇಕು, ನಾನು ಗಿವನ್ ಬರೀತಾ ಇಲ್ಲ, ಸೊ ನೀವು ಬರೀರಿ. ಸೊ ಇಲ್ಲಿ ಗಿವನ್ ಅಂದರೆ ಏನಿಲ್ಲ, ಮ್ಯೂ ಇಸ್ ಗಿವನ್ ಆಸ್ 1.5 ಆ್ಯಂಡ್ ಆ್ಯಂಗಲ್ ಆಫ್ ಪ್ರಿಸಮ್ ಇಸ್ A ಇಸ್ ಗಿವನ್ ಆಸ್ ಎಷ್ಟು ಈಕ್ವಲ್ ಟು 60 ಡಿಗ್ರೀಸ್ ಅಷ್ಟೇ, ಇನ್ನೇನು ಕೊಟ್ಟಿಲ್ಲ ಅವರು, ಆಯಿತಾ? ಸೊ ಅಟ್ ದಿಸ್ ಸರ್ಫೇಸ್ ಫಸ್ಟ್ ನಾವೇನು ಮಾಡೋಣ, ನಾವೀಗೇನು ಮಾಡೋಣ, ಫಸ್ಟು ಈ ಸರ್ಫೇಸಲ್ಲಿ ಫೈನ್ ಮಾಡೋಣ. ಈ ಸರ್ಫೇಸಲ್ಲಿ ಏನಾಗುತ್ತೆ, ಬೇಸಿಕಲಿ ದ ರಿಫ್ರಾಕ್ಟಿವ್ ಇಂಡೆಕ್ಸ್ N is equal to 1 by sin IC. In this case it is 1 by sin R2, ಆಯಿತಾ? ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟಿದೆ, 1.5 ಇದೆಯಾ, 1 divided by sin R2. ಸೊ ವಾಟ್ ಲಿವ್ ಬೈ sin R2 ಬಿಕಮ್ಸ್, and sin R2 ಬಂದು 1 divided by 1.5. 1.5 ಅಂತ ಹೇಳಿದ್ರೆ ಬೇಸಿಕಲಿ ಎಷ್ಟಾಗುತ್ತೆ, 2, ದಿಸ್ ಇಸ್ 3/2, ಸೊ ಈ ಕಡೆ 2/3 ಬರುತ್ತೆ. 2/3 is 0.667. ಸೊ ನಿಮಗೆ 2/3 ಬರುತ್ತೆ. ಇಲ್ಲ 1.5 ಶಿಫ್ಟ್ ಮಾಡ್ಕೊಳ್ಳಿ, 1 divided by 1.5 ಹೆಂಗೆ ಬೇಕಾದರೂ ಮಾಡಿ. 1.5 ಅಂದರೆ 3/2, 2 ಮೇಲೆ ಆಗುತ್ತೆ 2/3, 2/3 is 0.667. ಸೊ 1 divided by 1.5 that's basically 0.667, ಆಯಿತಾ? ಸೊ ನನಗೆ ಸೈನ್ ಆರ್ ಬಂತು. ಸೈನ್ ಆರ್ ನನಗೆ 0.665 ಅಂದರೆ ವಾಟ್ ಈಸ್ ದ ಆರ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ? ಸೈನ್ ಇನ್ವರ್ಸ್ ಆಫ್ 0.667, ಸೈನ್ ಇನ್ವರ್ಸ್ ಆಫ್ ಶಿಫ್ಟ್, ಸೈನ್ ಇನ್ವರ್ಸ್ ಆಫ್ 0.667, ಸಾರಿ. ಐ ಹೋಪ್ ನಿಮಗೆಲ್ಲ ಗೊತ್ತಿದೆ ಅನ್ಕೊಂಡು. ಐ ಹೋಪ್ ಯು ನೋ ಹೌ ಟು ಫೈಂಡ್ ದಿಸ್ ಆ್ಯಂಗಲ್ಸ್ ಯೂಸಿಂಗ್ ಲಾಗ್ಸ್, ಬಿಕಾಸ್ ಇನ್ವರ್ಸ್ ಎಲ್ಲ ಬಂದಾಗ ಯು ಯೂಸ್ ಲಾಗ್ ಟೇಬಲ್ಸ್ ಟು ಫೈಂಡ್ ಅಲ್ಲ. ಯು ಡೋಂಟ್ ನೋ, ನನಗೆ ಹೇಳಿ, ನಿಮ್ಗೆ ಗೊತ್ತಿದೆ ಆಲ್ರೆಡಿ ಅಂದರೆ ಇಟ್ಸ್ ನಾಟ್ ರಿಕ್ವೈರ್ಡ್. ಓಕೆ, 4.8 ಏನೋ 835 ಏನೋ ಬರುತ್ತೆ, 4.835 83 ಅಂತ ತಗೊಳ್ಳೋ. ಓಕೆ, 4.83 ದಟ್ ಈಸ್ ದ R2 ಆ್ಯಂಗಲ್. ನೀವು ಒಂದು 42 ಡಿಗ್ರಿ ಅಂತ ತಗೊಳ್ಳೋ, ಅಪ್ರಾಕ್ಸಿಮೇಟ್ಲಿ 42 ಡಿಗ್ರೀಸ್, ಅರ್ಥ ಆಯ್ತಾ? ಅದಾದಮೇಲೆ ಈಗ ಏನಾಗುತ್ತೆ, ಬೇಸಿಕಲಿ R2 ಫೈನ್ ಮಾಡ್ತಾ ನಾವೀಗ A ಫೈನ್ ಸೊ R1 ಫೈನ್ ಮಾಡಬೇಕು. A is equal to what, R1 plus R2. What is my A now in this case? The A is how much, 60 degrees. 60 is equal to R1 plus R2 is 40 degrees, and your R1 is equal to approximately 60 minus 42, that is 60 minus 40 ಎಷ್ಟಾಗುತ್ತೆ, ಬೇಸಿಕಲಿ 18 ಡಿಗ್ರೀಸ್ ಬರುತ್ತೆ. ಅಂದರೆ ಈ ವ್ಯಾಲ್ಯೂ ಬಂದು ನನಗೆ 18 ಡಿಗ್ರೀಸ್ ಬಂತು, ಇದು ಬಂದು 42 ಬಂತು. ಈಗ ಇದನ್ನ ಹೇಗೆ ಫೈಂಡ್ ಮಾಡ್ತೀರಾ? ಸ್ನೆಲ್ಸ್ ಲಾ, ನೋ ರಿಫ್ರಾಕ್ಟಿವ್ ಇಂಡೆಕ್ಸ್, ರೈಟ್? ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮೀಡಿಯಮ್ ವಿತ್ ರೆಸ್ಪೆಕ್ಟ್ ಟು ದ ದಿಸ್ ಒನ್ ಇಸ್ ನಥಿಂಗ್ ಬಟ್ sin I by sin R, R1. ಸೊ ಏನು ಮಾಡೋಕ್ಕಲ್ಲಿ ಅಟ್ ದಟ್ ಸರ್ಫೇಸ್ ಯು ಗೋಯಿಂಗ್ ಟು ಯೂಸ್ ನಾವು ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಈಕ್ವಲ್ ಟು, ಸೊ sin I divided by sin R1 ಅಷ್ಟೇ. ನೀವೇ ಫೈಂಡ್ ಮಾಡ್ಕೊಂಡು ಹೋಗಿ. ಈಗ sin R1 N ಎಷ್ಟಿದೆ, 1.5. sin I ಎಷ್ಟು ನನಗೆ ಗೊತ್ತಿಲ್ಲ, sin I. sin R1 ಎಷ್ಟು, sin 18 degrees. So your sin I becomes basically 1.5 into sin 18 degrees. So sin 18 degrees, sin 18 into 0.309. So 1.5 into 0.30909. So 1.5 into 0.309, that is again 0.4634. That is the sin I1, that's basically incident. So the I1 is nothing but sin inverse of this, whatever the answer you're going to get. In the exam ಅಷ್ಟೊಂದು ಫಾಸ್ಟಾಗಿ ಫೈಂಡ್ ಮಾಡೋಕ್ಕಾಗಲ್ಲ, ಟೈಮ್ ಸಿಕ್ಕಿಲ್ಲ ಅಂದರೆ ಯು ರೈಟ್ ಹಿಯರ್ ಆ್ಯಂಡ್ ಯು ಕ್ಯಾನ್ ಲೀವ್ ಇಟ್. ಅಲ್ಲ, ನೀವು ಬರೀಲೇಬೇಕು ಫುಲ್ ಆನ್ಸರ್, ನೀವು ಟೈಮ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ. ಸೈನ್ ಇನ್ವರ್ಸ್ ಆಫ್ 0.464, 27.67 ಡಿಗ್ರಿ ಆನ್ಸರ್ ಬರುತ್ತೆ. 27.64 ಡಿಗ್ರೀಸ್ ಅಂತ. ಅಫ್ಕೋರ್ಸ್ ಅಗೇನ್ ಮತ್ತೆ ಇದನ್ನ ಕನ್ವರ್ಟ್ ಮಾಡೋಕ್ಕೆ ನಾವು 64ನ ಬಟ್ ಕನ್ವರ್ಟ್ಸು ಮಿನಿಟ್ಸ್ ಟು ಡಿಗ್ರೀಸ್. KCET ಲಾಸ್ಟ್ ಇಯರ್ KCETಯಲ್ಲಿ ದೇ ಆರ್ ಗಿವನ್ ಎ ಕ್ವಶನ್ ಟು ಕನ್ವರ್ಟ್ಸ್ ಮಿನಿಟ್ಸ್ ಟು ಡಿಗ್ರೀಸ್. 27.64 ಪಾಯಿಂಟ್ ಇದೆ ಬಂದರೆ ಹೌ ಟು ಕನ್ವರ್ಟ್ಸ್ ಫ್ರಮ್ ಮಿನಿಟ್ಸ್ ಟು ಡಿಗ್ರೀಸ್ ಟು ಸೆಕೆಂಡ್ಸ್. ಇದು ತುಂಬ ಇಂಪಾರ್ಟೆಂಟ್ ಮ್ಯಾಥ್ಸಲ್ಲಿ, ಕನ್ವರ್ಟಿಂಗ್ ಫ್ರಮ್ ಮಿನಿಟ್ಸ್ ಟು ಡಿಗ್ರೀಸ್, ಡಿಗ್ರೀಸ್ ಟು ಮಿನಿಟ್ಸ್ ಅಂತ ಕ್ವಶನ್ ಕೂಡ ಕೇಳಿದ್ದಾರೆ ಬೋರ್ಡ್ ಎಕ್ಸಾಮಲ್ಲಿ.
ಓಕೆ ಸಾರಿ CET ಅಲ್ಲಿ ರೇಡಿಯನ್ ಮೆಷರ್ಮೆಂಟ್ ಅವೆಲ್ಲ ಓಕೆ ದ ರೇ ಆಫ್ ಲೈಟ್ ಪಾಸಸ್ ಥ್ರೂ ಈಕ್ವಲ್ ಟ್ರಯಾಂಗಲ್ ಅದಷ್ಟೇ ಆನ್ಸರು an equilateral glass prism such that the refraction ray inside the prism is parallel to base. ಇನ್ನೊಂದು ನೆನ್ಪಿಟ್ಕೊಳ್ಳಿ, ಯಾವತ್ತೇ ಆಗಲಿ ರಿಫ್ರಾಕ್ಟೆಡ್ ರೈಸ್ ಪ್ಯಾರಲಲ್ ಟು ಬೇಸ್ ಅಂತ ಹೇಳಿದ್ರೆ ದಟ್ ಈಸ್ ಡಿ ಮಿನಿಮಮ್. ದಟ್ ಮೀನ್ಸ್ ಮಿನಿಮಮ್ ಡಿವಿಯೇಷನ್ಸ್ ಹಾಕೋರಿ. ಕ್ಯಾಲ್ಕುಲೇಟ್ ಆಂಗಲ್ ಆಫ್ ಡಿವಿಯೇಷನ್ ನೀವೇ ಮಾಡಿ, ಎಲ್ಲ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಈಕ್ವಲ್ ಎ ಕೊಟ್ಟಿದ್ದಾರಾ? ಎ ಕೊಟ್ಟಿದ್ದಾರೆ. ಏನು ಬೇಕು ನಮಗಿನ್ನ ಡಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ. ರಿಫ್ರಾಕ್ಟ್ ಇಂಡೆಕ್ಸು ಕೊಟ್ಟಿದ್ದಾರೆ. ರಿಫ್ರಾಕ್ಟ್ನೆಸ್ ಆಗಿ 3/2 1.5. ಸೊ ಎಲ್ಲ ಕೊಟ್ಟಿದ್ದಾರೆ ಮಕ್ಕಳು. ಯು ಜಸ್ಟ್ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ಇಟ್. ವೆರಿ ಸಿಂಪಲ್. ಸೊ ರಿಫ್ರಾಕ್ಟ್ ಇಂಡೆಕ್ಸ್ 1.5. ಯು ಹ್ಯಾವ್ ಟು ಆಲ್ವೇಸ್ ರೈಟ್ ದ ಫಾರ್ಮುಲಾ ಗಿವನ್ ಆದಮೇಲೆ ಬರಿಬೇಕೆಲ್ಲ ನೀವು. ಓಕೆ ಸೊ ಅಗೇನ್ ರಿಫ್ರಾಕ್ಟ್ ಇಂಡೆಕ್ಸಸ್ ಫಾರ್ಮುಲಾ ಏನಾಗುತ್ತೆ ಬೇಸಿಕಲಿ 1.5 ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಈಕ್ವಲ್ ಟು ಸೈನ್ ಆಫ್ ಎ ಪ್ಲಸ್ ಡಿ ಮಿನಿಮಮ್ ಬೈ 2. ದಟ್ ಮೀನ್ಸ್ ನನಗೆ ಎ ಗೊತ್ತಿದೆ. ವಾಟ್ ಇಸ್ ದ ಎ ವ್ಯಾಲ್ಯೂ? 60 ಪ್ಲಸ್ ಡಿ ಮಿನಿಮಮ್ 3/2 ಡಿವೈಡೆಡ್ ಬೈ ಸೈನ್ ಆಫ್ 60/2 30. ನೀವು ಹಿಂಗೆ ಡೈರೆಕ್ಟಾಗಿ ಬರೀಬಾರ್ದು. ಫಸ್ಟ್ ನೀವೇನು ಬರಬೇಕು? ಗಿವನ್ ಬರೀಬೇಕು. ದೆನ್ ಆದಮೇಲೆ ಫಾರ್ಮುಲಾ ಯು ಶುಡ್ ರೈಟ್. ಅದಾದಮೇಲೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅರ್ಥ ಆಯ್ತಾ? ಹಿಂಗೆ ಡೈರೆಕ್ಟಾಗಿ ಬರೀಬಾರ್ದು ನೀವು. ಓಕೆ ಸೊ ಸೈನ್ 30 ಬಂದು ಹಾಫ್ ಇರುತ್ತೆ. ಹಾಫ್ ಈ ಕಡೆ ಶಿಫ್ಟ್ ಮಾಡ್ತೀನಿ. ಸೊ 1.5 ಇಂಟು ಹಾಫ್ ಬರುತ್ತೆ. ದಟ್ ಇಸ್ 0.725. ಅದಾದಮೇಲೆ ಸೈನ್ 60 ಸೈನ್ ಇನ್ವರ್ಸ್ ಆಫ್ ನನಗೆ 60 ಪ್ಲಸ್ 2 ದಟ್ ಈಸ್ 30 ಪ್ಲಸ್ D/2 ಅಂತ ಬರ್ಕೊತೀನಿ. ಆ್ಯಂಡ್ ರೈಟ್ ಹವೆವರ್ ಯು ವಾಂಟ್, ನೋ ಪ್ರಾಬ್ಲಮ್. ಸೊ ಇಫ್ ಯು ವಾಂಟ್ ಟು ಗೆಟ್ ದಿಸ್ ವ್ಯಾಲ್ಯೂ, ಸೊ 30 ಪ್ಲಸ್ D/2 60/2 is to 30/2. ಅದಾದಮೇಲೆ ಸೈನ್ ಈ ಕಡೆ ತೊಗೊಂಡಾಗ ಇದು ವ್ಯಾಲ್ಯೂ ಏನಾಗುತ್ತೆ? 1.5 ಡಿವೈಡ್ ಬೈ 2 0.725 ಸೈನ್ ಇನ್ವರ್ಸ್ ಆಫ್ ದ್ಯಾಟ್ ನಿಮಗೆ 0.75 ಟು 150 ಕರೆಕ್ಟ್. 0.75 ಬರುತ್ತೆ. ಸೊ ಸೈನ್ ಇನ್ವರ್ಸ್ ಆಫ್ 0.75. ಸೊ ಶಿಫ್ಟ್ ಸೈನ್ ಇನ್ವರ್ಸ್ ಆಫ್ 0.75. ಆನ್ಸರ್ ಬಂದು 48 ಏನೋ ಬರುತ್ತೆ ನಿಮಗೆ. ಆನ್ಸರ್ ಇದು 48.59 ಡಿಗ್ರೀಸ್ ಏನೋ ಬರುತ್ತೆ. ಕೀಪ್ ಇಟ್ ಡೆಸಿಮಲ್, ನೋ ಪ್ರಾಬ್ಲಮ್. 30 ಪ್ಲಸ್ ಡೆಲ್ಟಾ ಬೈ 2. ಇಫ್ ಯು ವಾಂಟ್ ಟು ಗೆಟ್ ಡಿ ವ್ಯಾಲ್ಯೂ, ಮಿನಿಮಮ್ ಡಿವಿಯೇಷನ್, calculate deviation, yeah. You shifted 48.59 minus 30 shift ಮಾಡಿ, that is D/2. So that means 48.9 minus 30 18 that is calculate ಮಾಡೋದು. ಕ್ಯಾಲ್ಕುಲೇಟರ್ ಜಾಸ್ತಿ ಯೂಸ್ ಮಾಡಿದ್ರೆ ಎಲ್ಲರೂ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತೀವಿ. 48 minus 30 is 18.59 into 2. ಸೊ ನಿಮಗೆ 37 ಸಮಥಿಂಗ್ ಆನ್ಸರ್ ಬರುತ್ತೆ. That is D. So basically exactly value ಬೇಕಾದ್ರೆ ನಿಮಗೆ 18.59 into something around 37.2 degrees ಏನೋ ಬರುತ್ತೆ. 37.18 ನನಗೆ ಇಲ್ಲಿ ಬರ್ತಾ ಇದೆ. ಸೊ 18 ಅಂತ. ಅಗೇನ್ ಇಫ್ ಯು ವಾಂಟ್ ಟು ಕನ್ವರ್ಟ್ ಇಟ್ ದಿಸ್ ಟು ಡಿಗ್ರೀಸ್ ಆ್ಯಂಡ್ ಮಿನಿಟ್ಸ್, ಐ ಥಿಂಕ್ 20 ಡಿವೈಡ್ ಬೈ 30 ನಿಮಗೆ ಒಂದು 20 ಡಿಗ್ರೀಸ್ ಏನೋ ಬರುತ್ತೆ. ಮಿನಿಟ್ಸ್ ಬರುತ್ತೆ. ಸೊ ಈ ರೀತಿ ಇಟ್ಸ್ ವೆರಿ ಸಿಂಪಲ್ ಕ್ವಶನ್ ಮಕ್ಕಳೇ. ಗಿವನ್ ಇರೋದ್ರಿಂದ ಯು ಜಸ್ಟ್ ಹ್ಯಾವ್ ಟು ಕ್ಯಾಲ್ಕುಲೇಟ್. ಇಲ್ಲ ನೀವು ಹೀಗೆ ಇಟ್ಕೋ, ಯು ಡೋಂಟ್ ಹ್ಯಾವ್ ಟು ಕನ್ವರ್ಟ್ ದಿಸ್ ಟು ದಿಸ್. ಯು ಕ್ಯಾನ್ ಕೀಪ್ 60 ಪ್ಲಸ್ D/2 ಓನ್ಲಿ. ಯು ಕ್ಯಾನ್ ಶಿಫ್ಟ್ ದಟ್ ಟು ದಟ್ ಸೈಡ್. 2 into you'll get same thing. I mean 2 into 48.59 and minus 60 ಮಾಡೋಕ್ಕಾಗುತ್ತೆ ಅಷ್ಟೇ. ಏನಿಲ್ಲ. 2 into 48.59 minus 60 ಹೇಗೆ ಬೇಕಾದ್ರೂ ಮಾಡ್ಬೋದು. ಅದಾದ್ಮೇಲೆ ನೆಕ್ಸ್ಟ್ ಕೇಳ್ತಿದ್ದಾರೆ ಸ್ಪೀಡ್ ಆಫ್ ದ ಲೈಟ್ ಇನ್ ದ ವ್ಯಾಕ್ಯೂಮ್ ಕೊಟ್ಟಿದ್ದಾರೆ. ವಾಟ್ ಸೆಕೆಂಡ್ ಕ್ವಶನ್ ಇಸ್ ಬಿ ಇಸ್ ಸ್ಪೀಡ್ ಆಫ್ ದ ಲೈಟ್ ಇನ್ ದ ವಾಟ್ ಇಸ್ ದ ಸ್ಪೀಡ್ ಆಫ್ ದ ಲೈಟ್ ಇನ್ ದ ಲೈಟ್ ರೇ ಇನ್ಸೈಡ್ ದ ಪ್ರಿಸಮ್. ಎಷ್ಟು ಸ್ಪೀಡ್? ವೆರಿ ಸಿಂಪಲ್. ಇಟ್ಸ್ ಗೋಯಿಂಗ್ ಫ್ರಮ್ ಒನ್ ಮೀಡಿಯಮ್ ಟು ಅದರ್ ಮೀಡಿಯಮ್. ಒಂದು ಮೀಡಿಯಮಿಂದ ಇನ್ನೊಂದು ಮೀಡಿಯಮ್ ಹೋಗ್ತಾ ಇದೆ. ಇದ್ರದ್ದು ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ವಾಟ್ ದ ಫಾರ್ಮುಲಾ ನಾವು? ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ನಥಿಂಗ್ ಬಟ್ ಸ್ಪೀಡ್ ಆಫ್ ದ ಲೈಟ್ ಇನ್ ದ ಔಟ್ಸೈಡ್ ಮೀಡಿಯಮ್ 1 divided by medium 2 always. So if you want to find refractive index of 2 with respect to 1, then medium 1 divided by medium 2. ಅರ್ಥ ಆಯ್ತಾ? ಮೀಡಿಯಮ್ ಬಂದು ಔಟ್ಸೈಡ್ ಮೀಡಿಯಾ, ಅದು ಬಂದು ಯೂಶಲಿ ವ್ಯಾಕ್ಯೂಮ್ ಇರುತ್ತೆ. ಅದರ ವ್ಯಾಲ್ಯೂ ಬಂದು 3 into ನಿಮಗೆ 18 ಏನೋ ಬರುತ್ತೆ. Velocity 2/3 so that means obviously it should be 2 into 10 power 8. So refractive index 3/2 ಇದೆ. What's the velocity? So velocity in the medium, that is in the prism, is nothing but 3 into 10 power 8 divided by again 3/2 ಬರುತ್ತೆ. ಸೇಮ್ 3 cancel. 2 into 10 power 8 into meters per second. ಅರ್ಥ ಆಗಿ ಸ್ಪೀಡ್ ಆಫ್ ದ ಲೈಟ್. So ಇಷ್ಟೇ ಮಕ್ಕಳೇ. So given this you have to calculate. See the questions, you can keep not changing and giving the questions. Next you have to find a parallel beam of light is incident on one face of nuclear prism by rotating the, I think model paper question idu, the rotating the prism
The angle of minimum deviation is measured to be 40 degrees. By rotating the prism, don't worry about rotating the prism, it's a method of finding the deviation. So ನಿಮ್ಗೆ ಏನು ಕೊಟ್ಟಿದ್ದಾರೆ ಈಗ, ಸೊ ಈಕ್ವಲ್ ಟ್ರಯಾಂಗಲ್ ಅದು ಎ ಕೊಟ್ಟಿದ್ದಾರೆ 60 ಡಿಗ್ರೀಸ್, ಡಿವಿಯೇಷನ್ ಕೊಟ್ಟಿದ್ದಾರೆ 40 ಡಿಗ್ರೀಸ್, ಡಿಟರ್ಮೈನ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮೆಟೀರಿಯಲ್, ಅದು ಮೆಟೀರಿಯಲ್ ರಿಫ್ರಾಕ್ಟ್ನೆಸ್ ಫೈಂಡ್ ಮಾಡೋಕ್ಕೆ ಇಟ್ಸ್ ವೆರಿ ಸಿಂಪಲ್. ಎ ಡಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಯು ಕ್ಯಾನ್ ಜಸ್ಟ್ ಪುಟ್ ದ ಫಾರ್ಮುಲಾ ಅಂಡ್ ಗೆಟ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್. ಅದಾದಮೇಲೆ ಇಫ್ ದ ಪ್ರಿಸಮ್ ಇಸ್ ಇಮ್ಮರ್ಸ್ಡ್ ಕಂಪ್ಲೀಟ್ಲಿ ಇನ್ ವಾಟರ್, ಆ ಪ್ರಿಸಮ್ ತೊಗೊಂಡೋಗಿ ವಾಟ್ರಲ್ಲಿ ಇಟ್ಟಾಗ ವಾಟ್ ಈಸ್ ಅ ನ್ಯೂ ಮಿನಿಮಮ್ ಡಿವಿಯೇಷನ್? ನಾನು ನಿಮ್ಮ ಕ್ವಶನ್ ಕೇಳ್ತಾ ಇದ್ದೀನಿ, ಕಡಿಮೆ ಇರುತ್ತೋ ಜಾಸ್ತಿ ಇರುತ್ತೋ ಕಂಪೇರ್ ಟು ಫಸ್ಟ್ ಕೇಸ್? ನಾವು ತೊಗೊಂಡು ಪ್ರಿಸಮ್ನ ಇನ್ನೂ ಪ್ರಿಸಮ್ ತೊಗೊಂಡು ವಾಟ್ರಲ್ಲಿ ಇಟ್ಟಾಗ ನಾನು ಏನು ಹೇಳ್ತಾ ಇದ್ದೀನಿ ಈಗ, ಆಚೆ ಕಡೆ ಪ್ರಿಸಮ್ ಏನೋ ಗ್ಲಾಸಾ, ಔಟ್ಸೈಡ್ ವಾಟರ್ ಇದೆಯಾ? ಬಿಫೋರ್ ಏನಿತ್ತು ಬರೀ ಗ್ಲಾಸ್ ಇತ್ತು, ಔಟ್ಸೈಡ್ ಏರ್ ಇತ್ತು. ಫಸ್ಟ್ ಕೇಸ್ ಬಂದು ಬರೀ ಹೇರ್ ಇತ್ತು, ಸೆಕೆಂಡ್ ಕೇಸ್ ವಾಟರ್ ಇದೆ. ಹೇರ್ ಇದ್ದಾಗ ಏನೋ ಒಂದು ಡಿವಿಯೇಷನ್ ಬರುತ್ತೆ, ಹಿಂಗೋಗಿ ಏನೋ ಡಿವಿಯೇಷನ್ ಬರುತ್ತೆ, ಸ್ವಲ್ಪ ಆ್ಯಂಗಲ್ ಬರುತ್ತೆ ಡಿವಿಯೇಷನ್. ಸೊ ವಾಟರ್ ಇದ್ದಾಗ ಇದು ಜಾಸ್ತಿ ಇರುತ್ತೋ ಕಡಿಮೆ ಇರುತ್ತೋ ಅಂತ ನಾನು ಕೇಳ್ತಾ ಇದ್ದೀನಿ. ಸೊ ಇಟ್ ಶುಡ್ ಬಿ ಆಲ್ವೇಸ್ ಲೆಸ್, ಬಿಕಾಸ್ ಎಂತಕ್ಕೆ ಬೆಂಡ್ ಜಾಸ್ತಿ ಆಗೋದಿಲ್ಲ. ಬೆಂಡ್ ಆಗಿಲ್ಲ ಅಂದರೆ ಡಿವಿಯೇಷನ್ ಆಗೋದು. ನೋಡಿ ಈಗ ಹಿಂಗೆ ಹೋಗ್ತಾ ಇದೆ, ಸಡನ್ನಾಗಿ ಹಿಂಗೆ ಬೆಂಡ್ ಆಗಿದೆ, ದಟ್ ಮೀನ್ಸ್ ಇಟ್ ಗಾಟ್ ಡಿವಿಯೇಟೆಡ್ ದಿಸ್ ಮಚ್. ಒಂದು ವೇಳೆ ಬೆಂಡ್ ಜಾಸ್ತಿ ಆಗಿಲ್ಲ, ಸ್ವಲ್ಪ ಬೆಂಡ್ ಆಯಿತು ಅಂದರೆ ಡಿವಿಯೇಷನ್ ಕಡಿಮೆ ಆಯ್ತಲ್ವಾ? ಅರ್ಥ ಆಯ್ತಾ? ಎಷ್ಟು ಬೆಂಡ್ ಜಾಸ್ತಿ ಆದರೆ ಅಷ್ಟು ಡಿವಿಯೇಷನ್ ಜಾಸ್ತಿ ಆಗುತ್ತೆ. ಬೆಂಡ್ ಜಾಸ್ತಿ ಆಗಬೇಕಂತ ಹೇಳಿದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ಇರಬೇಕಲ್ವಾ? ಅಂಡರ್ಸ್ಟ್ಯಾಂಡ್ ಕ್ಲಿಯರ್ಲಿ? ಸೊ ಅಂದರೆ ಏನು, ಔಟ್ಸೈಡ್ ವಾಟರ್, ಐ ಮೀನ್ ನಾಟ್ ಜಸ್ಟ್ ರಿಫ್ರಾಕ್ಟಿವ್ ಇಂಡೆಕ್ಸ್, ವಾಟ್ ಐ ಮೀನ್ ಟು ಸೇ ದ ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಗ್ಲಾಸ್ ಆಲ್ರೆಡಿ 1.5 ಇರುತ್ತೆ, ಆಚೆ 1.3 ಇರುತ್ತೆ, ಇಲ್ಲಿ 1.5 ಇರುತ್ತೆ, ಇಲ್ಲಿ 1 ಇರುತ್ತೆ. ಸೊ ಇಲ್ಲಿ ಜಾಸ್ತಿ ಬೆಂಡ್ ಆಗುತ್ತೆ, ಇಲ್ಲಿ ಕಡಿಮೆ ಬೆಂಡ್ ಆಗುತ್ತೆ, ಬಿಕಾಸ್ 1.5 1.3. ಒಂದು ವೇಳೆ 1.5 ಬರೀ ಇಲ್ಲೂ 1.5 ಇತ್ತು ಅಂದರೆ ಬೆಂಡೇ ಆಗೋದಿಲ್ಲ, ಹಿಂಗೆ ಹೋಗುತ್ತೆ, ಹಿಂಗೆ ಸ್ಟ್ರೇಟ್ ಹೋಗುತ್ತೆ ಹಿಂಗೆ, ಬಿಕಾಸ್ ಬೋತ್ ದ ಮೀಡಿಯಸ್ ಆರ್ ಸೇಮ್. ಅರ್ಥ ಆಯ್ತಾ? ಎನಿವೆ ಸುಮ್ಮನೆ ಕಾನ್ಸೆಪ್ಟ್ ಹೇಳ್ಕೊಟ್ಟೆ, ಬಟ್ ವಿಲ್ ಡೂ ದ ಕ್ವಶನ್ ನಾವು. ಫಸ್ಟ್ ವಿಡಿಯೋ ಪಾಸ್ ಮಾಡಬೇಕು, ನೀವೇ ಮಾಡಬೇಕು. ಯು ಶುಡ್ ಡೂ ಬೈ ಯುವರ್ ಸೆಲ್ಫ್, ದೆನ್ ಯು ಚೆಕ್ ದ ಆನ್ಸರ್ಸ್. ಫಸ್ಟ್ ಏನಿದೆ, ಆಲ್ವೇಸ್ ರೈಟ್ ಅ ಗಿವನ್ ಫಾರ್ಮುಲಾ, ಏನು ಕೊಟ್ಟಿದ್ದಾರೆ ಬರೀರಿ ಅದೆಲ್ಲ. ಅದಾದಮೇಲೆ ಫಸ್ಟ್ ರೈಟ್ಲಿ ದ ಗಿವನ್ ಬೈ ರೊಟೇಟಿಂಗ್ ಡಿ ಕೊಟ್ಟಿದ್ದಾರೆ. ಮ್ಯೂ ಎಷ್ಟು? ಮ್ಯೂ ಇಂಡೆಕ್ಸ್ ಆಫ್ ದ ಮೆಟೀರಿಯಲ್, ವಿ ಹ್ಯಾವ್ ಟು ಫೈಂಡ್ ದ ಮೆಟೀರಿಯಲ್ ಆಫ್ ದ ಪ್ರಿಸಮ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಸೊ ಮ್ಯೂ ಇಸ್ ಈಕ್ವಲ್ ಟು ಆರ್ ಎನ್ ಇಸ್ ಈಕ್ವಲ್ ಟು ಸೈನ್ ಆಫ್ ಎ ಪ್ಲಸ್ ಡೆಲ್ಟಾ ಎಮ್. ಎ ಎಷ್ಟಿದೆ? 60 ಪ್ಲಸ್ ಇದು ಈಕ್ವಲ್ ಟು 60 ಪ್ಲಸ್ 40 ಡಿವೈಡ್ ಬೈ ಸೈನ್, ಇದು 15 ಬರುತ್ತೆ, ಡಿವೈಡ್ ಬೈ ಸೈನ್ 30. ಸೊ ವ್ಯಾಲ್ಯೂ ಫೈಂಡ್ ಮಾಡಿದ್ದು ಸೈನ್ 50 ಡಿವೈಡ್ ಬೈ ಸೈನ್ 30 ಬಂದು ಹಾಫ್, ಇಟ್ ಇಸ್ ನಥಿಂಗ್ ಬಟ್ 2 ಸೈನ್ 50. ಸೊ ಬಿಕಮ್ಸ್ 2 ಸೈನ್ 50. ಸೇಮ್ ಥಿಂಗ್, ಸೈನ್ 50 ಇಸ್ 0.7 ಏನೋ ಬರುತ್ತೆ, 0.7 to 1.4. ಅಫ್ಕೋರ್ಸ್ ಗ್ಲಾಸ್ ಆಫ್ ಪ್ರಿಸಮ್ ಇಸ್ 1.5. ಸೊ ನಮ್ಗೆ ಆನ್ಸರ್ ಬಂದು ಸೈನ್ 50 ಇಂಟು 2, ದಟ್ಸ್ ಆನ್ಸರ್ ಇಸ್ 1.53. 1.532 ಏನೋ ಆನ್ಸರ್ ಬರುತ್ತೆ. ಅಫ್ಕೋರ್ಸ್ ಗ್ಲಾಸ್ ಬಂದು 1.5 ಇರುತ್ತೆ. ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿ ಕೆಲವೊಂದು ಸತಿ ಗ್ಲಾಸ್ 1.5, ವಾಟರ್ 1.33 ಥರ ಕೆಲವೊಂದು ವ್ಯಾಲ್ಯೂಸ್ ಗೊತ್ತಿದ್ರೆ ನಮಗೆ ಇದಿರೋ ಈಸಿ ಆಗುತ್ತೆ. ಸೊ 1.5 ಬಂತಾ? ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ, ಇಫ್ ದ ಪ್ರಿಸಮ್ ಇಸ್ ಇಮ್ಮರ್ಸ್ ಕಂಪ್ಲೀಟ್ಲಿ ಇನ್ ದ ವಾಟರ್, ಕ್ಯಾಲ್ಕುಲೇಟ್ ನ್ಯೂ ಆ್ಯಂಗಲ್ ಆಫ್ ಪ್ರಿಸಮ್. ಅಂದರೆ ಏನು, ರಿಫ್ರಾಕ್ಟ್ ಇಂಡೆಕ್ಸ್ ಏನಾಗುತ್ತೆ ಬೇಸಿಕಲಿ, ನಾವು ಪ್ರಿಸಮ್ ತೊಗೊಂಡೋಗ್ಬಿಟ್ಟು ಈಗ ನಾವೇನು ಮಾಡ್ತೀವಿ ನೋಡಿ, ಇವತ್ತೇ ಇನ್ನು ಪ್ರೀವಿಯಸ್ ಕೇಸಲ್ಲಿ ಏನಾಗಿದೆ, ಪ್ರೀವಿಯಸ್ ಕೇಸಲ್ಲಿ ಒಳಗಡೆ ಪ್ರಿಸಮ್ ಇದೆ, ಆಚೆ ಹೇರ್ ಇದೆ. ಹೇರ್ ರಿಫ್ರಾಕ್ಟ್ ಇಂಡೆಕ್ಸ್ ಹೆಂಗಿದ್ರು 1. ಇದು ನಾನು N2 ಅಂತ ತೊಗೊಂಡ್ರೆ N2 ಡಿವೈಡ್ ಬೈ 1 ನಿಮ್ಗೆ N2ನೇ ಬರುತ್ತೆ. ಸೊ ಡೈರೆಕ್ಟ್ಲಿ ನಾವು ಅದೇ ವ್ಯಾಲ್ಯೂ ಸೇಮ್ 1.53. ಬಟ್ ಇನ್ ದಿಸ್ ಕೇಸ್ ವಾಟ್ ಹ್ಯಾಪನ್, ಇನ್ಸೈಡ್ ಬಂದು N2 ಇದೆ, ಔಟ್ಸೈಡ್ N1 ಇದೆ. N1 1 ಅಲ್ಲ ಇನ್ ದಿಸ್ ಕೇಸ್ ಇಟ್ಸ್ ವಾಟರ್, ಇಟ್ಸ್ 1.33. ಇನ್ ದಿಸ್ ಕೇಸ್ ಪ್ರಿಸಮ್ ವ್ಯಾಲ್ಯೂ ಬಂದು 1 ಸಿಕ್ಕಿದೆ ಆಲ್ರೆಡಿ, 1.532 ಅಂತ. ಸೊ ಯು ಹ್ಯಾವ್ ಟು ಫೈಂಡ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಪ್ರಿಸಮ್ ವಿತ್ ರೆಸ್ಪೆಕ್ಟ್ ಟು ವಾಟರ್, ದಟ್ ಈಸ್ N2 ಡಿವೈಡೆಡ್ ಬೈ N2 ಡಿವೈಡೆಡ್ ಬೈ ವಿತ್ ರೆಸ್ಪೆಕ್ಟ್ ಟು ವಾಟರ್, ದಟ್ ಈಸ್ N2 ಡಿವೈಡೆಡ್ ಬೈ N1. ಅದಾದಮೇಲೆ ರಿಫ್ರಾಕ್ಟಿವ್ ಆಫ್ ದಿಸ್ ವಿತ್ ರೆಸ್ಪೆಕ್ಟ್ ಟು ದಿಸ್, N2 ಡಿವೈಡೆಡ್ ಬೈ, ದಟ್ ಈಸ್ ಬೇಸಿಕಲಿ 1.532 ಡಿವೈಡ್ ಬೈ 1.33. ಅರ್ಥ ಆಯ್ತಾ? ಸೊ ಆನ್ಸರ್ ಏನು ಬರ್ತದೆ ನಿಮ್ಗೆ ಬೇಸಿಕಲಿ 1.53 ಅಂತ ಹೇಳಿದ್ರೆ 1.53 ಡಿವೈಡ್ ಬೈ 1.33 ಅಲ್ವಾ? ನನಗೆ ಆನ್ಸರ್ 1.15. ಸೊ ನನಗೆ ರಿಫ್ರಾಕ್ಟ್ ಇಂಡೆಕ್ಸು 1.15 ಬರುತ್ತೆ. ಸಿ ಯಾವತ್ತೇ ಆಗಲಿ ಯು ಹ್ಯಾವ್ ಟು ಫೈಂಡ್ ರಿಫ್ರಾಕ್ಟಿವ್ ಇಂಡೆಕ್ಸ್ ವಿತ್ ರೆಸ್ಪೆಕ್ಟ್ ಟು ವಾಟರ್, ಐ ಮೀನ್ಸ್ ವಿತ್ ರೆಸ್ಪೆಕ್ಟ್ ಟು ಹೇರ್ ಫೈಂಡ್ ಮಾಡ್ತೀವಿ. ಸೊ ಜನರಲಾಗಿ ಕೊಟ್ಟಿದೆ ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸಸ್. ಇದು ರಿಲೇಟಿವ್ ವಿತ್ ರೆಸ್ಪೆಕ್ಟ್ ಟು ದಿಸ್ ವಿ ಹ್ಯಾವ್ ಟು ಫೈಂಡ್ ದಿಸ್. ಸೊ ದಿಸ್ ಡಿವೈಡ್ ಬೈ ದಿಸ್ ವ್ಯಾಲ್ಯೂ ಆಯಿತಾ? ಸೊ 1.15 ಬಂತ ಅಷ್ಟೇ, ಸೇಮ್ ಇದ್ದೇ ಪ್ರೊಸೀಜರ್ ಮಕ್ಕಳ. ಈಗ
ಇಲ್ಲಿ 1.15 ಹಾಕೋಣ. ಇಲ್ಲಿ ಇನ್ಫ್ಯಾಕ್ಟ್ ನೀವು ಫಾರ್ಮುಲಾ ಯೂಸ್ ಮಾಡ್ಬೋದು ನೀವು. ಸೊ N2 ಡಿವೈಡೆಡ್ ಬೈ N1. ಡೋಂಟ್ ವರಿ ಅಬೌಟ್ N2 and N1, ವಿ ಕ್ಯಾನ್ ಕೀಪ್ ಇಂಟರ್ಚೇಂಜಿಂಗ್ ಔಟ್ಸೈಡ್ N2 ಇನ್ಸೈಡ್ N ಆ ಥರ. N2 ಡಿವೈಡ್ ಬೈ N1 ನಮಗೆ 1.53 ಡಿವೈಡ್ ಬೈ 1.15 ಅಂತ. ದಟ್ ಮಸ್ಟ್ ಬಿ ಈಕ್ವಲ್ ಟು ಸೈನ್ ಆಫ್ ಡಿವಿಯೇಷನ್ ಫೈನ್ ಮಾಡೋಕ್ಕೆ ಸತಿ. ಸೊ ನಮಗೆ 60 ಗೊತ್ತು, ಡಿವಿಯೇಷನ್ ಗೊತ್ತಿಲ್ಲ. ಡಿ ಮಿನಿಮಮ್ ವಿ ಹ್ಯಾವ್ ಟು ಫೈನ್ ದ ಡಿ ಮಿನಿಮಮ್. 60 ಪ್ಲಸ್ ಡಿ ಮಿನಿಮಮ್ ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ ಸೈನ್ ಆಫ್ 60/2 ದಟ್ ಈಸ್ 30 ಡಿಗ್ರೀಸ್. ನೀವು ಪ್ರತಿಯೊಂದಕ್ಕೂ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ. ಸೈನ್ 30 ಕಡೆ ಶಿಫ್ಟ್ ಮಾಡೋದು ಏನಾಗುತ್ತೆ ಬೇಸಿಕಲಿ ಇಟ್ ಈಸ್ 1.15 ಇಂಟು ಹಾಫ್ ಬರುತ್ತೆ. ದಟ್ ಮಸ್ಟ್ ಬಿ ಈಕ್ವಲ್ ಟು ಸೈನ್ 60 ಡಿವೈಡೆಡ್ ಬೈ 2 ಸೈನ್ ಆಫ್ 30 ಪ್ಲಸ್ D/2 ಅಂತ ಬರ್ಕೊಬೋದು ನಾವು. ಸೊ 0.15 ಡಿವೈಡೆಡ್ ಬೈ 2 ಅಲ್ವಾ, 0.575 ಏನೋ ಬರುತ್ತೆ. ದಟ್ ಈಸ್ ಸೈನ್ ಆಫ್ ದಿಸ್ ವ್ಯಾಲ್ಯೂ. If you want to get this value, give sign this side. So it is sine inverse of of 0.575. Approximately 35.1 degree number 0.99. That should be equal to 30 divided by D/2. 30 ಈ ಕಡೆ ಶಿಫ್ಟ್ ಮಾಡಿದ್ರೆ something get like 5.1 D/2. So degrees. So D is 5.1 into 2 around 10.2 degrees. Decimal ಅಲ್ಲಿ ಅಗೇನ್ ನೀವೇನಾದರೂ 2ನ if you want to convert to minutes, you get 2 divided by 60 ಮಾಡ್ಬೋದು. you'll get some more value. Keep in decimal. So answer is 10 point. ನಾನೇನು ಹೇಳಿದೆ ಆಗಲಿ ನಿಮಗೆ ಡಿವಿಯೇಷನ್ ಫಸ್ಟ್ ಎಷ್ಟು ಬಂದು ನಮಗೆ ಡಿವಿಯೇಷನ್ ಎಷ್ಟಿತ್ತು 40 ಇತ್ತು. ಸೆಕೆಂಡ್ ಕೇಸಲ್ಲಿ ನೋಡಿ ಡಿವಿಯೇಷನ್ ಎಷ್ಟಾಗಿದೆ ಕಡಿಮೆ ಆಗಿದೆ. ಏನಂತಕ್ಕೆ ಕಡಿಮೆ ಆಗಿದೆ ಬಿಕಾಸ್ ಹೊರಡೆ 1.5 ಆಚೆ 1.33 ಇದೆ. ಅಷ್ಟೊಂದು ಬೆಂಡ್ ಆಗೋದಿಲ್ಲ. ಇದು ಅರ್ಥ ಮಾಡ್ಕೊಬೇಕು ಮಕ್ಕಳೇ. ನಾನು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಮಾಡ್ಬೋದು ನೀವೆಲ್ಲನೂ, ಬಟ್ ಇದು ಅರ್ಥ ಮಾಡ್ಕೊಂಡು ಮಾಡೋದು ತುಂಬ ಇಂಪಾರ್ಟೆಂಟು. ಅರ್ಥ ಆಯ್ತಾ? ಓಕೆ, ಐ ಹೋಪ್ ದಟ್ಸ್ ಇಟ್ ಮಕ್ಕಳೇ. ಸೊ ಐ ಹ್ಯಾವ್ ಟೇಕನ್ ಆಲ್ ದ ಡಿಫ್ರೆಂಟ್ ಕೈಂಡ್ಸ್ ಆಫ್ ನ್ಯೂಮರಿಕಲ್ಸ್. ಪ್ರಿಸಮ್ ಮೇಲೆ ಜಾಸ್ತಿ ತೊಗೊಂಡಿನಿ ಬಿಕಾಸ್ ಪ್ರಿಸಮ್ ಮೇಲೆ ಬೇಸಿಕ್ ಫಾರ್ಮ್ನ ಗೊತ್ತಿರಬೇಕು ನಿಮಗೆ. ದಟ್ ಈಸ್ ಸೈನ್ ಆಫ್ A ಪ್ಲಸ್ ಡೆಲ್ಟಾ M ಡಿವೈಡೆಡ್ ಬೈ 2. ಆ ಫಾರ್ಮ್ನ ಮೇಲೆ ಕಂಡಿರೋ ಕ್ವಶನ್ ಬರುತ್ತೆ. ಕ್ರಿಟಿಕಲ್ ಆ್ಯಂಗಲ್ ಮಿಕ್ಸ್ ಮಾಡ್ಬೋದು. ಸೊ ಹಾರ್ಟ್ಸ್ ಅಂದ್ಬಿಟ್ಟು ನಿಮಗೆ ಪ್ರಿಸಮ್ ಫಾರ್ಮುಲಾದಲ್ಲಿ ಕ್ರಿಟಿಕಲ್ ಆ್ಯಂಗಲ್ ಹಾಕ್ಬೋದು, ಪ್ರಿಸಮ್ ಫಾರ್ಮುಲಾದಲ್ಲಿ ಮತ್ತಿನ್ನೊಂದು ಫಾರ್ಮುಲಾ ಹಾಕ್ಬೋದು. ಸೊ ದೇ ಕ್ಯಾನ್ ಮಿಕ್ಸ್ ಆ್ಯಂಡ್ ಗಿವ್ ಇಟ್ ಆಲ್ಸೋ. ಯು ಹ್ಯಾವ್ ಟು ಥಿಂಕ್ ಆ್ಯಂಡ್ ಡೂ ಇಟ್. ಸೊ ಥಿಂಕ್ ಮಾಡ್ಬೇಕಂತ ಹೇಳಿದ್ರೆ ಯು ಹ್ಯಾವ್ ಟು ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್ ದ ಫಾರ್ಮುಲಾಸ್, ಎಲ್ಲಿಂದ ಬಂತು, ಹೇಗೆ, ಇದನ್ನೆಲ್ಲ ಗೊತ್ತಿರಬೇಕು ನಮಗೆ. ಅರ್ಥ ಆಯ್ತಾ? ಸೊ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಗೈಸ್ ಮಕ್ಕಳೇ. ಸೊ ಹೇಗೆ ಅನಿಸ್ತು ನ್ಯೂಮರಿಕಲ್ಸ್, ಅರ್ಥ ಆಗ್ತಾ ಇದೆಯಾ? ಬೇರೆ ಚಾಪ್ಟರ್ಸ್ ನ್ಯೂಮರಿಕಲ್ಸ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ಸ್ ಕೊಟ್ಟಿರ್ತೀನಿ. ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ಇಟ್ ಔಟ್. ಆ್ಯಂಡ್ ಎಲ್ಲರೂ ನ್ಯೂಮರಿಕಲ್ಸಲ್ಲಿ ಔಟ್ ಆಫ್ ಔಟ್ ಟಾರ್ಗೆಟ್ ಮಾಡಬೇಕು. ಆಯಿತಾ? ದಟ್ಸ್ ಇಟ್. ಇನ್ ದ ನೆಕ್ಸ್ಟ್ ವಿಡಿಯೋಸ್.